ಕಾಣಿಸ್ತಾ ಇದೆಯಾ ಇದು ಸ್ಕ್ರೀನ್? ಕಾಣಿಸ್ತಾ ಇದೆ ಹಾ, ಸರ್. ಓಕೆ. ಶುರು ಮಾಡೋದ ಕಾಣಿಸ್ತಿದೆ. ಜಗನ್ನಾಥ್? ಇಲ್ಲ, ಅಶ್ವಥ್ ಅವರು ಶುರು ಮಾಡ್ತಾರೆ. ಹಾ, ಸರಿ. ಹಾ, ನಮಸ್ಕಾರ ಸರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಜಯ ದುರ್ಗೆ ದುರ್ಗತಿ ಪರಿಹಾರ ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ ಶಂಭುವಿಹಾರಿಣಿ ಮಾತಾ ಭವಾನಿ. ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ ಶಂಭುವಿಹಾರಿಣಿ ಮಾತಾ ಭವಾನಿ. ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ ಜಗಜನನಿ ಚತುರ್ವೇದ ಭವಾನಿ. ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ ಜಗಜನನಿ ಚತುರ್ವೇದ ಭವಾನಿ. ಬ್ರಹ್ಮ ಶಿವ ಹರಿ ಅರ್ಚನ ಕಿಂಹ ಧ್ಯಾನ ತರತ ಸುರ ನರ ಮುನಿ ಧ್ಯಾನಿ. ಧ್ಯಾನ ತರತ ಸುರ ನರ ಮುನಿ ಧ್ಯಾನಿ. ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಅಷ್ಟಭುಜಾ ಕರ ಖಡ್ಗ ವಿರಾಜೆ
ಸಿಂಹ ಸವಾರಿಣಿ ಸಕಲ ವರದಾಯಿನಿ ಅಷ್ಟಭುಜ ಕರ ಖಡ್ಗ ವಿರಾಜೆ ಸಿಂಹ ಸವಾರಿಣಿ ಸಕಲ ವರದಾಯಿನಿ ब्रह्मानंद चरण में आए भव भय नाश करो महारानी भव भय नाश करो महारानी जय दुर्गे दुर्गति परिहारिणी शंभुविदारिणी माता भवानी जय दुर्गे दुर्गति परिहारिणी थैंक यू ಥ್ಯಾಂಕ್ ಯು. ನಮಸ್ಕಾರ ರೇಖಾ ಅವ್ರಿಗೆ. ಸೊಗಸಾಗಿ ದುರ್ಗಾದೇವಿ ಬಗ್ಗೆ ಸ್ತುತಿ ಮಾಡಿದ್ದೀರಾ. ಅದರಿಂದ ಎಲ್ರಿಗೂ ಒಂದು ಶಕ್ತಿ ಬರುತ್ತೆ. ಈಗ ಇಂದಿನ ಕಾರ್ಯಕ್ರಮವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ GM ಆಗಿ ರಿಟೈರ್ ಆದ ವೆಂಕಟೇಶ್ ಆರ್ ವೇದಾಂತಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಉತ್ತರಾಧಿಕಾರಿ ಯೋಜನೆ ಅಥವಾ ಸಕ್ಸೆಷನ್ ಪ್ಲಾನಿಂಗ್ ಅನ್ನೋದ್ರ ಬಗ್ಗೆ ಅವರು ಇವತ್ತು ನಮಗೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇವರು 38 ವರ್ಷ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಕೆಲಸ ಮಾಡಿ ನಿವೃತ್ತರಾದರು. ಆಮೇಲೂ ಸಕ್ರಿಯವಾಗಿದ್ದಾರೆ. ಅನೇಕ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರು ಟ್ರೈನಿಂಗನ್ನು ಕೊಡ್ತಾರೆ, ಅಂದರೆ ತರಬೇತಿ. ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದಾದ್ರೂ ಹೊಸದಾಗಿ ವಿಚಾರಗಳನ್ನು ಹೊರಡಿಸಿದರೆ ಅಥವಾ ನಿರ್ಣಯಗಳನ್ನು ತಗೊಂಡ್ರೆ ಅದನ್ನು ವಿಕಾ ಮನಿ ವಿಜಯ ಕರ್ನಾಟಕದಲ್ಲಿ ಅವರು ಬರೆಯೋದುಂಟು ಪ್ರತಿ ವಾರ. ಆಮೇಲೆ ಇವರು ದಾಸ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಹೊಂದಿದವರು. ಆಮೇಲೆ ವೇದಾಂತದ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ಹೊಂದಿದವರು. ಈ ವಿಚಾರಗಳ ಬಗ್ಗೆ ಅವರು PhD ಮಾಡಿ ಫ್ಲೋರಿಡಾ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದಿದ್ದಾರೆ. ಅವರು ಇವತ್ತು ನಮ್ಮೊಂದಿಗೆ ಮಾತನಾಡಲು ಇರೋದು ನಿಜವಾಗ್ಲೂ ಒಂದು ಹರ್ಷದಾಯಕ ವಿಚಾರ. ಯಾಕಂತ ಹೇಳಿದರೆ ಅವರು ನಮ್ಮ ಗುಂಪಿನಲ್ಲಿ ಮೊದಲನೇ ಬಾರಿ ಮಾತನಾಡ್ತಾ ಇದ್ದಾರೆ. ಇದೇ ವಿಚಾರನ್ನ 17ನೇ ತಾರೀಕು ಜಯನಗರದಲ್ಲಿ ಒಂದು ಭಾಷಣವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಇದೇ ಟಾಪಿಕ್ನ ಇನ್ನೊಂದು ಭಾಷಣವನ್ನು ಅವರು ಯೋಜನೆ ಮಾಡ್ಕೊಂಡಿದ್ದಾರೆ. ವೆಂಕಟೇಶ್ ಅವ್ರಿಗೆ ಸ್ವಾಗತ. ಅಶ್ವಥ್ ಅವರು ತಿಳಿಸಿದಂಗೆ, ಅಶ್ವಥ್ ಅವರು ನಮ್ಮ ಜೀವನಾಡಿ ಇದ್ದಂಗೆ. ಈ ಸಮಾನ ಮನಸ್ಕರನ್ನ ಕಟ್ಟಿ ಬೆಳೆಸಿ ಎಲ್ರಿಗೂ ಪ್ರೋತ್ಸಾಹ ಮಾಡಿ ಎಲ್ಲರನ್ನ ಕರ್ಕೊಂಬಂದು ಹಿಡ್ಕೊಂಬಂದು ಎಲ್ಲರನ್ನು ಕೂಡಿಸಿ ಒಂದು ಕಡೆ ಕಲೆ ಹಾಕಿ ಅವರು ಇದನ್ನ ಬೆಳೆಸ್ತಾ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳಾಗ್ತಾ ಇರುತ್ತೆ. ಆಮೇಲೆ ರೇಣುಕಾರಾಧ್ಯ ಅವರು ಬಂದಿದ್ದಾರೆ. ಅವರು ಅಮೆರಿಕಾಯಿಂದ ಇವತ್ತು ಜಾಯಿನ್ ಆಗಿದ್ದಾರೆ. ಅವರು ನಿಜ ಹೇಳಬೇಕು ಅಂದರೆ ನಾವು ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದಾಗ ಅದನ್ನ ರೆಕಾರ್ಡ್ ಮಾಡಿ ನಮಗೆ ಕೊಡ್ತಾ ಇದ್ದವರು ಅವರೇ ಮೊದಲು. ಅದಾದ ಮೇಲೆ ನಾವು ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಆಮೇಲೆ ಇವತ್ತು ಅನೇಕರು ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ಸ್ವಾಗತ. ಈಗಾಗಲೇ 36 ಜನ ಸೇರ್ಕೊಂಡಿದ್ದಾರೆ. ಅವರೆಲ್ರಿಗೂ ನಾನು ಸ್ವಾಗತಿಸ್ತೀನಿ. ದಯವಿಟ್ಟು ವೆಂಕಟೇಶ್ ಅವರು ತಮ್ಮ ವಿಚಾರಧಾರೆಯನ್ನು ನಮ್ಮೊಡನೆ ಹಂಚ್ಕೊಬೇಕು ಅಂತ ಪ್ರಾರ್ಥನೆ. ಥ್ಯಾಂಕ್ಸ್ ಜಗನ್ನಾಥ್. ಮೊದಲನೆಯದಾಗಿ ನಾನು ಸಮಾನ ಮನುಷ್ಯರು ವಾಟ್ಸಪ್ ಗ್ರೂಪ್ಗೆ ನನ್ನ ಹೃದಯಪೂರ್ವ ವಂದನೆಗಳು. ಈ ಒಂದು ಆಪರ್ಚುನಿಟಿ ಕೊಟ್ಟು ನನ್ನ ವಿಚಾರಧಾರೆಯನ್ನು ಹಂಚಿಕೊಳ್ಳುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಗನ್ನಾಥ್ ಅವರಿಗೆ ಮತ್ತು ಎಲ್ಲ ಭಾಗವಹಿಸುತ್ತಿರುವ ಸಕ್ರಿಯವಾಗಿ ಭಾಗವಹಿಸುವವರಿಗೆ ನನ್ನ ನಮನಗಳನ್ನು ತಿಳಿಸುತ್ತಾ ಈಗ ಶುರು ಮಾಡ್ತೀನಿ. ಇದು ಶುರು ಮಾಡೋಕ್ ಮುಂಚೆ ಒಂದು ಇನ್ಸಿಡೆಂಟ್ ಆಯಿತು, ಅದರಿಂದ ಶುರು ಮಾಡ್ತೀನಿ. ಕೋವಿಡ್ ಟೈಮಲ್ಲಿ ನನಗೆ ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು. ವೆಂಕಟೇಶ್, ನನ್ನ ಫ್ರೆಂಡ್ ಒಬ್ಬರು ಫ್ಯಾಮಿಲಿಯವರು ತುಂಬಾ ಪ್ಯಾನಿಕ್ ಆಗಿದ್ದಾರೆ, ಅವ್ರಿಗೆ ನಿಮ್ಮ ಸಲಹೆ ಬೇಕು ಅಂತ. ಏನು ಅಂತ ಹೇಳಿದೆ. ಅವರು ಫೋನಿಂದಾನೇ ಮಾಡಿದ್ರು. ಏನು ಅಂದ್ರೆ, ನನ್ನ ಅವ್ರ ಫ್ರೆಂಡ್ ಒಬ್ರು ಕೋವಿಡ್ ಇಂದ ಆಸ್ಪತ್ರೆಯಲ್ಲಿದ್ರು. ಅವರ ಮಾತುಶ್ರೀ ಅವರು ತಾಯಿಯವರು ಕೂಡ ಆಸ್ಪತ್ರೆಯಲ್ಲಿದ್ರು. ಆ ಬ್ಯಾಂಕಲ್ಲಿ ಹಾಸ್ಪಿಟಲ್ ನಲ್ಲಿ ದುಡ್ಡು ಕಟ್ಟಬೇಕು ಅಂತ ಮಾಡ್ತಾ ಇದ್ದಾರೆ. ಮನೆಯವ್ರಿಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಲ್ಲಿದೆ, ಎಷ್ಟಿಟ್ಟಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ.
ಆಸ್ಪತ್ರೆಯಿಂದ ದುಡ್ಡು ಈ ಕಟ್ಟದೇ ಇದ್ರೆ ನಾವು ಇದು ನಾವು ಬೆಡ್ ಕೊಡಲ್ಲ, ಈ ತರ ಇದಿತ್ತು, ತರ ಪ್ಯಾನಿಕ್ ಆಗಿದ್ರು. ಇದೇ ತರ ಸಿಚುಯೇಷನ್ಸ್ಗಳು ನನ್ನ ಸುಮಾರು ಕಡೆ ನೋಡಿದ್ದೀನಿ. ಮಕ್ಕಳುಗಳು ಹೊರಗಡೆ ಇರ್ತಾರೆ, ತಂದೆ ತಾಯಿ ಓಲ್ಡ್ ಏಜ್ ನಲ್ಲಿ ಇಲ್ಲಿ ಇರ್ತಾರೆ, ಸಡನ್ ಆಗಿ ಯಾರಿಗೋ ಹೆಲ್ತ್ ಇದಾಗತ್ತೆ, ಅದನ್ನ ಫೇಸ್ ಮಾಡಕ್ ಆಗಲ್ಲ. ಸೊ ಈ ತರ ಸಿಚುಯೇಷನ್ಗಳಲ್ಲಿ ನಾವು ಪ್ರಿಪೇರ್ ಆಗಿರ್ಬೇಕು. ವಿ ಶುಡ್ ನಾಟ್ ಟೇಕನ್ ಬೈ ಎ ಸರ್ಪ್ರೈಸ್. ಅದರಿಂದ ಇದು ನನ್ನ ಒಂದು ರಿಸರ್ವ್ ಬ್ಯಾಂಕ್ ನಲ್ಲಿ ಇದ್ದಾಗೂ ಅಷ್ಟೇ ನಾವು ಫೈನಾನ್ಷಿಯಲ್ ಲಿಟ್ರಸಿ ಅದ್ರ ಬಗ್ಗೆ ತುಂಬಾ ಗಮನ ಕೊಟ್ಟು ಅದನ್ನ ಮಾಡ್ತಾ ಇದ್ವಿ. ಆ ಒಂದು ಅದೇ ದಾರಿಯಲ್ಲಿ ಒಂದು ನನ್ನ ವಿಚಾರಧಾರೆಯನ್ನು ಹಂಚ್ಕೋಬೇಕು ಅಂತ ಮನಸ್ಸಿನಲ್ಲಿ ಇತ್ತು. ಸೊ ಒಂದು ಪ್ರಯತ್ನ. ಸೊ ನಂದು ಇದಕ್ಕೆ ಹೆಡ್ಡಿಂಗ್ ಕೊಟ್ಟಿರೋದು ಸಕ್ಸೆಷನ್ ಪ್ಲಾನಿಂಗ್ ಅಂಡ್ ಲೆಗಸಿ ಟ್ರಾನ್ಸ್ಫರ್, ಎ ಹೋಲಿಸ್ಟಿಕ್ ಅಪ್ರೋಚ್ ಟು ದ ವೆಲ್ತ್ ಅಂಡ್ ವಿಸ್ಡಮ್. ಈಗ ನಾವು ಎಲ್ಲರೂ ಒಂದು ಜರ್ನಿ ಆಫ್ ವೆಲ್ತ್, ಹಣ ಹೆಂಗೆ ನಾವು ಸಂಪಾದಿಸ್ತೀವಿ ಅಂದ್ರೆ ಫಸ್ಟ್ ನಾವು ಅದನ್ನ ಅರ್ನ್ ಮಾಡಕ್ಕೆ ಗಳಿಕೆ ಬಗ್ಗೆ ಕೊಡ್ತೀವಿ. ಆಮೇಲೆ ಏನ್ ಗಳಿಸ್ತೀವೋ ಅದರಲ್ಲಿ ಒಂದು ಸೇವ್ ಮಾಡ್ತೀವಿ. ಅಲ್ಲಿ ಏನ್ ಸೇವ್ ಮಾಡ್ತೀವೋ ಅದನ್ನ ಇನ್ವೆಸ್ಟ್ ಮಾಡ್ತೀವಿ ಬೇರೆ ಬೇರೆ ಕಡೆ, ಶೇರ್ ಮಾರ್ಕೆಟು, ಫಿಕ್ಸ್ಡ್ ಡೆಪಾಸಿಟು, ಈ ತರ ಬೇಕಾದಷ್ಟು ಕಡೆ. ಆ ಇನ್ವೆಸ್ಟ್ ಮಾಡೋದ್ರಿಂದ ಇನ್ನೂ ಹಣ ಬೆಳೀತಾ ಹೋಗುತ್ತೆ. ವೆಲ್ತ್ ಈಸ್ ಗೆಟ್ಸ್ ಕ್ರಿಯೇಟೆಡ್. ಆಮೇಲೆ ಅದನ್ನ, ಬಿಕಾಸ್ ಲೈಫ್ ಇಸ್ ನಾಟ್ ಇನ್ಫೈನೈಟ್, ಎ ಟೈಮ್ ವಿಲ್ ಕಮ್, ವಿ ಹ್ಯಾವ್ ಟು ಪಾಸ್ ಆನ್ ಅವರ್ ವೆಲ್ತ್. ಬೇರೆಯವ್ರಿಗೆ ನಾವು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಲೇಬೇಕು. ಸೊ ಏನು ಅಂದ್ರೆ ಟ್ರೂ ಫೈನಾನ್ಷಿಯಲ್ ಪ್ಲಾನಿಂಗ್ ಇಸ್ ಕಂಪ್ಲೀಟೆಡ್ ವೆನ್ ವೆಲ್ತ್ ಇಸ್ ಟ್ರಾನ್ಸ್ಫರ್ಡ್ ವಿತ್ ಕ್ಲಾರಿಟಿ. ಅದಿಲ್ಲದೆ ಇದ್ರೆ ಅದೊಂದು ವೆಲ್ತ್ ಅನ್ನೋದು ಒಂದು ಫ್ಯಾಮಿಲಿನೇ ಸ್ಪ್ಲಿಟ್ ಮಾಡತ್ತೆ. ಈಗ ಒಂದು ನಮ್ಮ ಸನಾತನ ಧರ್ಮದ ಒಂದು ವಿಶೇಷತೆ ಏನು ಅಂದ್ರೆ ಅದು ಕ್ಲಿಯರ್ ಆಗಿ ಹೇಳಿದ್ದಾರೆ. 4 ಸ್ಟೇಜಸ್. ಯಾವ್ದಾವ್ದು? ಬ್ರಹ್ಮಚರ್ಯ, ಅದರಲ್ಲಿ ಗಳಿಕೆ, ಲರ್ನಿಂಗ್ ಮಾಡ್ತೀವಿ. ಆಮೇಲೆ ಗೃಹಸ್ಥ, ಫ್ಯಾಮಿಲಿ, ಅರ್ನಿಂಗು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಆಮೇಲೆ ವಾನಪ್ರಸ್ಥ, ಮೋಸ್ಟ್ ಆಫ್ us we live presently we are in that stage. ಆಮೇಲೆ ಕೊನೆಯದು ಸನ್ಯಾಸ. ವಾನಪ್ರಸ್ಥ ಏನು? ಗ್ರಾಜುಯಲ್ ಡಿಟ್ಯಾಚ್ಮೆಂಟ್ ಫ್ರಮ್ ಮೆಟೀರಿಯಲ್ ವೆಲ್ತ್. ಮೆಟೀರಿಯಲ್ ವೆಲ್ತ್ ಇಂದ ಗ್ರಾಜುಯಲ್ ಆಗಿ ದೂರ ಹೋಗ್ಬೇಕು. ಶಿಫ್ಟ್ ಫ್ರಮ್ ಅಕ್ಯುಲೇಷನ್ ಟು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಏನ್ ಗಳಿಸಿರ್ತೀವಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡಬೇಕು. ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಟ್ರಾನ್ಸ್ಫರ್ ದ ವೆಲ್ತ್. ಐ ಆಮ್ ಅಂಡರ್ಲೈನ್ ದ ವರ್ಡ್ ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪಾಸ್ ಆನ್ ದ ವೆಲ್ತ್ ಇನ್ ಎ ಆರ್ಡರ್ಲಿ ಮ್ಯಾನರ್. ಒಂದು ಕ್ರಮಬದ್ಧವಾಗಿ ಅದನ್ನ ಮುಂದಿನ ಜನಾಂಗಕ್ಕೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸಕ್ಸೆಷನ್ ಪ್ಲಾನಿಂಗ್ ಅಂದ್ರೆ ಏನು? ಸಕ್ಸೆಷನ್ ಪ್ಲಾನಿಂಗ್ ಅಂದ್ರೆ ಇಟ್ ಈಸ್ ಅ ಸ್ಟ್ರಕ್ಚರ್ಡ್ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಅಸೆಟ್ಸ್ ಟು ನೆಕ್ಸ್ಟ್ ಜನರೇಷನ್. ನಾವು ಏನ್ ಗಳಿಸಿರ್ತೀವೋ ಅದನ್ನ ಕ್ರಮಬದ್ಧವಾಗಿ, ಕಾನೂನುಬದ್ಧವಾಗಿ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ, ನಮ್ಮ ಫ್ಯಾಮಿಲಿಯವ್ರಿಗೆ ಟ್ರಾನ್ಸ್ಫರ್ ಮಾಡೋ ಕ್ರಮ. ಅದರಿಂದ ಏನು ಉಪಯೋಗ? ಇಟ್ ಎನ್ಶೋರ್ಸ್ ಕಂಟಿನ್ಯೂಟಿ ಇನ್ ವೆಲ್ತ್. ನಾವು ಏನ್ ಗಳಿಸಿರ್ತೀವೋ ಅದು ಮುಂದಿನ ಜನರೇಷನ್ಗೆ ಅದು ಅವೈಲಬಲ್ ಇರುತ್ತೆ. ಪ್ರೊವೈಡ್ಸ್ ಕ್ಲಾರಿಟಿ ಆನ್ ಡಿಸ್ಟ್ರಿಬ್ಯೂಷನ್. ನಾವು ಏನು ಬರೀಲ್ದೇ ಇತ್ತು ಅಂದ್ರೆ ಏನಾಗತ್ತೆ? ಜಗಳ, ಕದನ, ಕೋರ್ಟ್ ಕೇಸ್ಗಳು. ಒಂದು ಲೀಗಲ್ದ ಯಾವುದೋ ಒಂದು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ಇಂಡಿಯಾದಲ್ಲಿ ಎಷ್ಟು ಸಿವಿಲ್ ಕೇಸಸ್ ಇದೆ ಅದರಲ್ಲಿ 66% ಕೇಸಸ್ ಪರ್ಟೈನ್ಸ್ ಟು ಲ್ಯಾಂಡ್ ಅಂಡ್ ಪ್ರಾಪರ್ಟಿ ಲಿಟಿಗೇಷನ್ಸ್. ಯು ಕ್ಯಾನ್ ಇಮ್ಯಾಜಿನ್ ದ ಅಮೌಂಟ್ ಆಫ್ ಇದು ಎಷ್ಟು ಕೋರ್ಟ್ಗಳಲ್ಲಿ ಪೆಂಡಿಂಗ್ ಕೇಸಸ್ಗಳಿದೆ. ಸೊ ಇದೇನ್ ಮಾಡತ್ತೆ? ಇಟ್ ಇಂಟಿಗ್ರೇಟ್ಸ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್, ಲೀಗಲ್ ಫ್ರೇಮ್ವರ್ಕ್ ಅಂಡ್ ಫ್ಯಾಮಿಲಿ ಕನ್ಸಿಡರೇಷನ್. ಈ ಮೂರನ್ನು ಸೇರಿ ಕ್ರಮಬದ್ಧವಾಗಿ ನಾವು ನಮ್ಮ ಗಳಿಕೆಯನ್ನ ಮುಂದಿನ ಜನಾಂಗಕ್ಕೆ ಹೇಗೆ ತಲುಪಿಸಬೇಕು, ಕಾನೂನುಬದ್ಧವಾಗಿ, ಯಾವುದೇ ತರವಾದ ಕಾನೂನಿನ ಅಡಚಣೆಗಳು ಇಲ್ಲದೆ ಸಂತೋಷವಾಗಿ ಬರಬೇಕು. ಈಗ ನಾವು ಸಕ್ಸೆಷನ್ ಪ್ಲಾನಿಂಗ್ ಯಾತಕ್ ಬೇಕು ಅಂದ್ರೆ ಇಟ್ ಎನ್ಶೋರ್ಸ್ ಕಂಟಿನ್ಯೂಟಿ ಅಂಡ್ ಸರ್ಟನಿಟಿ.
ಕಂಟಿನ್ಯೂಟಿ ಇರುತ್ತೆ. ಆಮೇಲೆ ಸರ್ಟನಿಟಿ, ಎಲ್ಲರಿಗೂ ಓಕೆ, ನಮ್ಮ ಇದು ಇಷ್ಟ ಆಸ್ತಿ ಇದೆ, ಇದರಿಂದ ನಮ್ಗೆ ಇಷ್ಟು ಸಿಗತ್ತೆ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ, ಕಂಟಿನ್ಯೂಟಿ ಇರುತ್ತೆ. ಪ್ರಿವೆಂಟ್ಸ್ ಫ್ಯಾಮಿಲಿ ಡಿಸ್ಪ್ಯೂಟ್ಸ್. ನಾ ಹೇಳ್ದಂಗೆ 66% ಆಫ್ ಲೀಗಲ್ ಕೇಸಸ್ ಪರ್ಟೈನ್ಸ್ ಟು ದಿಸ್ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್. ಇಂಪ್ರೂವ್ಸ್ ಟ್ಯಾಕ್ಸ್ ಅಂಡ್ ಲೀಗಲ್ ಎಫಿಷಿಯನ್ಸಿ. ಈಗ ಎಷ್ಟೋ ಕಂಟ್ರಿಗಳಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದೆ, ಇಂಡಿಯಾದಲ್ಲೂ ಬರ್ಬೋದು, ಯಾವಾಗ ಬೇಕಾದ್ರೂ ಗವರ್ಮೆಂಟ್ ತರಬಹುದು. ಸೊ ವೆನ್ ವಿ ಅಕ್ವೈರ್ ದ ಇನ್ಹೆರಿಟೆನ್ಸ್ ಟ್ಯಾಕ್ಸ್, ಸಡನ್ಲಿ ದಿ ನೆಕ್ಸ್ಟ್ ಜನರೇಷನ್ ಶುಡ್ ನಾಟ್ ಫೇಸ್ ಎ ವೆರಿ ಬಿಗ್ ಟ್ಯಾಕ್ಸ್ ಬರ್ಡನ್. ಅದನ್ನು ಇಟ್ಕೊಂಡು, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕ್ರಮಬದ್ಧವಾಗಿ ನಾವು ಪ್ಲಾನ್ ಮಾಡಬೇಕು. ಪ್ರೊಟೆಕ್ಟ್ಸ್ ಡಿಪೆಂಡ್ಸ್ ಅಂಡ್ ನಾಮಿನೀಸ್. ಈಗ ಇದೇ ಆಗ್ತಾ ಇರೋದು. ಈಗ ನೀವು ನೋಡಿದೀರಾ, ಯಾವುದೋ ಒಂದು ಬಿಗ್ ಹೆಸರು నాకు ತಗೊಳಕ್ ಇಷ್ಟ ಇಲ್ಲ, ಒಬ್ಬ ಫ್ಯಾಮಿಲಿ, ಒಂದು ಹೀರೋಯಿನ್ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿ 30,000 crores ಕೋರ್ಟ್ ಅಲ್ಲಿ ನಡೀತಾ ಇದೆ. ದಿನ ಬೆಳಗಾದ್ರೆ ಅದ್ರ ಬಗ್ಗೆ ಆಗಿ ಮೊನ್ನೆ ಕೋರ್ಟ್ ಅಲ್ಲಿ ಕೂಡ ಅದನ್ನ ತಡೆ ಆಗಿ ತಂದಿದ್ದಾರೆ. ಡಿಸ್ಪ್ಯೂಟ್, ವೆನ್ ಯು ಹ್ಯಾವ್ ಎ ಬಿಗ್ ಮನಿ ದೇರ್ ವಿಲ್ ಬಿ ಎ ಬಿಗ್ ಕ್ಲೈಮ್, ದೆನ್ ದೇರ್ ವಿಲ್ ಬಿ ಬಿಗ್ ಡಿಸ್ಪ್ಯೂಟ್ಸ್. ಅದರಿಂದ ನಮ್ಮ ಇಮ್ಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ನ ಪ್ರೊಟೆಕ್ಟ್ ಮಾಡಬೇಕು. ಯಾವುದೇ ತರ ಬೇರೆಯವರು ಅನೈತಿಕವಾಗಿ ಅದನ್ನ ಆ ಹಕ್ಕಿಗೆ ಅವರು ತಮ್ಮ ಹಕ್ಕನ್ನ ಎಸ್ಟಾಬ್ಲಿಷ್ ಮಾಡಬಾರ್ದು. ಪ್ರಿಸರ್ವ್ಸ್ ಫ್ಯಾಮಿಲಿ ವೆಲ್ತ್ ಅಕ್ರಾಸ್ ಜನರೇಷನ್. ಮುಂದಿನ ಜನಾಂಗಕ್ಕೂ ನಾವು ಏನು ಗಳಿಸಿರ್ತೀವೋ ಅದು ಮುಂದಿನ ಜನಾಂಗಕ್ಕೆ ಸಿಗಬೇಕು. ನಾರ್ಮಲಿ ಯಾತೆ ಜನ ಈ ಸಕ್ಸೆಷನ್ ಪ್ಲಾನಿಂಗ್ ಮಾಡಕ್ಕೆ ಹೇಸ್ತಾರೆ? ಲ್ಯಾಕ್ ಆಫ್ ಅವೇರ್ನೆಸ್. ಗೊತ್ತಿರಲ್ಲ ಇದು ಮಾಡಿದ್ರೆ ಒಳ್ಳೇದು ಅಂತ, ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ನಾವು ಏನಾಗಿರ್ತಾರೆ, ನಮ್ಮದೇ ಒಂದು ಪ್ರಪಂಚದಲ್ಲಿ ಮುಳುಗೋಗಿರ್ತೀವಿ. ಆಮೇಲೆ ಆ ಫೈನಲ್ ಡೇ ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸಡನ್ ಆಗಿ ಇಟ್ ಹ್ಯಾಪನ್ಸ್. ಪರ್ಸೀವ್ಡ್ ಕಾಂಪ್ಲೆಕ್ಸಿಟಿ, ಅಯ್ಯೋ ಇದು ತುಂಬಾ ಕಷ್ಟಪ್ಪ, ಬೇಡ, ಈ ಇದು ವಿಲ್ ಬರೆಯೋದು, ಅದರ ಕಾಂಪ್ಲಿಕೇಶನ್ಸ್ ಬೇಡ ಅಂತ ಒಂದು ಹೆದರಿಕೆ. ಡಿಫರ್ಮೆಂಟ್, ಲೇಸಿನೆಸ್, ಅಯ್ಯೋ ನಾಳೆ ಮಾಡೋಣ, ನಾಡದ್ ಮಾಡೋಣ, ಹಿಂಗೆ ವಿ ಕೀಪ್ ಆನ್ ಪೋಸ್ಟ್ಪೋನಿಂಗ್ ದ ಥಿಂಗ್ಸ್. ಇನ್ನೊಂದು ಓವರ್ ಕಾನ್ಫಿಡೆನ್ಸ್. ವಿ ಪ್ರಿಸ್ಯೂಮ್ ನಮ್ಮ ಫ್ಯಾಮಿಲಿ ವಿಲ್ ಮ್ಯಾನೇಜ್, ನಾವಿಲ್ದೇ ಇರೋ ಪರಲ್ಲ, ನಮ್ಮ ಫ್ಯಾಮಿಲಿ ಮ್ಯಾನೇಜ್ ಮಾಡ್ಕೋತಾರೆ ಅಂತ ಒಂದು ಫಾಲ್ಸ್ ಓವರ್ ಕಾನ್ಫಿಡೆನ್ಸ್. ಆಮೇಲೆ ಡಿಸ್ಕಂಫರ್ಟ್ ಇನ್ ಡಿಸ್ಕಸಿಂಗ್ ಡೆತ್. ಅಯ್ಯೋ ಈ ಡೆತ್ ಅಂತ ಬಂತು ಅಂದ್ರೆ ಎಲ್ಲರೂ ಇದು ಮಾಡ್ತಾರೆ, ಬಟ್ ಯು ಕೆನಾಟ್ ಅವಾಯ್ಡ್. ನಾವು ಜೀವನದಲ್ಲಿ ನಮ್ಮ ಹುಟ್ಟಿದ ದಿನ ಗೊತ್ತು, ಮದುವೆ ಆದ ದಿನ ಗೊತ್ತು, ಎಂಪ್ಲಾಯ್ಮೆಂಟ್ ಡೇ ಗೊತ್ತು, ಯಾವಾಗ ರಿಟೈರ್ ಆಗ್ತೀವಿ ಗೊತ್ತು, ಬಟ್ ಒನ್ ಡೇ, ದ ಫೈನಲ್ ಡೇ, ನೋಬಡಿ ಕ್ಯಾನ್ ಪ್ರೆಡಿಕ್ಟ್. ಸೊ ಬಟ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಇಟ್. ಅದು ಯಾವತ್ ಬೇಕಾದ್ರೂ ಆಗ್ಬೋದು. ಸೊ ಅದು ರಿಯಾಲಿಟಿ. ಈಗ ನಾವು ಪ್ಲಾನ್ ಮಾಡದೇ ಇದ್ರೆ ಅದರದ ಕಾನ್ಸಿಕ್ವೆನ್ಸಸ್ ಏನು, ಅದರ ಪರಿಣಾಮ ಏನು? ಎಮೋಷನಲ್ ಅಂಡ್ ಫೈನಾನ್ಷಿಯಲ್ ಸ್ಟ್ರೆಸ್. ನಾವು ಇಲ್ದೇ ಇರ್ಬೋದು. ಜಸ್ಟ್ ಇಮ್ಯಾಜಿನ್ ನಮ್ಮ ಫ್ಯಾಮಿಲಿ ಯಾವ ತರ ಸಫರ್ ಮಾಡ್ಬೋದು. ಡಿಲೇ ಇನ್ ಅಸೆಸಿಂಗ್ ಫಂಡ್ಸ್. ಒಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ, ಯಾವುದೋ ಒಬ್ಬ ಆಸ್ಪತ್ರೆಯಲ್ಲಿ ಇರ್ತಾರೆ, ಒಂದು ಅರ್ಜೆಂಟ್ ಆಗಿ ದುಡ್ಡು ಬೇಕು, ದುಡ್ಡು ಇದೆ ಬಟ್ ನಾನು ತಗೊಳಕ್ ಆಗಲ್ಲ, ಅವ್ರಿಗೆ ಸಿಗಲ್ಲ, ಆ ತರ ಕಷ್ಟ ಸಿಚುಯೇಷನ್ಸ್ಗಳು ಬರುತ್ತೆ. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಂಡ್ ಲಿಟಿಗೇಷನ್, ಎಸ್, ಇದು ಸರ್ವೇ ಸಾಮಾನ್ಯ. ಅಸೆಟ್ಸ್ ರಿಮೈನ್ ಅನ್ಕ್ಲೈಮ್ಡ್. ನಾವು ಸಂಪಾದಿತ ಆಸ್ತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಸಂಸಾರಸ್ಥರಿಗೆ ಸಿಗದೆ ಹೋಗ್ಬೋದು. ಇಟ್ ರಿಮೈನ್ಸ್ ಅನ್ಕ್ಲೈಮ್ಡ್. ಲಾಸ್ ಆಫ್ ವೆಲ್ತ್ ಓವರ್ ಟೈಮ್. ಕೋರ್ಟ್ ಕೇಸ್ ಹೋಗತ್ತೆ, ಅಲ್ಲಿ 10-15 ವರ್ಷ ಹೋಗತ್ತೆ. ಲಾಸ್ ಆಫ್ ವೆಲ್ತ್, ನಮ್ಮವರು ಅದನ್ನ ಎಂಜಾಯ್ ಮಾಡೋಕ್ಕಾಗಲ್ಲ, ಅದರ ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂ. ಸೊ ದೀಸ್ ಆರ್ ಆಲ್ ಕಾನ್ಸಿಕ್ವೆನ್ಸಸ್ ಆಫ್ ನಾವು ಪ್ಲಾನ್ ಮಾಡದೇ ಇದ್ರೆ. ದೆನ್ ಈಗ ಟೈಮ್ ಅಂಡ್ ಎಫರ್ಟ್ ವಿತೌಟ್ ಪ್ಲಾನಿಂಗ್ ಏನಾಗತ್ತೆ? ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಫೇಸ್? ಎಮೋಷನಲ್ ಅಂಡ್ ಫೈನಾನ್ಷಿಯಲ್ ಸ್ಟ್ರೆಸ್. ಎಮೋಷನಲ್, ಒಂದು ಮಾನಸಿಕವಾಗಿ ಮತ್ತು ಹಣಕಾಸಿನ ಕುಂದು ಕೊರತೆ ಮತ್ತು ಅದರ ಮನಸ್ಸಿನಲ್ಲಿ ತುಂಬಾ ಹಿಂಸೆ ಆಗ್ತಾ ಇರುತ್ತೆ. ಮಂತ್ಸ್ ಅಂಡ್ ಇಯರ್ಸ್ ಟು ಅಸೆಸ್ ದ ಅಸೆಟ್ಸ್. ಲಿಟಿಗೇಷನ್ ಹೋಯ್ತು ಅಂದ್ರೆ 10, 15, 20 ವರ್ಷ ಆದ್ರೂ ಹೋಗುತ್ತೆ. ಲೀಗಲ್ ಪ್ರೊಸೀಜರ್ಸು. ಲೀಗಲ್ ಹೋಯ್ತು ಅಂದ್ರೆ, ಫಸ್ಟ್ ನೀವು ಲೀಗಲ್ ಹೋಯ್ತು ಅಂದ್ರೆ ದರ್ ಆರ್ ಸರ್ಟನ್ ಡಾಕ್ಯುಮೆಂಟ್ಸ್ ವಿ ಹ್ಯಾವ್ ಟು ಪ್ರೊಡ್ಯೂಸ್. ಯಾವುದು? ಸಕ್ಸೆಷನ್ ಸರ್ಟಿಫಿಕೇಟು, ಪ್ರೊಬೇಟು, ಈ ತರ. ಅದಕ್ಕೆ ಮಿನಿಮಮ್ 12 ತಿಂಗಳು, 1.5 ವರ್ಷ, 2 ವರ್ಷ ಆಗತ್ತೆ. ಅದರಲ್ಲೂ ಯಾರು ಲಿಟಿಗೇಷನ್ಸ್ ಏನಾದ್ರು ಚಾಲೆಂಜ್ ಮಾಡಿದ್ರೆ ಇಟ್ ಮೇ ಡ್ರ್ಯಾಗ್ ಆನ್ ಫಾರ್ ಇಯರ್ಸ್. ಸೊ getting succession certificate is not that easy.
ರಿಪೀಟೆಡ್ ಡಾಕ್ಯುಮೆಂಟೇಶನ್, ಮಾಡಿದ್ದನ್ನೇ ಮಾಡಿಕೊಂಡು ಮಾಡ್ತಾ ಇರಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಲಾಯರ್ಸ್ಗೆ ಫೀಸ್ ಕೊಡಬೇಕು. ಸೊ ದರ್ ಇಸ್ ಅಡಿಷನಲ್ ಫೈನಾನ್ಷಿಯಲ್ ಡ್ರೈನ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಮನ್ ಮಿಸ್ಕನ್ಸೆಪ್ಷನ್ಸ್ ಇದೆ. ಏನು ಅಂದ್ರೆ ನಾಮಿನಿ ಅಂದ್ರೇನು, ಲೀಗಲ್ ಹೇರ್ ಯಾರು? ನಾಮಿನಿ ಅಂದ್ರೆ ಜಸ್ಟ್ ಈಸ್ ಎ ಕಸ್ಟೋಡಿಯನ್, ಅವನು ಈಸ್ ಎ ಟ್ರಸ್ಟಿ ಅಷ್ಟೇ. ಈಗ ನಾವು ನಾಮಿನಿಯಾಗಿ ನಾವು ನಮ್ಮ ಅಕೌಂಟ್ ಅಲ್ಲಿ ಯಾರನ್ನ ಬೇಕಾದ್ರೂ ನಾಮಿಸ್ಬೋದು. ಬಟ್ ಆ ನಾಮಿನಿ ಆದ ತಕ್ಷಣ ಅವನಿಗೆ ಆ ಬ್ಯಾಂಕ್ ಅಲ್ಲಿರೋ ಅಕೌಂಟಿನ ಬ್ಯಾಲೆನ್ಸ್ ಎಲ್ಲ ಅವನಿಗೆ ಹೋಗತ್ತೆ ಅಂತಲ್ಲ. ಯಾರಿಗೆ ಉತ್ತರಾಧಿಕಾರಿ, ಲೀಗಲ್ ಹೇರ್, ಹೂ ಈಸ್ ದ ಆಕ್ಚುಯಲ್ ಓನರ್. ಸೊ ಈವನ್ ನಾಮಿನಿ ನಾವು ಯಾರೇ ಮಾಡಿದ್ರು ಉತ್ತರಾಧಿಕಾರಿ ಯಾರಿರ್ತಾರೋ ಅವ್ರಿಗೇನೆ ಎಲಿಜಿಬಿಲಿಟಿ ಇರೋದು. ಸೊ ದೇ ಹ್ಯಾವ್ ಟು ಬಿ ವೆರಿ ಸರ್ಟನ್ ಕ್ಲಾರಿಟಿ ಆನ್ nominee and legal heir. So the nomination does not override succession law. Succession law is the ultimate. Nominee yarn bekaru ಮಾಡಿ, ಬಟ್ ಫೈನಲಿ ಸಕ್ಸೆಷನ್ ಪ್ರಕಾರ ನಮ್ಮ ಹೆಂಡತಿ ಮಕ್ಕಳು ಯಾರ್ಯಾರು ಇರ್ತಾರೋ ಅವ್ರು ಆ ಸಕ್ಸೆಷನ್ ಲಾ ಪ್ರಕಾರ ಅವರೇ ಎಲಿಜಿಬಲ್ ರೈಟ್ಫುಲ್ ಓನರ್. ವಿತೌಟ್ ವಿಲ್ disputes will possible. So nomination is not success planning. So we have to be very clear. ನಾ ನಾಮಿನೇಷನ್ ಮಾಡಿದಪ್ಪ ಸಕ್ಸೆಷನ್ ಪ್ಲಾನಿಂಗ್ ಅಂತಲ್ಲ. ಸೊ ನಾವು ನಾಮಿನೇಷನ್ ಮಾಡದೇ ಇದ್ರೆ ಅಥವಾ ಈ ಮಾಡದೇ ಇದ್ರೆ ಅದರ ಪರಿಣಾಮ ಏನು ಅನ್ನೋದು ಒಂದು ಫಿಗರ್ ಕೊಡ್ತೀನಿ, ನಿಮ್ಗೆ ಆಶ್ಚರ್ಯವಾಗಬಹುದು. ಇದು ವೇರ್ ಡಸ್ ವೆಲ್ತ್ ಗೆಟ್ಸ್ ಲಾಕ್ಡ್? ಬ್ಯಾಂಕ್ ಡೆಪಾಸಿಟ್ಸ್, unclaimed deposit from banks are transferred to RBI and kept as depositor and education awareness fund. ಸೊ ಅನ್ಕ್ಲೈಮ್ ಡೆಪಾಸಿಟ್ ಅದನ್ನ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಇದರಲ್ಲಿ ಬರೀ ಆ ಡಾಟಾ ಇಂಪಾರ್ಟೆಂಟು. ಎಷ್ಟು ಇದೆ ಅಂತ ಲೆಕ್ಕ ಹಾಕಿ. 2023-24 ಫೈನಾನ್ಷಿಯಲ್ ಇಯರ್ ಇಟ್ ವಾಸ್ ಅರೌಂಡ್ 78,000 crores. 24-25 ಅಂದ್ರೆ 31st March 2025 ಅಲ್ಲಿ 97,545 crores ಇದೆ. ಸೊ ಆಲ್ಮೋಸ್ಟ್ 19,000 crores ಎವ್ರಿ ಇಯರ್. ನಾವು ಈಗ ಕರೆಂಟ್ 31st March ಬ್ಯಾಲೆನ್ಸ್ ಶೀಟ್ ಪಬ್ಲಿಷ್ ಆಗಬೇಕು RBI ಇಂದ. ಐ ವಿಲ್ ಎಕ್ಸ್ಪೆಕ್ಟ್ ದಟ್ ಇಟ್ ವಿಲ್ ಬಿ ಮೋರ್ ದ್ಯಾನ್ 110,000 crores, 110,000 crores ಮೇಲಿರುತ್ತೆ. ಜಸ್ಟ್ ಇಮ್ಯಾಜಿನ್, ಎಷ್ಟೋ ಜನ ದುಡ್ಡು ಕಷ್ಟಪಟ್ಟು ಸಂಪಾದಿಸ್ತಾರೆ, ಬಟ್ ಮುಂದಿನ ಜನಾಂಗಕ್ಕೆ ಸಿಗಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ unclaimed shares and dividends and mutual funds. Number of shares unclaimed 1.1 billion shares. Value 1 lakh crore. ಈ 1 lakh crore ಅನ್ನೋದು ಇಟ್ಸ್ ಎ ವೇರಿಯಬಲ್. ಯಾತಕ್ಕೆ ಅಂದ್ರೆ market value of shares keep on happening. So when the market share goes up, the value may go up like anything. Dividend, ಈ ಶೇರ್ಸ್ಗಳು ಯಾರು ಅವರು ಇದು ಪಡೆದಿಲ್ವೋ ಅದ್ರ ಬಗ್ಗೆ ಡಿವಿಡೆಂಡ್ಗಳು ಕೊಡ್ತಾರಲ್ಲ, ಅದನ್ನು 6,000 crores unclaimed. Mutual fund roughly 3,500 crores. ಇವೆಲ್ಲ ಎಲ್ಲಿ ಇದೆ? It has been transferred to Investor Education and Protection Fund Authority after remained unclaimed for a continuous period of 7 years. So above 7 years ಇದಕ್ಕೆಲ್ಲ ಟ್ರಾನ್ಸ್ಫರ್ ಆಗಿರುತ್ತೆ. ಈಗ ಇನ್ನೂ ಜಾಸ್ತಿ ಇರ್ಬೋದು. ಇನ್ಶೂರೆನ್ಸ್ ಮಾಡ್ತೀವಿ, ಕೆಲ್ಸಕ್ಕೆ ಸೇರಿದ ತಕ್ಷಣ ಇನ್ಶೂರೆನ್ಸ್ ಮಾಡ್ತೀವಿ, ನಾಮಿನೇಷನ್ ಅಪ್ಡೇಟ್ ಮಾಡಲ್ಲ. ಪ್ರತಿ ತಿಂಗಳಲ್ಲೂ ಸ್ಯಾಲರಿನಲ್ಲಿ ಕ್ರೆಡಿಟ್ ಆಗತ್ತೆ. ಎವ್ರಿ ಮಂತ್ ಇದನ್ನ ಪೇ ಮಾಡ್ತೀವಿ ಪ್ರೀಮಿಯಮ್ಮು. ಆಮೇಲೆ ಅದು ಮೆಚ್ಯೂರ್ ಆದಾಗ ನಾವಿರಲ್ಲ ಅಥವಾ ಅದು ಗೊತ್ತಿರಲ್ಲ. ಸೊ ಎಷ್ಟು? 14,000 crores ಪ್ಲಸ್ ರಿಮೈನ್ಡ್ ಅನ್ಕ್ಲೈಮ್ಡ್. ಮೆಚ್ಯೂರಿಟಿ ಆಗಿದೆ, ಪೇ ಆಗಿಲ್ಲ, ಅನ್ಕ್ಲೈಮ್ಡ್ ಆರ್ ಅನ್ರಿಪೋರ್ಟೆಡ್ ಡೆತ್ ಅಂಡ್ nominees doesn't know or nomination ಮಾಡಿಲ್ಲ. An insurance amount is treated as unclaimed when it remains unpaid beyond 12 months. 12 ತಿಂಗಳಿಗಿಂತ ಅದು ಮೇಲೆ ಯಾರೂ ಅದನ್ನ ಬಗ್ಗೆ ಕ್ಲೈಮ್ ಮಾಡದೇ ಇದ್ರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ಅನ್ಕ್ಲೈಮ್ಡ್. ಅದೇ ತರ 10 ವರ್ಷ ಆದ್ಮೇಲೆ ಯಾರು ಕ್ಲೈಮ್ ಮಾಡಲೇ ಇಲ್ಲ, ಆ ವ್ಯಕ್ತಿ ಆಗ್ಲಿ ಅಥವಾ ಅವರ ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಸ್
ಯಾರನ್ನು ಕ್ಲೈಮ್ ಮಾಡ್ತಾ ಇದ್ರೆ 10 ವರ್ಷ ಆದ್ಮೇಲೆ ಇಟ್ ಈಸ್ ಟ್ರಾನ್ಸ್ಫರ್ ಟು ಸಿಟಿಸನ್ಸ್ ವೆಲ್ಫೇರ್ ಫಂಡ್, ಸೀನಿಯರ್ ಸಿಟಿಸನ್ ವೆಲ್ಫೇರ್ ಫಂಡ್ ಮೈಂಟೈನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಇದನ್ನೆಲ್ಲ ಆಡ್ ಮಾಡಿದ್ರೆ ಬ್ಯಾಂಕ್ ಡೆಪಾಸಿಟ್, ಡಿವಿಡೆಂಡು, ಮ್ಯೂಚುವಲ್ ಫಂಡು, ಇನ್ಶೂರೆನ್ಸು, ಶೇರ್ಸ್ ಅನ್ನು ಬಿಟ್ಬಿಟ್ಟಿದ್ದೀನಿ. ಇದಿಷ್ಟು ಕ್ಯಾಶ್ ವಿಚ್ ಇಸ್ ಲೈಂಗ್ ವಿತ್ ಗವರ್ಮೆಂಟ್ ಅಂಡ್ ಅದರ್ ಏಜೆನ್ಸೀಸ್ 1.2 lakh crore. It is much more now. ಇದು ಡೇಟಾ ಪಬ್ಲಿಷ್ ಮೇ ಬಿ 1 year old ಡೇಟಾ. ಆ ಶೇರ್ಸು ಅದನ್ನ ತಗೊಂಡ್ರೆ ಇಟ್ ಈಸ್ ವೆರಿ ಬಿಗ್ ನಂಬರ್. ಜಸ್ಟ್ ಇಮ್ಯಾಜಿನ್ ದ ಕ್ವಾಂಟಮ್ ಆಫ್ ಅಮೌಂಟ್ ದಟ್ ಈಸ್ ಲೇಯಿಂಗ್ ಅನ್ಕ್ಲೈಮ್ಡ್. ಇದೇನಾಗತ್ತೆ? ಇಟ್ ಇಂಡಿಕೇಟ್ಸ್ ಲ್ಯಾಕ್ ಆಫ್ ಅವೇರ್ನೆಸ್ ಅಂಡ್ ಪ್ಲಾನಿಂಗ್. ಸೊ ಈಗ ಇದಕ್ಕೆ ಬರೋಣ. ಫೈನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಏನೇನು ಅಂತ. ಬ್ಯಾಂಕ್ ಅಕೌಂಟು, ಫಿಕ್ಸ್ಡ್ ಡೆಪಾಸಿಟ್. ಬ್ಯಾಂಕ್ ಅಕೌಂಟ್ ಅಂದ್ರೆ ಸೇವಿಂಗ್ಸ್ ಡೆಪಾಸಿಟ್ ಅಕೌಂಟ್ ಆಗಿರ್ಬೋದು, ರಿಕರಿಂಗ್ ಡೆಪಾಸಿಟ್ ಆಗಿರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ ಆಫ್ ವೇರಿಯಸ್ ಮೆಚುರಿಟೀಸ್ ಅಂಡ್ ವೇರಿಯಸ್ ಫಾರ್ಮ್ಸ್, ಮ್ಯೂಚುವಲ್ ಫಂಡ್ಸು, ಶೇರ್ಸು, ಇನ್ಶೂರೆನ್ಸ್ ಪಾಲಿಸೀಸು, ರಿಟೈರ್ಮೆಂಟ್ ಫಂಡ್ಸು, ಪೋಸ್ಟಲ್ ಸೇವಿಂಗ್ ಸ್ಕೀಮು, ಇದೆಲ್ಲ ಸಮ್ ಆಫ್ ದ ಥಿಂಗ್ಸ್, ಮೇನ್ ಥಿಂಗ್ಸ್ ಮಾತ್ರ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಇದು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್. ಆಮೇಲೆ ಅದರ್ ಅಸೆಟ್ಸ್ ಯಾವುದು? ಫಿಸಿಕಲ್ ಅಂಡ್ ಅದರ್ ಅಸೆಟ್ಸ್. ಲ್ಯಾಂಡು, ಬಿಲ್ಡಿಂಗು, ಫ್ಲಾಟ್ಸು, ಗೋಲ್ಡು, ಸಿಲ್ವರ್, ಜ್ಯುವೆಲರಿ. ನಾನು ಏನಕ್ಕೆ ಸಪ್ರೇಟ್ ಮಾಡಿದ್ದೀನಿ ಅಂದ್ರೆ ಕೆಲವರು ಗೋಲ್ಡು ಸಿಲ್ವರ್ ಬಾರ್ಸ್ಗಳನ್ನ ಇಟ್ಕೋತಾರೆ, ಕಾಯಿನ್ಸು ಅದರ. ಬಿಸ್ನೆಸ್ ಇಂಟ್ರೆಸ್ಟ್ ಇರುತ್ತೆ, ಕೆಲವು ಕಡೆ ಪಾರ್ಟ್ನರ್ಶಿಪ್ ಆ ತರ ಸ್ಟಾರ್ಟ್ ಮಾಡಿರ್ತಾರೆ. ಸೇಫ್ಟಿ ಡೆಪಾಸಿಟ್ ಲಾಕರ್ಸ್ ಎಷ್ಟೋ ಜನ ಇಟ್ಟಿರ್ತೀವಿ, ಬಟ್ ಯಾವ ಸೇಫ್ಟಿ ಡೆಪಾಸಿಟ್ ಲಾಕರ್ಸ್ ಮಕ್ಳಿಗೆ ಗೊತ್ತೇ ಇರಲ್ಲ, ಯಾವ ಬ್ಯಾಂಕ್ ಅಲ್ಲಿ ಇದೆ, ಕೀ ಎಲ್ಲಿದೆ ಅನ್ನೋದು ಗೊತ್ತಿರಲ್ಲ. ಅದರ್ ವ್ಯಾಲ್ಯೂಬಲ್ಸ್. ನನ್ನ ಫ್ರೆಂಡ್ ಒಬ್ಬಂದೇ ಆಗಿತ್ತು, ಅವ್ರ ತಂದೆ ಎಲ್ಲೋ ಲ್ಯಾಂಡ್, ಪ್ರೈಮ್ ಫಾರಂ ಲ್ಯಾಂಡ್ ಎಲ್ಲೋ ತಗೊಂಡಿದ್ರು. ಆ ಡೀಟೇಲ್ಸ್ ಯಾವ್ದೋ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ರು. ಆ ಬ್ಯಾಂಕ್ ಲಾಕರ್ ಡೀಟೇಲ್ಸು ಮಕ್ಳು ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಿಲ್ಲ, ಆ ಕೀ ಎಲ್ಲಿದೆ ಅಂತ ಗೊತ್ತಿಲ್ಲ. ಇಟ್ ಈಸ್ ಅ ವೆರಿ ಬಿಗ್ ಅಸೆಟ್. ಉಪಯೋಗ ಏನ್ ಬಂತು? ಅಷ್ಟು ಭದ್ರವಾಗಿಟ್ಟು ಆ ವಿಚಾರನೆ ತಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ಆ ಇನ್ವೆಸ್ಟ್ ಮಾಡಿ ಅಷ್ಟು ಕೋಟ್ಯಾಂತರ ರೂಪಾಯಿ ಯಾರಿಗೋ ಸೇರತ್ತೆ. ಈಗ ಇಂಪಾರ್ಟೆಂಟ್ ಬರೋಣ, ಒಂದು ಫಂಡಮೆಂಟಲ್ಸ್ ಕ್ಲಾರಿಫೈ ಆಗತ್ತೆ. ಇನ್ಆಕ್ಟಿವ್ ಅಕೌಂಟ್ ಅಂದ್ರೇನು, ಅನ್ಕ್ಲೈಮ್ ಡೆಪಾಸಿಟ್ ಅಂದ್ರೇನು? ಇನ್ಆಕ್ಟಿವ್ ಅಕೌಂಟ್ ಅಂದ್ರೆ ಡಾರ್ನಮೆಂಟ್ ಅಕೌಂಟ್ ಅಂತ ಕರಿತೀವಿ. ಏನಿದು? ನೋ ಟ್ರಾನ್ಸಾಕ್ಷನ್ ಫಾರ್ 2 years. ಇದರಲ್ಲಿ ನಾನು ಒಂದು ಹೇಳಬೇಕು ಅಂದ್ರೆ ನೋ ಟ್ರಾನ್ಸಾಕ್ಷನ್, ಕಸ್ಟಮರ್ ಇಂಡ್ಯೂಸ್ ಟ್ರಾನ್ಸಾಕ್ಷನ್. ನೀವು ಎಲ್ಲೋ ಒಂದು ಕೊಟ್ಟಿರ್ತೀರಾ ಶೇರು, ಡಿವಿಡೆಂಡು, ಅದು ಬರೀ ಡಿವಿಡೆಂಡು ಆ ತರ ಪೀರಿಯಡಿಕಲ್ ಆಗಿ ಬರ್ತಾ ಇರುತ್ತೆ. ದಟ್ ಈಸ್ ನಾಟ್ ಕಸ್ಟಮರ್. ನೀವು ವಿಡ್ರಾ ಮಾಡ್ತಾ ಇರಬೇಕು, ನೀವು ಡೆಪಾಸಿಟ್ ಮಾಡಬೇಕು, ವಿಡ್ರಾ ಮಾಡಬೇಕು. ಅದೇ ದಟ್ ಈಸ್ ಕಾಲ್ಡ್ ಕಸ್ಟಮರ್ ಇಂಡ್ಯೂಸ್ ಟ್ರಾನ್ಸಾಕ್ಷನ್. ಆ ತರ ಕಸ್ಟಮರ್ ಟ್ರಾನ್ಸಾಕ್ಷನ್ಸ್ ಯಾವುದು ಇಲ್ಲ ಅಂದರೆ continuous for 2 years, so then bank will flag the account as inactive account. ಅದನ್ನ ಇನ್ಆಕ್ಟಿವ್ ಅಕೌಂಟ್ ಅಂತ ಫ್ಲಾಗ್ ಮಾಡ್ಬಿಡ್ತಾರೆ ಸಿಸ್ಟಮ್ ಅಲ್ಲಿ. ಆಮೇಲೆ ನೀವು ಏನೇ ಚೆಕ್ ಕೊಟ್ರು ಏನ್ ಮಾಡಿದ್ರು ಅದನ್ನ ಪಾಸ್ ಮಾಡಲ್ಲ, ತಿರ್ಗಾ ಅದನ್ನ KYC ಅಂತ ಮಾಡ್ಬೇಕಾಗತ್ತೆ. ಅದು ಬ್ಯಾಂಕ್ ಇನ್ಆಕ್ಟಿವ್ ಅಕೌಂಟ್ ಬ್ಯಾಂಕ್ ಹತ್ರನೇ ಇರುತ್ತೆ. can be easily reactivated once you do KYC. KYC ಅಂದ್ರೆ ನೋ ಯುವರ್ ಕಸ್ಟಮರ್, ಪ್ಯಾನ್ ನಂಬರು, ಆಧಾರ್, ಆ ತರ ಪ್ರೂಫ್ ಆಫ್ ಅಡ್ರೆಸ್ ಎಲ್ಲ ಕೊಟ್ರೆ ಅದನ್ನ ತಿರ್ಗಾ ರಿಯಾಕ್ಟಿವೇಟ್ ಆಗುತ್ತೆ. ಈ ತರ ಡಾರ್ನಮೆಂಟ್ ಅಕೌಂಟ್, ಇನ್ಆಕ್ಟಿವ್ ಅಕೌಂಟ್ 10 years ಏನು ಆಕ್ಟಿವಿಟಿ ಇಲ್ಲ ಅಂದರೆ ಅದನ್ನ ಇಟ್ ಇಸ್ ಟ್ರೀಟೆಡ್ ಆಸ್ ಅನ್ಕ್ಲೈಮ್ಡ್ ಅಕೌಂಟ್, ಅನ್ಕ್ಲೈಮ್ಡ್ ಡೆಪಾಸಿಟ್. ಅದನ್ನ ಏನ್ ಮಾಡ್ಬೇಕು? ನಮ್ಮ RBI ರೂಲ್ಸ್ ಪ್ರಕಾರ ಅದನ್ನ RBIಗೆ ಟ್ರಾನ್ಸ್ಫರ್ ಮಾಡಬೇಕು. ಆಫ್ಟರ್ 10 years ಆಲ್ ದ ಬ್ಯಾಂಕ್ಸ್ ವಿಲ್ ಟ್ರಾನ್ಸ್ಫರ್ಡ್ ದಿ ಅಮೌಂಟ್ ಲೈಯಿಂಗ್ ಇನ್ ಡಾರ್ನಮೆಂಟ್ ಅಕೌಂಟ್ಸ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ದಟ್ ವಿಲ್ ಬಿ kept as a separate fund with RBI called DEAF, Depositor Education and Awareness Fund ಅಂತ. ಇದು ತಿರ್ಗಾ RBI ಹತ್ರ ಇದ್ರೂ ಇದನ್ನ ತಿರ್ಗಾ ಅಕೌಂಟ್ ಹೋಲ್ಡರ್ ಆಗ್ಲಿ ಡೆಪಾಸಿಟ್ ಹೋಲ್ಡರ್ ಆಗ್ಲಿ ಕ್ಲೈಮ್ ಮಾಡ್ಬೋದು, ವಾಪಸ್ ಬರತ್ತೆ. ಅದಕ್ಕೆ ಪ್ರೊಸೀಜರ್ ಇದೆ, ಅದು ಹೇಳ್ತೀನಿ. ಲೀಗಲ್ ಹೇರ್ಸ್ ಕೂಡ ಅದನ್ನ ಕ್ಲೈಮ್ ಮಾಡ್ಬೋದು. ಕಾಮನ್ ಮಿಸ್ಟೇಕ್ಸ್ ಏನು ಬ್ಯಾಂಕ್ ಅಕೌಂಟ್ ಅಲ್ಲಿ ಮಾಡೋದು ಅಂದ್ರೆ ನಾಮಿನೇಷನ್ನೇ ಆಡ್ ಮಾಡಲ್ಲ. ನಾವು ಅಕೌಂಟ್ ಒಂದು 20-25 ವರ್ಷದಿಂದ ಓಪನ್ ಮಾಡಿರ್ತೀವಿ, ಅದೇ ಅಕೌಂಟ್ ನಡೀತಾ ಇರತ್ತೆ.
ನಾಮಿನೇಷನ್ ಚೇಂಜ್ ಮಾಡಿರಲ್ಲ ಅಥವಾ ನಾಮಿನೇಷನ್ ಕೊಟ್ಟೇ ಇರಲ್ಲ. ಔಟ್ಡೇಟೆಡ್ ಪರ್ಸನಲ್ ಡೀಟೇಲ್ಸ್, ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಊರಿಗೆ ಹೋಗಿರ್ತೀವಿ ಅಥವಾ ಮನೆಗಳು ಚೇಂಜ್ ಮಾಡಿರ್ತೀವಿ, ಅದನ್ನ ಅದರಲ್ಲಿ ಅಪ್ಡೇಟ್ ಮಾಡಲ್ಲ. ಮಲ್ಟಿಪಲ್ ಸ್ಕ್ಯಾಟರ್ಡ್ ಇನ್ವೆಸ್ಟ್ಮೆಂಟ್ಸ್, ಎಲ್ಲೆಲ್ಲೋ ಬ್ಯಾಂಕ್ ಅಕೌಂಟ್ಗಳು ಓಪನ್ ಮಾಡಿರ್ತೀವಿ, ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಎಷ್ಟೋ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅದು ಶೇರ್ ಇದೆಲ್ಲ ಫಿಸಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ಡಿಮೆಟೀರಿಯಲೈಸ್ ಮಾಡಿರಲ್ಲ. ಫ್ಯಾಮಿಲಿ ಈಸ್ ಅನ್ಅವೇರ್ ಆಫ್ ಅಸೆಟ್ಸ್, ಫ್ಯಾಮಿಲಿ ಗೊತ್ತೇ ಇರಲ್ಲ. ಆಮೇಲೆ ನೋ ಡಾಕ್ಯುಮೆಂಟೇಶನ್, ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದೀವಿ ಎಲ್ಲಿದೆ ಅಂತ ಒಂದ್ ಕಡೆ ಎಲ್ಲೂ ಒಂದು ಇನ್ಫಾರ್ಮೇಶನ್ ಬರ್ದೇ ಇಟ್ಟಿರಲ್ಲ. ಫ್ಯಾಮಿಲಿಗೆ ಹೆಂಗ್ ಗೊತ್ತಾಗತ್ತೆ? ಸೊ ವಾಟ್ ಆಲ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಫಾರ್ ಸ್ಮೂತ್ ಟ್ರಾನ್ಸ್ಫರ್? ಏನೇನು ಇಂಪಾರ್ಟೆಂಟ್ ಬೇಕು? ವಿಲ್ ಇಸ್ ಎ ಎಕ್ಸಲೆಂಟ್ ಡಾಕ್ಯುಮೆಂಟ್. ಎಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲೂ ನಾಮಿನಿ ಡೀಟೇಲ್ಸ್ ನ ಅಪ್ಡೇಟ್ ಮಾಡಬೇಕು. ಅಸೆಟ್ ರೆಕಾರ್ಡ್ಸ್ ಇರಬೇಕು. ಅಸೆಟ್ ಅಂದ್ರೆ ನಾನು ಹೇಳಿದ್ನಲ್ಲ, ಬ್ಯಾಂಕಿಂದು, ಇನ್ವೆಸ್ಟ್ಮೆಂಟ್, ಲ್ಯಾಂಡು, ಪ್ರಾಪರ್ಟಿ, ಗೋಲ್ಡ್, ಜ್ಯುವೆಲರಿ ಎಲ್ಲಾನು ಒಂದು ಕಡೆ ಒಂದು ಕ್ರಮಬದ್ಧವಾಗಿ ಒಂದು ರೆಕಾರ್ಡ್ ಮೇಂಟೈನ್ ಮಾಡಬೇಕು. KYC ಡಾಕ್ಯುಮೆಂಟ್ಸ್ ನ ಅಪ್ಡೇಟ್ ಮಾಡಿಟ್ಟಿರ್ಬೇಕು. ಆಮೇಲೆ ಡೆತ್ ಸರ್ಟಿಫಿಕೇಟ್ ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನು ಒಂದ್ ಕಡೆ ಒಂದ್ ಫೈಲ್ ಅಲ್ಲಿ ಇಟ್ಟಿರ್ಬೇಕು. ಇದನ್ನೆಲ್ಲ ಒಂದ್ ಕಡೆ ನೆಕ್ಸ್ಟ್ ಜನರೇಷನ್ ಸಿಗೋ ಹಂಗೆ ಇರಬೇಕು. ಅಸೆಟ್ ಮ್ಯಾಪಿಂಗ್ ಅಂತೀವಿ. ಏನಿದು ಅಸೆಟ್ ಮ್ಯಾಪಿಂಗ್ ಅಂದ್ರೆ ಕಂಪ್ಲೀಟ್ ಲಿಸ್ಟ್, ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಡೀಟೇಲ್ಸ್ ಬರೀರಿ, ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ಸ್ ಅದರಲ್ಲಿ ಇನ್ಕ್ಲೂಡ್ ಮಾಡಿ. ಆ ಲಿಸ್ಟ್ ಅಲ್ಲಿ ಬರಿಬೇಕಾದ್ರೆ ಇಂಪಾರ್ಟೆಂಟ್ ಏನು? ಅಕೌಂಟ್ ನಂಬರು, ಅದನ್ನ ಹೇಳ್ತೀನಿ. ಅದನ್ನ ಇನ್ವೆಸ್ಟ್ಮೆಂಟ್ಸು. ಸೊ ಈ ಅಸೆಟ್ ಮ್ಯಾಪಿಂಗ್ ಅಲ್ಲಿ ಇಷ್ಟು ಮಿನಿಮಮ್ ಆದ್ರೂ ಇರಬೇಕು. ಬ್ಯಾಂಕ್ ಅಕೌಂಟ್ಸು, ಡೆಪಾಸಿಟ್ಸು, ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಮ್ಯೂಚುವಲ್ ಫಂಡು, ಶೇರ್ಸು, ಬಾಂಡ್ಸು, ಏನೇನು ಇನ್ವೆಸ್ಟ್ ಮಾಡಿರ್ತೀವೋ ಎಲ್ಲಾನು ಇರಬೇಕು. ಇನ್ಶೂರೆನ್ಸ್ ಪಾಲಿಸೀಸು, ಪ್ರಾಪರ್ಟೀಸು, ಲ್ಯಾಂಡ್, ಬಿಲ್ಡಿಂಗ್ ಆಗಲಿ ಅಥವಾ ಫ್ಲಾಟ್ಸ್ ಆಗಲಿ ಎಲ್ಲಾನು ಅದರಲ್ಲಿ ಇರಬೇಕು. ಗೋಲ್ಡ್ ಅಂಡ್ ವ್ಯಾಲ್ಯೂಬಲ್ಸ್ ಎಲ್ಲಾನು ಒಂದ್ ಕಡೆ ಕ್ರಮಬದ್ಧವಾಗಿ ಬರೀಬೇಕು. ರಿಯಲ್ ಲೈಫ್ ಸಿಚುಯೇಷನ್ ಏನಾಗುತ್ತೆ? ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್, ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಇರುತ್ತೆ, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇರುತ್ತೆ, ನಾಮಿನಿ ಅಪ್ಡೇಟ್ ಮಾಡಿರಲ್ಲ, ಔಟ್ಡೇಟೆಡ್ ಡೀಟೇಲ್ಸು, ಫ್ಯಾಮಿಲಿ ಅನ್ಅವೇರ್ ಆಫ್ ದ ಡೀಟೇಲ್ಸ್, ಫಂಡ್ಸ್ ರಿಮೈನ್ ಅನ್ಕ್ಲೈಮ್, ನಾವೇ ಅದನ್ನ ಆಪರೇಟ್ ಮಾಡಿರಲ್ಲ, ಅದೇ ಇನ್ಆಪರೇಟಿವ್ ಅಕೌಂಟ್ ಆಗೋಗಿರತ್ತೆ. ಈ ತರ ನಾರ್ಮಲಿ ರಿಯಲ್ ಲೈಫ್ ಸಿನಾರಿಯೋಸ್. ಆಮೇಲೆ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರಿಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಬರಿಬೇಕು? ಫಸ್ಟ್ ಯಾವ ಬ್ಯಾಂಕ್ ಅಲ್ಲಿದೆ, ಯಾವ ಬ್ರಾಂಚ್ ಅಲ್ಲಿದೆ, ಆ ಬ್ರಾಂಚಿನ ಅಡ್ರೆಸ್ ಕೂಡ ಬರೀರಿ. ಸುಮ್ಮನೆ SBI ಅಂತ ಬರೆದ್ಬಿಟ್ರೆ ಯಾವ SBI, ಯಾವ ಬ್ರಾಂಚು? ಒಂದೇ ಏರಿಯಾದಲ್ಲಿ 2-3 SBI ಇರತ್ತೆ, ಯಾವ ಬ್ರಾಂಚ್ಗೆ ಹೋಗ್ಬೇಕು? ಸೊ ಅದಕ್ಕೆ ಅದರಲ್ಲಿ ಬ್ಯಾಂಕು, ಬ್ರಾಂಚು, ಆ ಬ್ರಾಂಚ್ ಕೋಡ್ ಅಂತ ಇರತ್ತೆ. ಆ ಬ್ರಾಂಚ್ ಕೋಡ್ಗೆ 2-3 ಇರುತ್ತೆ. ಬ್ರಾಂಚ್ ಕೋಡ್ ಅಂತ ಇರತ್ತೆ, MICR ಮೈಕರ್ ಕೋಡ್ ಅಂತ ಇರತ್ತೆ. ಇಲ್ದ ಅಂದ್ರೆ ಈ RTGS, SLMF, ವಾಟ್ ಈಸ್ ದಟ್ ಕೋಡ್? ಬರ್ತದೆ, IFSC. IFSC ಕೋಡ್. IFSC ಕೋಡ್ ಅನ್ನ ಬರೀರಿ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ. ಆಮೇಲೆ ನಿಮ್ಮ ಆಧಾರ್, ಪ್ಯಾನ್ ನಂಬರ್ಸು ಬರೀಬೇಕು. ಇದು ಇಂಪಾರ್ಟೆಂಟು. ಆಮೇಲೆ ಅದರಲ್ಲಿ ಕಸ್ಟಮರ್ ID ಅಂತ ಇರುತ್ತೆ, CIN ನಂಬರ್ ಅಂತ ಕರೀತಾರೆ. ಕಸ್ಟಮರ್ ಐಡೆಂಟಿಫಿಕೇಶನ್ ನಂಬರ್. ಪ್ರತಿಯೊಬ್ಬರಿಗೂ ಒಂದೊಂದು ಯುನೀಕ್ ನಂಬರ್ ಕೊಟ್ಟಿರ್ತಾರೆ, ಅದನ್ನ ಕಡ್ಡಾಯವಾಗಿ ಬರೀರಿ. ವಿಲ್ ಪ್ರಿಪೇರ್ ಮಾಡೋದ್ರು ಕಸ್ಟಮರ್ ಐಡೆಂಟಿಫಿಕೇಶನ್ ನಂಬರ್ ಬರೀರಿ. ಯಾಕೆಂದ್ರೆ ಬ್ಯಾಂಕ್ ಹೋಗಿ ಕಸ್ಟಮರ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ರೆ ಆ ಹೆಸರಿನಲ್ಲಿ ಏನೇನು ಅಕೌಂಟ್ ಇದೆ, ಯಾವ ಫಿಕ್ಸ್ಡ್ ಡೆಪಾಸಿಟ್ ಇದೆ, ಈಗ ಇರೋದಲ್ದ ಮುಂದೆ ನೀವು ಓಪನ್ ಮಾಡೋದ್ ಕೂಡ ಅದರಲ್ಲಿ ಬಂದ್ಬಿಡತ್ತೆ. ಸೊ ಕಸ್ಟಮರ್ ಐಡೆಂಟಿಫಿಕೇಶನ್ ನಂಬರ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಡಾಟಾ. ಅದನ್ನ ಬರೀದೆ. ಆಮೇಲೆ ಯಾವ ಟೈಪ್ ಆಫ್ ಅಕೌಂಟು, ಜಾಯಿಂಟ್ ಅಕೌಂಟಾ, IRR ಸರ್ವೈವರಾ, ಸಿಂಗಲ್ಲ, ಆಮೇಲೆ ನಾಮಿನಿ ಡೀಟೇಲ್ಸ್ ಬರ್ದಿದ್ದೀರಾ, ಯಾರು ಮಾಡಿದ್ದೀರಾ, ಅದರ ಡೀಟೇಲ್ಸು ಎಲ್ಲ ಬರೀರಿ. ಆಮೇಲೆ ಲಾಕರ್, ಎವ್ರಿಬಡಿ ಹ್ಯಾಸ್ ಲಾಕರ್ಸ್, 1 or multiple. ಆ ಲಾಕರ್ ಡೀಟೇಲ್ಸ್ ಬರಿಬೇಕಾದ್ರೆ ಪ್ಲೀಸ್ ರೈಟ್ ಯಾವ ಬ್ಯಾಂಕು, ಯಾವ ಬ್ರಾಂಚು, ಲಾಕರ್ ನಂಬರು, ಆಮೇಲೆ ಆ ಅಡ್ರೆಸ್ಸು, ಆಮೇಲೆ ಆ ಕೀ ಎಲ್ಲಿಟ್ಟಿರ್ತೀರಾ ಅನ್ನೋದು ಅದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಅದನ್ನು ಅದು ಫ್ಯಾಮಿಲಿಲಿ ಒಬ್ರಿಗಾದ್ರು ಗೊತ್ತಿರಬೇಕು. ನೀವು ಎಲ್ಲ ಬರ್ದ್ಬಿಟ್ಟು ಆ ಕೀನೇ ಸಿಗದೆ ಇದ್ರೆ ಅದನ್ನ ಹೆಂಗೆ ಆಪರೇಟ್ ಮಾಡೋದು? ತಿರ್ಗಾ ಪ್ರೊಸೀಜರ್ ಇದಾಗತ್ತೆ. ಸೊ ದೇ ವಿಲ್ ಹ್ಯಾವ್ ಹೊಡಿಬೇಕು ಅಂದ್ರೆ ದರ್ ಇಸ್ ಅ ಡೀಟೇಲ್ ಪ್ರೊಸೀಜರ್, ಸೊ ಇಟ್ ವಿಲ್ ಕಾಂಪ್ಲಿಕೇಟ್. ಸೊ ಅದು ಎಲ್ಲಿ ಇಟ್ಟಿರ್ತೀರಾ, ಯಾರ್ಗ ಅಸೆಸ್ ಆಗಬೇಕು, ಅಟ್ಲೀಸ್ಟ್ 1 ಫ್ಯಾಮಿಲಿ ಮೆಂಬರ್ ಗೊತ್ತಿರಬೇಕು.
ಸೊ ಇದು ಎಲ್ಲದಕ್ಕೂ ನಮ್ಮ RBI ಗೈಡ್ಲೈನ್ಸ್ ಪ್ರಕಾರ 1 in 2 years KYC ಆಗ್ಬೇಕು. ಸೊ ವೆನ್ ಬ್ಯಾಂಕ್ ಇಂದ ಏನಾದ್ರು KYC ಅಪ್ಡೇಟ್ ಮಾಡಿ ಬಂದ್ರೆ ಅದು ಕೋಪ ಮಾಡ್ಕೋಬೇಡಿ, ಅದು ನಮ್ಮ ಒಳ್ಳೇದಿಕ್ಕೇನೆ. ಅದು ಅವ್ರ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗತ್ತೆ, ಲೇಟೆಸ್ಟ್ ಇನ್ಫಾರ್ಮೇಶನ್ ನಮ್ದು, ಅಂಡ್ ಇನ್ಆಕ್ಟಿವ್ ಆಗಲ್ಲ, ಆಮೇಲೆ ಡಾರ್ಮೆಂಟ್ ಆಗಲ್ಲ. ಸೊ ಕೈಂಡ್ಲಿ ಕೋಆಪರೇಟ್ ಅಂಡ್ ಯು ವಾಲಂಟರಿಲಿ ಆಫ್ಟರ್ ಎವ್ರಿ 2-3 years ಇದನ್ನ ಅಪ್ಡೇಟ್ ಮಾಡಿ. ನಾಮಿನಿನ ಅಪ್ಡೇಟ್ ಮಾಡ್ತಾ ಇರಿ, ಮಲ್ಟಿಪಲ್ ಟೈಮ್ಸ್ ಯು ಕ್ಯಾನ್ ಅಪ್ಡೇಟ್ ನಾಮಿನೀಸ್, ನೋ ಪ್ರಾಬ್ಲಮ್. ಸಿಗ್ನೇಚರ್ ಇಂಪಾರ್ಟೆಂಟು. ಅಕೌಂಟ್ ಓಪನ್ ಮಾಡಿರ್ತೀವಿ ಒಂದು 20-25 ವರ್ಷದ ಹಿಂದೆ, ಆಮೇಲೆ ಅದು ಈಗ ನಾವು ವಯಸ್ಸಾಗ್ತಾ ಸಿಗ್ನೇಚರ್ ಚೇಂಜ್ ಆಗುತ್ತೆ. ಪ್ಲೀಸ್ ಕೀಪ್ ಅಪ್ಡೇಟಿಂಗ್ ಯುವರ್ ಸಿಗ್ನೇಚರ್ ಇನ್ ದೇರ್ ಮಾಸ್ಟರ್ ಪ್ರೊಫೈಲ್. ಸಿಗ್ನೇಚರ್ ಸಪರೇಟ್ ಕಾರ್ಡ್ ಕೊಡ್ತಾರೆ, ಅಪ್ಡೇಟ್ ಮಾಡಿ ಅದನ್ನ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಆನ್ ಮಾಡಿ. ಸೊ ನಾವು ಚೆಕ್ ಇಶ್ಯೂ ಮಾಡಿದಾಗ ಅದು ರಿಜೆಕ್ಟ್ ಆಗಬಾರ್ದು, ಟ್ಯಾಲಿ ಆಗಿಲ್ಲ ಅಂತ. ಇನ್ವೆಸ್ಟ್ಮೆಂಟ್ ರೆಕಾರ್ಡ್ಸು, ಡಿಮ್ಯಾಟು, ಯಾವ ಏಜೆನ್ಸಿ ಹತ್ರ ಇದೆ ಅಥವಾ ಯಾವ ಬ್ಯಾಂಕ್ ಹತ್ರ ಇದೆ, ಟ್ರೇಡಿಂಗ್ ಅಕೌಂಟು ಯಾರ ಹತ್ರ ಮೇಂಟೈನ್ ಮಾಡಿದೀವಿ, ಆ ಅಕೌಂಟ್ ಡೀಟೇಲ್ಸು, ಜಾಯಿಂಟ್ ಅಕೌಂಟಾ, ಎಲ್ಲಾನು ಅದ್ರಲ್ಲಿ ಬರಬೇಕು. ಮ್ಯೂಚುವಲ್ ಫಂಡ್ ಫೋಲಿಯೋ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಶೇರ್ಸ್ ಅಂಡ್ ಡಿಬೆಂಚರ್ಸು, ಆಮೇಲೆ ಇನ್ಶೂರೆನ್ಸ್ ಪಾಲಿಸೀಸ್ ತಗೊಂಡಿತ್ತು ಅಂದ್ರೆ ಯಾವ ಇನ್ಶೂರೆನ್ಸ್ ಕಂಪನಿ ಯಾವುದು, ಅದು ಯಾವ ಬ್ರಾಂಚ್ ಅಲ್ಲಿ ಇದೆ. ನಾರ್ಮಲಿ ಇನ್ಶೂರೆನ್ಸ್ ಪಾಲಿಸೀಸ್ ನಾವೇನ್ ಮಾಡ್ತೀವಿ, ಯಾರೋ ಒಬ್ರು ನಮ್ಗೆ ಗುರ್ತಾಗಿರೋರ್ ಮೂಲಕ ಮಾಡಿರ್ತೀವಿ. ಅಟ್ಲೀಸ್ಟ್ ಆ ರೆಫರೆನ್ಸ್ ಪರ್ಸನ್ಸ್ ಹೆಸರಲ್ಲಿ ಬರ್ದಿರಿ. ಇನ್ ಕೇಸ್ ಆಫ್ ದಿ ನಾರ್ಮಲಿ ದೇ ಕೋಪರೇಟ್, ಇನ್ಶೂರೆನ್ಸ್ ದೇ ನಾರ್ಮಲಿ ಕೋಪರೇಟ್ ಇನ್ ಹೆಲ್ಪಿಂಗ್ ಅಸ್. ಸೊ ಯಾರು ಇನ್ಶೂರೆನ್ಸ್ ಏಜೆಂಟು ಅವ್ರ ಫೋನ್ ನಂಬರು ಅದನ್ನು ಅದ್ರಲ್ಲಿ ಬರೀರಿ. ಪೋಸ್ಟಲ್ ಸೇವಿಂಗ್ಸು, ಮಂತ್ಲಿ ಪೆನ್ಷನ್ ಸ್ಕೀಮ್ ಇರ್ಬೋದು ಅಥವಾ ಸೀನಿಯರ್ ಸೇವಿಂಗ್ ಸಿಟಿಸನ್ ಸ್ಕೀಮು, ಆ ಥರ ಎಲ್ಲ ಇನ್ವೆಸ್ಟ್ ಮಾಡಿರ್ತೀವಿ. ಅದರದ್ದು ಕೂಡ ಡೀಟೇಲ್ ಆಗಿ ಐಟಮ್ ಬೈ ಐಟಮ್ ಬರ್ದಿಟ್ಟಿರಿ. ಆಮೇಲೆ ಅಕಸ್ಮಾತ್ ಇನ್ಫಾರ್ಮೇಶನ್ ಈಗ ಏನಾಗತ್ತೆ ಅಂದ್ರೆ, ನಮ್ಮ ತಂದೆ ತಾಯಿಗಳು ಕೆಲವರು ಓಪನ್ ಮಾಡಿಟ್ಟಿರ್ಬೋದು, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಅವ್ರ ಅಕೌಂಟ್ ಮಾಡಿ ಇಟ್ಟಿರ್ಬೋದು. ಸೊ ಎಲ್ಲಿ ಹುಡುಕ್ಬೇಕು ಅದನ್ನು ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ಅನ್ಕ್ಲೈಮ್ ಡೆಪಾಸಿಟ್ ಅನ್ನೋದು RBI ವೆಬ್ಸೈಟ್ ಅಲ್ಲಿ ಉದ್ಗಮ್ ಅಂತ ಇದೆ ಪೋರ್ಟಲ್, ಅದರ ಇದನ್ನ ಕೊಟ್ಟಿದ್ದೀನಿ ನೋಡಿ, udgam.RBI.org.in. ಅಲ್ಲಿಗೆ ಹೋದ್ರೆ ನೀವು ನಿಮ್ಮ ಬ್ಯಾಂಕ್ ಇದು ಫಸ್ಟ್ ರಿಜಿಸ್ಟರ್ ಆಗಿ ಯು ಕ್ಯಾನ್ ಸರ್ಚ್ ನಿಮ್ಮ ತಂದೆ ಹೆಸರು ಅಥವಾ ಪ್ಯಾನ್ ನಂಬರು ಆ ಥರದ್ದೆಲ್ಲ ಹಾಕಿ ಸರ್ಚ್ ಮಾಡಿದ್ರೆ ಏನಾದ್ರು. ಇನ್ಫ್ಯಾಕ್ಟ್ ನಾನೇ ನಾನು ಸರ್ಚ್ ಮಾಡಿದಾಗ ನಂದೇ ಸಿಕ್ತು. ನಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಇದ್ದಿದ್ದರಿಂದ ನಾವು ಸಿಕ್ಕಾಪಟ್ಟೆ ಟ್ರಾನ್ಸ್ಫರ್ ಇರೋದು. ಒಂದ್ಸಲಿ ಸರ್ಚ್ ಮಾಡ್ತಾ ನಾನು ಪುಣೆನಲ್ಲಿ ಇದ್ದಾಗ ಒಂದು ಅಕೌಂಟ್ ಇತ್ತು, ಓಪನ್ ಮಾಡ್ತಾ ಅದೆಲ್ಲ ನಾನೇ ಬರ್ಸ್ಬಿಟ್ಟಿದ್ದೆ. ಒಂದು ಅನ್ಕ್ಲೈಮ್ಡ್ ಅಕೌಂಟ್ ಇತ್ತು. ಆಮೇಲೆ ನಾನು ಇಲ್ಲಿ SBI ನಲ್ಲಿ ಅಪ್ರೋಚ್ ಮಾಡಿ ಅದನ್ನ ಆಕ್ಟಿವೇಟ್ ಮಾಡಿಸಿ ಅದ್ರಲ್ಲಿ ಉದ್ದಿದ್ದ ಬ್ಯಾಲೆನ್ಸ್ ನ ಇಲ್ಲಿ SBI ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಸೊ ಸರ್ಚ್, ನಿಮ್ಮ ಪೇರೆಂಟ್ಸ್ ಇರ್ಬೋದು, ಏನೇನ್ ಮಾಡ್ಲಿ ಸರ್ಚ್ ಮಾಡಿ. ಅನ್ಕ್ಲೈಮ್ಡ್ ಇನ್ಶೂರೆನ್ಸ್ ಪ್ರೊಸೀಡ್ಸ್, ಭೀಮಾ ಭರವಸಾ ಪೋರ್ಟಲ್ ಅಂತಿದೆ, ಅದರ ಮೂಲಕ ಸರ್ಚ್ ಮಾಡಬಹುದು. ಅನ್ಕ್ಲೈಮ್ಡ್ ಮ್ಯೂಚುವಲ್ ಫಂಡ್ ಪ್ರೊಸೀಡ್ಸ್, ಇದು https://appmfcentral.com ಅಂತಿದೆ, ಇಲ್ಲಿ ಸರ್ಚ್ ಮಾಡಬಹುದು. ಅನ್ಕ್ಲೈಮ್ಡ್ ಶೇರ್ಸ್ ಅಂಡ್ ಡಿವಿಡೆಂಡ್, IEPF ಅಂತಿದೆಯಲ್ಲ, ಇನ್ವೆಸ್ಟರ್ ಎಜುಕೇಶನ್ ಪ್ರೊಟೆಕ್ಷನ್ ಅಥಾರಿಟಿ, ಅಲ್ಲಿ ಸರ್ಚ್ ಮಾಡಬಹುದು. ಸೊ ಯು ಕ್ಯಾನ್ ಸರ್ಚ್. ಇಫ್ ಎನಿಥಿಂಗ್ ಈಸ್ ದೇರ್, ಪ್ಲೀಸ್ ಗೆಟ್ ಇಟ್, steps to get it activated and take into your custody. Now, another important thing which I want to tell is, ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಮಾಡಬೇಕಾದ್ರೆ ನೀವು ವಿಲ್ ಮಾಡೋದು ಕೊನೆ ಸ್ಟೆಪ್. ವಿಲ್ ಮಾಡೋಕ್ ಮುಂಚೆ ದೇರ್ ಆರ್ 100 ಸ್ಟೆಪ್ಸ್ ಮುಂಚೆ ಮಾಡೋದಿದೆ. ಅದು ಕ್ರಮಬದ್ಧವಾಗಿ ಮಾಡಬೇಕು. ಏನು, ಫಸ್ಟ್ ಯು ಲಿಸ್ಟ್ ಆಲ್ ಯುವರ್ ಪ್ರಾಪರ್ಟೀಸ್, ವೆರಿಫೈ ದ ಕಂಪ್ಲೀಟ್ನೆಸ್ ಆಫ್ ಎ ಡಾಕ್ಯುಮೆಂಟ್ಸ್. ಕಂಪ್ಲೀಟ್ನೆಸ್ ಏನು ಅಂದ್ರೆ, ನೀವು 20-25 ವರ್ಷದಿಂದ ಏನೋ ತಗೊಂಡಿರ್ತೀರಾ, ಅಥವಾ 40 ವರ್ಷದಿಂದ ತಗೊಂಡಿರ್ಬೋದು, ಅಥವಾ ಇನ್ಹೆರಿಟೆನ್ಸ್ ಮೂಲಕ ನಿಮ್ಗೆ ಬಂದಿರ್ಬೋದು. ನೀವು ಆ ಡಾಕ್ಯುಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇಟ್ಕೊಂಡಿದ್ದೀರಾ ಅಂತ ಏನ್ ಗ್ಯಾರಂಟಿ? ಸಮ್ ಡಾಕ್ಯುಮೆಂಟ್ಸ್ ಮೇ ಬಿ ಮಿಸ್ಸಿಂಗ್. ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅವ್ರು ಹೇಳ್ತಾರೆ ಇದು ಡಾಕ್ಯುಮೆಂಟ್ ಇಲ್ಲ ಅಂತ. ಅವಾಗ ಅವ್ರು ಏನ್ ಮಾಡ್ಬೇಕು? ಆಲ್ವೇಸ್ ಐ ಸಜೆಸ್ಟ್, ವಾಟ್ ಎವರ್ ಪ್ರಾಪರ್ಟಿ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆಯೇ ಅಥವಾ ಪ್ರಾಪರ್ಟೀಸ್ ಇದೆ, ಅದನ್ನ ಪ್ಲೀಸ್ ಟೇಕ್ ಎ ಲೀಗಲ್ ಒಪಿನಿಯನ್. ಯಾಕೆಂದ್ರೆ ಎಷ್ಟೋ ಕ್ರೋರ್ಸ್ ಪ್ರಾಪರ್ಟಿ ನಮ್ಮ ಹತ್ರ ಇರ್ಬೇಕಾದ್ರೆ ಒಂದು 5-10 ಸಾವಿರ ಲೀಗಲ್ ಫೀ ಕೊಟ್ಟು ಅದರ ಒಪಿನಿಯನ್ ತಗೊಳ್ಳೋದು ಆಲ್ವೇಸ್ ಬೆಟರ್. ಯಾಕೆಂದ್ರೆ ಏನಾದ್ರೂ ಫ್ಲಾಸ್ ಅಥವಾ ಏನಾದ್ರೂ ಅದರಲ್ಲಿ ಶಾರ್ಟ್ ಕಮಿಂಗ್ ಇತ್ತು ಅಂದ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಅದನ್ನ ನಾವು ಈಗ ಅದನ್ನ ಸರಿಪಡಿಸಿ ಕರೆಕ್ಟ್ ಆಗಿ ನೆಕ್ಸ್ಟ್ ಜನರೇಷನ್ಗೆ ಏನು ಪ್ರಾಬ್ಲಮ್ ಆಗದೆ ಇರೋಂಗ್ ನೋಡ್ಕೋಬೇಕು.
we should transfer the property, not the headaches, to the next generation. That there should be a smooth. ಅದನ್ನ ನಮ್ಮ ಫ್ರೆಂಡ್ ಒಬ್ರು ಹೇಳೋರು, ಮುರಳಿ ಅಂತ ಇರ್ತಾರೆ, ಅವ್ರು ಹೇಳ್ತಾರೆ, we have to ensure that our asset should never become liability for next generation ಅಂತ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಏನ್ ಇದೆಯೋ ಅದನ್ನ ಪ್ಲೀಸ್ ಮಾಡಿ. ಯಾಕೆಂದ್ರೆ ಈಗ ಫ್ಲಾಟ್ಸ್ ಗಳಲ್ಲಿ ನಾವು ಪರ್ಚೇಸ್ ಮಾಡಿರ್ತೀವಿ, ಆ ಫ್ಲಾಟ್ಸ್ ನಾವು ಮೂರನೇ ಓನರ್ ಇರ್ಬೋದು, ಒರಿಜಿನಲ್ ಓನರ್, ಅವ್ರು ಇನ್ಯಾರಿಗೂ ಸೇಲ್ ಮಾಡಿರ್ತಾರೆ. ಅದ್ ಏನಾಗುತ್ತೆ, ಕ್ರಮಬದ್ಧವಾಗಿ ಆ ಫ್ಲೋ ಇರಬೇಕು. ಪ್ರಾಪರ್ಟಿ ಟೈಟಲ್ಸ್ ಟ್ರಾನ್ಸ್ಫರ್ ಆಗಿರೋದು, ಅದ್ರಲ್ಲೂ ಏನಾದ್ರು ಒಂದು, ಸಪೋಸ್ ಪವರ್ ಆಫ್ ಅಟಾರ್ನಿ ಯಾರ್ದೋ ಒಂದ್ ಇರತ್ತೆ, ಆ ಮೇನ್ ಪವರ್ ಆಫ್ ಅಟಾರ್ನಿ ಆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ದೆನ್ ಇಟ್ ಬಿಕಮ್ ನಲ್ ಅಂಡ್ ವಾಯ್ಡ್. ಅದ್ ಯಾರು ತಗೊಳಕ್ಕೆ ಒಪ್ಕೊಳ್ಳಲ್ಲ. ನೆಕ್ಸ್ಟ್ ನಿಮ್ ಜನರೇಷನ್ ಆ ಪ್ರಾಪರ್ಟಿ ಮಾಡ್ಬೇಕು ಅಂದ್ರೆ ಅವ್ರದ್ದು ಬೈಯರ್ ಹೇಳ್ತಾನೆ, ಇದರಲ್ಲಿ ಟೈಟಲ್ ಟು ದಿ ಡೀಡ್ಸ್ ಇಸ್ ನಾಟ್ ಕರೆಕ್ಟ್, ಸೊ ಐ ವಿಲ್ ನಾಟ್ ಬೈ. ಅವ್ರು ಹೇಳ್ತಾರೆ, ನಾವು ತಗೋತೀವಿ, ನಾವು ಇಷ್ಟು ದುಡ್ಡು ಕೊಡಲ್ಲ ಅಂತ. ಸೊ ಅದಕ್ಕೆ ಆಲ್ವೇಸ್ ಪ್ಲೀಸ್ ಎನ್ಶೂರ್ ದಟ್ ಪ್ಲೀಸ್ ಟೇಕ್ ಎ ಲೀಗಲ್ ಒಪಿನಿಯನ್ ಆಫ್ ದ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ಅಂಡ್ ಚೆಕ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಪೀರಿಯಾಡಿಕಲಿ. ನಾವು ಇದನ್ನೆಲ್ಲ ಯಾಕೆಂದ್ರೆ ನನ್ನ ರಿಸರ್ವ್ ಬ್ಯಾಂಕ್ ಇದರಲ್ಲಿ ನಾನು ನೋಡಿದ್ದೀನಿ ಎಷ್ಟೋ ಫ್ರಾಡ್ಗಳಾಗಿದೆ. ಏನು ಅಂದ್ರೆ, ನಾವು ಒಂದ್ಸಲಿ ನಮ್ಮ ಹೆಸರಿಗೆ ಬಂದ್ಮೇಲೆ ನಾವು ಮರ್ತು ಬಿಡ್ತೀವಿ. ಒನ್ಸ್ ಇನ್ 2-3 years ಪ್ಲೀಸ್ ಗೋ ಅಂಡ್ ಅಪ್ಲೈ ಫಾರ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಗೆಟ್ ಇಟ್. ಯಾರೂ ನಮ್ಮ ಡಾಕ್ಯುಮೆಂಟ್ಸ್ ಬೇರೆ ಫ್ರಾಡುಲೆಂಟ್ ಮಾಡಿ ಅದನ್ನ ಲೋನ್ ಪ್ಲೆಡ್ಜ್ ಮಾಡಿ ಈ ತರ ಮಾಡಿರಲ್ಲ. ಸೊ ಅದರಿಂದ ವಿ ಹ್ಯಾವ್ ಟು ಕಂಟಿನ್ಯೂ ಟು ಎನ್ಶೂರ್ ದಟ್ ಒನ್ಸ್ ಇನ್ 3-4 years ಯು ಟೇಕ್ ಎ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಆಫ್ ದ ಎಕ್ಸಿಸ್ಟಿಂಗ್ ಪ್ರಾಪರ್ಟೀಸ್. ಸೊ ಅವಾಗ ಟೈಟಲ್ ಪರ್ಫೆಕ್ಟ್ ಆಗಿದೆ, ನೋಬಡಿ ಹ್ಯಾಸ್ ಮಿಸ್ಯೂಸ್ಡ್ ದ ಡಾಕ್ಯುಮೆಂಟ್ಸ್. ಅಂಡ್ ನನ್ನ ಫ್ರೆಂಡ್ ಒಬ್ಬರದೇ ಇತ್ತು, ಒಬ್ರು ನನ್ನ ಫ್ರೆಂಡ್ ಮೂಲಕ ಒಬ್ರು ಡಾಕ್ಟರ್ ಇದ್ರು, ದುಬೈನಲ್ಲಿ ಇದ್ರು. ಅವರು ಒಂದು 20 ವರ್ಷ ಏನೋ ಅಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಇಲ್ಲಿ ಬಂದ್ರು. ಅವರು ಇಲ್ಲಿ ಬನಶಂಕರಿ 5th stage ಅಲ್ಲಿ 60-40 ಯಾವ್ದೋ ಒಂದು ಇನ್ವೆಸ್ಟ್ ಮಾಡಿದ್ರು. ಅದೇನಾಗಿದೆ, ಇಲ್ಲಿ ಬಂದಾದ್ಮೇಲೆ ನೋಡಿದ್ರೆ ಅದನ್ನ ಯಾರೋ ಫೋರ್ಜ್ ಡಾಕ್ಯುಮೆಂಟ್ಸ್ ಮಾಡಿ ಯಾವ್ದೋ ಬ್ಯಾಂಕ್ ಅಲ್ಲಿ ಪ್ಲೆಡ್ಜ್ ಮಾಡಿ ಲೋನ್ ತಗೊಂಡ್ಬಿಟ್ಟಿದ್ದಾರೆ. ಅದು ಈಗ ಫೋರ್ಜರಿ ಕೇಸು ಕೋರ್ಟ್ ಕೇಸಲ್ಲಿ ನಡೀತಾ ಇದೆ. ಅವ್ರಿಗೆ ಹೊಟ್ಟೆ ಹೊರ್ಕೋತಾರೆ, ನಾವೆಲ್ಲ ಸಂಪಾದಿಸಿ ಇಲ್ಲಿ ಬಂದು ನಾವು ಸೆಟ್ಲ್ ಆಗೋಣ ಆಫ್ಟರ್ ರಿಟೈರ್ಮೆಂಟ್ ಅಂದ್ರೆ ಈಗ ಕೋರ್ಟ್ ಅಲ್ಲಿ ಒದ್ದಾಡ್ಬೇಕು ಅಂತ. ಈ ಫ್ರಾಡ್ ಕೇಸ್ಗಳೆಲ್ಲ ಎಷ್ಟೋ ವರ್ಷಗಳಾಗತ್ತೆ, ಏನ್ ಮಾಡಕ್ಕೂ ಆಗಲ್ಲ. ಅದಕ್ಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಒನ್ಸ್ ಇನ್ 3-4 years ಮೇಕ್ ಇಟ್ ಅ ಹ್ಯಾಬಿಟ್ ಟು ಟೇಕ್, ಸೊ ದಟ್ nobody has misused your property ಅನ್ನೋದು ಗೊತ್ತಾಗತ್ತೆ. ಸೊ ಮೇಂಟೈನ್ ಪ್ರಾಪರ್ ಓನರ್ಶಿಪ್ ರೆಕಾರ್ಡ್ಸ್. ನೀವು 3rd, 4th ಬಯರ್ ಆಗಿದ್ರೆ ಎನ್ಶೂರ್ ದಟ್ ಫ್ಲೋ ಆಫ್ ದ ಟೈಟಲ್ ಫ್ರಮ್ ಫಸ್ಟ್ ಒರಿಜಿನಲ್ ಓನರ್ ಟು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಯು ಆರ್ ಪಾಸಿಂಗ್ ದ ಪ್ರಾಪರ್ಟಿ ಟು ದ ನೆಕ್ಸ್ಟ್ ಜನರೇಷನ್ ಅಲಾಂಗ್ ವಿತ್ ಮಲ್ಟಿಪಲ್ ಹೆಡೆಕ್ಸ್. ಅವ್ರು ಅವಾಗ ಬೈಕೋತಾನೆ. ಎಷ್ಟೋ ಸಲ ನಾನೇ ನನ್ನ ಫ್ರೆಂಡ್ ಮಕ್ಳನ್ನ ಕೇಳಿದ್ದೇನೆ, ನಮ್ಮಪ್ಪ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿದ್ರು, ಬರೀ ತಲೆನೋವು, ಅದು ಮಾರಕ್ಕೂ ಆಗಲ್ಲ ಅಂತ. ಈಗ ಕೆಲವು ಮಕ್ಳುಗಳೆಲ್ಲ ಹೊರಗಡೆ ಇರ್ತಾರೆ ವಿದೇಶದಲ್ಲಿ, ಅವ್ರುಗಳು ಇಲ್ಲಿ ಬಂದು ಅವ್ರಿಗೆ 3 ವಾರ 2 ವಾರ ರಜಾ ಇರತ್ತೆ, ಅವ್ರ ಆ ವೀಕಲ್ ಏನು ಮಾಡಕ್ಕೆ ಆಗಲ್ಲ ಈ ತರ ಏನಾದ್ರು ಪ್ರಾಬ್ಲಮ್ಗಳಿದ್ರೆ. ಸೊ ಅವಾಗ ಏನಾಗತ್ತೆ, ಅವ್ರ ಮಾತು ಡಿಸ್ಟ್ರೆಸ್ ಸೇಲ್ ಆಗತ್ತೆ, ರೈಟ್ ಪ್ರೈಸ್ ಸಿಗಲ್ಲ. ಸೊ ಪ್ಲೀಸ್ ಮೇಂಟೈನ್ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್. ವ್ಯಾಲ್ಯೂಬಲ್ಸ್ ಲಿಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಜ್ಯುವೆಲರಿ, ಮೆನ್ಷನ್ ಲಾಕರ್ ಲೊಕೇಶನ್ ಅಂಡ್ ಅಸೆಸ್. ಎಲ್ಲಿದೆ, ಯಾರ ಹತ್ರ ಇದೆ, ಎಲ್ಲಿಟ್ಟಿದ್ದೀರಾ, ಅದು ಇಂಪಾರ್ಟೆಂಟು. ಡಾಕ್ಯುಮೆಂಟ್ ದ ಕಂಟೆಂಟ್ಸ್ ಆಫ್ ದ ಲಾಕರ್, ಅದು ಇಂಪಾರ್ಟೆಂಟು. ಆಮೇಲೆ ಐಡೆಂಟಿಫೈ ಹೈ ವ್ಯಾಲ್ಯೂ ಆರ್ ರೇರ್ ಐಟಮ್ಸ್. ತುಂಬಾ ಯಾವ್ದಾರು ರೇರ್ ಐಟಮ್ಸು ತುಂಬಾ ಬೆಲೆ ಬಾಳ ಅಂತ ಇತ್ತು ಅಂದ್ರೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿ, ಸೊ ದಟ್ ಅವ್ರಿಗೆ ಅದರ ಬೆಲೆ ಗೊತ್ತಾಗತ್ತೆ. ಆಮೇಲೆ ಇಂಪಾರ್ಟೆಂಟು ಅನದರ್ ಮೋಸ್ಟ್ ಆಫ್ ಅಸ್ ನಾಟ್ ಗಿವ್ ಮಚ್ ಅಟೆನ್ಷನ್ ಈಸ್ ದ ಪ್ರೆಸೆಂಟ್ ಮಾಡರ್ನ್ ಫ್ರಂಟಿಯರ್ ಡಿಜಿಟಲ್ ಅಸೆಟ್ಸ್. ಏನಿದು ಫೈನಾನ್ಷಿಯಲ್ ವ್ಯಾಲ್ಯೂ? ಈಗ ಡಿಜಿಟಲ್ ಅಸೆಟ್ಸ್ ಬೇಕಾದಷ್ಟು ಬಂದ್ಬಿಟ್ಟಿದೆ. ಕ್ರಿಪ್ಟೋ ವ್ಯಾಲೆಟ್ಸ್ ಇರ್ಬೋದು, ರಿವಾರ್ಡ್ ಪಾಯಿಂಟ್ಸ್ ಇರ್ಬೋದು, ಮಾನಿಟೈಸ್ಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಆಮೇಲೆ ಈಗ ಡಿಜಿಟಲ್ ವ್ಯಾಲೆಟ್ಸ್ ಅಲ್ಲಿ ಬೇಕಾದಷ್ಟಿದೆ, ಅದರಲ್ಲಿ ಎಷ್ಟೋ ಅಕೌಂಟ್ಗಳು ಇರ್ಬೋದು. ಆಮೇಲೆ ಅದರಲ್ಲೂ ದುಡ್ಡು ಇರುತ್ತೆ. ಆಮೇಲೆ ಸೆಂಟಿಮೆಂಟಲ್ ವ್ಯಾಲ್ಯೂ, ಫೋಟೋಸು, ವಿಡಿಯೋಸು, ಪರ್ಸನಲ್ ಕರೆಸ್ಪಾಂಡೆನ್ಸ್ ಸ್ಟೋರ್ಡ್ ಇನ್ ಕ್ಲೌಡ್. ಯಾರೂ ಈಗ ಫೋಟೋ ಪ್ರಿಂಟ್ ಮಾಡಿಸಲ್ಲ. ಎಷ್ಟೋ ಕಂಟ್ರೀಸ್ಗೆ ಸೇವ್ ಮಾಡಿರ್ತೀವಿ. ಎಷ್ಟೋ ಇಂಪಾರ್ಟೆಂಟ್ ಮನೆಯಲ್ಲಿ ಮದುವೆ ಮುಂಜಿ ಆಗಿ ಎಲ್ಲ ಇಂಪಾರ್ಟೆಂಟ್
ಫೋಟೋಸ್ ಇರುತ್ತೆ, ತಂದೆ ತಾಯಿದು, ಶತಾಬ್ದಿದು, ಆ ತರ ಎಲ್ಲ ಫೋಟೋಸು ಎಲ್ಲ ಕ್ಲೌಡಲ್ಲಿ ಇಟ್ಟಿರ್ತೀವಿ, ಇಲ್ಲಾಂದ್ರೆ ಯಾವುದೋ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಇಟ್ಟಿರ್ತೀವಿ. ಅದು ಇಂಪಾರ್ಟೆಂಟ್, ಸೆಂಟಿಮೆಂಟಲ್, ಇಟ್ಸ್ ಎ ಫ್ಯಾಮಿಲಿ ವ್ಯಾಲ್ಯೂ. ಇನ್ಫಾರ್ಮೇಶನ್ ಕಂಟಿನ್ಯೂಟಿ. ಆಮೇಲೆ ಪಾಸ್ವರ್ಡ್ಗಳಿರುತ್ತೆ, ಇದಕ್ಕೆ ಯಾವುದೋ ಕ್ಲೌಡಲ್ಲಿ ಇಟ್ಟಿರ್ತೀರಾ ಅಥವಾ ಏನೋ ಇಟ್ಟಿರ್ತೀರಾ, ಅದು ಪಾಸ್ವರ್ಡ್ ಇರುತ್ತೆ. ಅದು ನೀವು ಪಾಸ್ವರ್ಡ್ ನೆಕ್ಸ್ಟ್ ಜನರೇಷನ್ ಗೊತ್ತಾಗದೇ ಇದ್ರೆ ಅವರು ಹೌ ದೇ ವಿಲ್ ಅಸೆಸ್ ದ ಇಂಪಾರ್ಟೆಂಟ್ ಥಿಂಗ್ಸ್. ದಿಸ್ ಈಸ್ ಆಲ್ಸೋ ವೇರ್ ವಿ ಹ್ಯಾವ್ ಟು ಗಿವ್ ಅಟೆನ್ಷನ್. ಸೊ ಕೆಟಗರೈಸೇಷನ್ ಯುವರ್ ಡಿಜಿಟಲ್ ಫುಟ್ ಪ್ರಿಂಟ್. ಯಾವ್ದ್ಯಾವುದು? ಕ್ರಿಪ್ಟೋ ಅಸೆಟ್ಸ್, ಪ್ರೈವೇಟ್ ಕೀಸು, ಇ ವ್ಯಾಲೆಟ್ಸ್, ಪೇಟಿಎಂ, ಗೂಗಲ್ ಪೇ. ಪೇಟಿಎಂ ಇಸ್ ಎ ವ್ಯಾಲೆಟ್, ಜಿ ಪೇ ಆದ್ರೆ ಇಟ್ ಈಸ್ ಲಿಂಕ್ ಟು ಬ್ಯಾಂಕ್ ಅಕೌಂಟ್, ಅದ ಪರ ಇಲ್ಲ. ಇನ್ನೊಂದು ಏನದು, ಒಂದು ನಿಮಿಷ, ಇದೇನೋ ಅಡ್ಡ ಇದೆ, ಆನ್ಲೈನ್ ಬ್ಯಾಂಕ್ ಅಕೌಂಟ್ಸು, ಸೋಷಿಯಲ್ ಕಂಟೆಂಟು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಲಿಂಕ್ಡ್ ಇನ್, ಈ ತರ ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಸ್ ಇರೋದೆ. ಇದು ಇಂಪಾರ್ಟೆಂಟು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ನಂತರ ಈ ಅಕೌಂಟ್ ಕ್ಲೋಸ್ ಆಗಬೇಕು. ಇಲ್ಲ ಅಂದ್ರೆ ಫ್ರಾಡ್ಸ್ಟರ್ಸ್ ಆರ್ ಮೇ ಮಿಸ್ಯೂಸ್ ಅವರ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಅಂಡ್ ಫ್ರಾಡ್ ಅದರ್ ಪೀಪಲ್. ನಿಮ್ಮ ಅಕೌಂಟ್ ಇಂದ ಯಾರಿಗೋ ಕಳಿಸ್ತಾರೆ, ನಾವು ತುಂಬಾ ಕಷ್ಟದಲ್ಲಿದ್ದೀನಿ, ನಂಗೆ ದುಡ್ಡಿಗೆ ಸಹಾಯ ಮಾಡಿ ಅಂತ. ನಾವೇ ಇರಲ್ಲ, ಬಟ್ ನಮ್ಮ ಪ್ರೊಫೈಲ್ ಆಕ್ಟಿವ್ ಆಗಿದ್ರೆ ಯಾರೋ ನಮ್ಗೆ ಗೊತ್ತಿರಲ್ಲ, ನಾವ್ ಇರ್ತೀವೋ ಇಲ್ವೋ ಆ ವಿಚಾರನೂ ಕೆಲವು ಗೊತ್ತಿರಲ್ಲ. ಹೌದಾ ನಮ್ಮ ವೆಂಕಟೇಶ್ ಇಲ್ಲ, ಅವ್ರು ಕೇಳ್ತಾ ಇದಾರೆ ಅಂತ ದುಡ್ಡು ಕಳಿಸ್ತಾರೆ. ಸೊ ವಿ ಶುಡ್ ನಾಟ್ ಗಿವ್ ಆಪರ್ಚುನಿಟಿ ಫಾರ್ fraudster to misuse our social media profiles. It's very important. So steps has to be taken to close these accounts and it should not be available after us. ಆಮೇಲೆ ಈಗ ಎಲ್ಲಾನು ಗೂಗಲ್ ಡ್ರೈವ್ ಅಲ್ಲಿ ಇಟ್ಬಿಡ್ತೀವಿ, ಯಾವ್ದೋ ಗೂಗಲ್ ಡ್ರೈವ್, ಪೆನ್ ಡ್ರೈವ್, ಈ ಐಕ್ಲೌಡ್ಗಳಲ್ಲಿ. ಸೊ ಈ ಡ್ರೈವ್ಗಳಲ್ಲಿ ಇತ್ತು ಅಂದ್ರೆ ಇಟ್ ಶುಡ್ ಆಲ್ಸೋ ಬಿ ಅವೈಲಬಲ್ ಇನ್ ಮಲ್ಟಿಪಲ್ ಡ್ರೈವ್ಸ್, ಬಿಕಾಸ್ ನಾಳೆ ಡಿವೈಸ್ ರನ್ ಸಿಗದೆ ಇರ್ಬೋದು ಅಥವಾ ರೀಡ್ ಮಾಡೋಕ್ಕಾಗದೆ ಇರ್ಬೋದು, ಟೆಕ್ನಾಲಜಿ ಚೇಂಜ್ ಆಗ್ಬೋದು. ಸೊ ಅದಕ್ಕೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಸ್ ಆಲ್ವೇಸ್ ಟು ಬೆಟರ್ ಹ್ಯಾವ್ ಎ ಹಾರ್ಡ್ ಕಾಪಿ ಆಲ್ಸೋ. ಇಮೇಲ್ ಅಕೌಂಟ್ಸ್, ಸೊ ಎನ್ಶೂರ್ ದಟ್ ಇಮೇಲ್ ಅಕೌಂಟ್ಸ್ ಆರ್ ಆಲ್ಸೋ ಕ್ಲೋಸ್ಡ್ ಆಫ್ಟರ್ ದಿಸ್ ಒನ್. ನೆಕ್ಸ್ಟ್ ಜನರೇಷನ್ಗೆ ಇದು ಗೊತ್ತಿರಬೇಕು. ಆಮೇಲೆ ಇದಕ್ಕೆ ಏನ್ ಮಾಡಬೇಕು? ಡಿಜಿಟಲ್ ಆಕ್ಷನ್ ಪ್ಲಾನ್. ಸೊ ಅಲ್ಲಿ ನಾವು ಫೈನಾನ್ಷಿಯಲ್ ಅಸೆಟ್ಸು ಆಮೇಲೆ ಅದರ್ ಅಸೆಟ್ಸ್ ನ ಹೆಂಗೆ ಮ್ಯಾಪಿಂಗ್ ಮಾಡಿದ್ವೋ ಇದೇ ತರ ಲಿಸ್ಟ್ ಆಲ್ ದ ಆಕ್ಟಿವ್ ಡಿಜಿಟಲ್ ಅಕೌಂಟ್ಸ್ ಅಂಡ್ ದೇರ್ ಪರ್ಪಸಸ್. ಏನೇನು ಇಮೇಲ್ ಇದೀರಾ, ಯಾವ ಪ್ರೊಫೈಲ್ ಇದೆ, ಎಲ್ಲಾನು ಒಂದ್ ಕಡೆ ಬರೀಬೇಕು. ಅಸೆಸ್ ಸ್ಟ್ರಾಟಜಿ, ಯೂಸ್ ಸೆಕ್ಯೂರ್ ಪಾಸ್ವರ್ಡ್ ಮ್ಯಾನೇಜರ್ ಆರ್ ಪ್ರೊವೈಡ್ ಕಂಟ್ರೋಲ್ಡ್ ಅಸೆಸ್ ಆರ್ ರಿಕವರಿ ಇನ್ಸ್ಟ್ರಕ್ಷನ್ ಟು ಟ್ರಸ್ಟೆಡ್ ಪರ್ಸನ್. ಮನೆಯಲ್ಲಿ ಯಾರು ಒಬ್ರಿಗೆ ಗೊತ್ತಿರಬೇಕು. ಅಥವಾ ಯೂಸ್ ಪ್ಲಾಟ್ಫಾರ್ಮ್ ಲೆಗಸಿ ಟೂಲ್ಸ್ ಲೈಕ್ ಸೆಟಪ್ ಗೂಗಲ್ಸ್ ಇನ್ಆಕ್ಟಿವ್ ಅಕೌಂಟ್ ಮ್ಯಾನೇಜರ್. ಈ ತರ ಬೇಕಾದಷ್ಟು ಪ್ಲಾಟ್ಫಾರ್ಮ್ಸ್ ಕೊಡತ್ತೆ. ಅದ್ರ ಬಗ್ಗೆ ನಮ್ಮ ಚಿಲ್ಡ್ರನ್ ಗೊತ್ತಿರತ್ತೆ, ಟೆಕ್ ಸೇವಿ, ಅವರಿಂದ ತಿಳ್ಕೊಂಡು ಸರಿಯಾದ ಸ್ಟೆಪ್ಸ್ ತಗೋಬೇಕು. ಕ್ಲಿಯರ್ಲಿ ಸ್ಟೇಟ್ ಇಫ್ ಯು ವಾಂಟ್ ಅಕೌಂಟ್ಸ್ ಟು ಬಿ ಮೆಮರಲೈಸ್ಡ್, ಡಿಲೀಟೆಡ್ ಆರ್ ಒಂದು ನಿಮಿಷ ಆರ್ ಟ್ರಾನ್ಸ್ಫರ್ ಟು ಹೇರ್ಸ್. ಏನ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡಿ. A will covers house, but legacy contract covers your history. Digital footprint does not disappear when you do. So digital footprints idde irutte, adu it's an important asset. So adar baggenu ಯೋಚನೆ ಮಾಡಿ ಏನ್ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಿ ಮುಂದಿನ ಜನಾಂಗಕ್ಕೆ ತಿಳಿಸಬೇಕು. Now let us come to other things. What is tangible asset? Now I am coming to the called legacy transfer. Now ಬರೀ ನಮ್ಮ ಮುಂದಿನ ಜನಾಂಗಕ್ಕೆ ಬರೀ ನಾವು ವೆಲ್ತ್, ದುಡ್ಡು, ಅಕೌಂಟ್ಸ್, ಗೋಲ್ಡ್, ವೆಲ್ತ್ ಟ್ರಾನ್ಸ್ಫರ್ ಮಾಡೋದು ನೋಡ್ತೀವಿ. ಬಟ್ ಐ ಫೀಲ್ ದಟ್ ವಿ ಆಲ್ಸೋ ಶುಡ್ ಥಿಂಕ್ ಆಸ್ ಅ ಮೆಚ್ಯೂರ್ಡ್ ಸೊಸೈಟಿ ಲೆಗಸಿ ಟ್ರಾನ್ಸ್ಫರ್. ವಾಟ್ ಆರ್ ಲೆಗಸಿ? ಟ್ಯಾಂಜಿಬಲ್ ಲೆಗಸಿ ಅಂಡ್ ಇಂಟ್ಯಾಂಜಿಬಲ್ ಲೆಗಸಿ. ಏನು ಟ್ಯಾಂಜಿಬಲ್ ಅಂದ್ರೆ ವಾಟ್ ವಿ ಕ್ಯಾನ್ ಸಿ, ವಾಟ್ ವಿ ಕ್ಯಾನ್ ಹೋಲ್ಡ್. ನಾವು ಏನು ಪ್ರಾಪರ್ಟಿ, ಜ್ಯುವೆಲರಿ, ಇನ್ಹೆರಿಟೆನ್ಸಸ್, ರೇರ್ books, artifacts. Please list out important rare books. It's very very important. ಈಗ ಫಾರ್ ಎಕ್ಸಾಂಪಲ್ ನಮ್ ತಂದೆ ನಂಗೆ ಹೇಳಿದ್ರು, ನನ್ನ ಹತ್ರ ಒಂದು ಸಂಸ್ಕೃತದ ಒಂದು ಪುಸ್ತಕ ಇದಿದೆ, ಈ ತಾಳೆಗರಿ ತರದ್ದು, ಒಂದು 100-150 ವರ್ಷದ ಹಳೇದು.
ಆಮೇಲೆ ನನ್ನ ಹತ್ರ ಒಂದು ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಇದೆ, 1920 ನಲ್ಲಿ ಪ್ರಿಂಟ್ ಆಗಿರೋದು. ಇದು ತುಂಬಾ ಇಂಪಾರ್ಟೆಂಟ್ ಅಪ್ಪ, ಇದು ಸಿಗಲ್ಲ, ಇಟ್ಕೊಂಡಿರುವಂತವ್ರು. ಅವ್ರು ಹೇಳಿದ್ರಿಂದ ನನಗೆ ಅದರ ವ್ಯಾಲ್ಯೂ ಗೊತ್ತು. ಈಗ ಡಿಕ್ಷನರಿ 100 ಇಯರ್ಸ್ಗಿಂತ ಹಳೆಯದು. ನಾನು ನನ್ನ ಮಗನಿಗೆ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಅವ್ನು ನೆಕ್ಸ್ಟ್ ಯಾವ್ದೋ ರದ್ದಿಗೆ ಹಾಕ್ತಾನೆ, ಅದು ಹೋಗುತ್ತೆ. ಸೊ ಇಂಪಾರ್ಟೆಂಟ್ ಯಾವ್ಯಾವ ರೇರ್ ಬುಕ್ಸ್ ಇದೆ, ಎನಿಥಿಂಗ್ ಆರ್ಟ್, ಯಾವ್ದೋ ಪೇಂಟಿಂಗ್ಸ್ ಇರತ್ತೆ ತುಂಬಾ ಹಳೆಯದು, ಹಳೆ ಫೋಟೋಗ್ರಾಫ್ಸ್, ಇಟ್ಸ್ ಅ ವ್ಯಾಲ್ಯೂಲೆಸ್. ಈ ತರದ್ದು ಲಿಸ್ಟ್ ಔಟ್ ಮಾಡಿ ಇದನ್ನ ನಮ್ಮ ಮುಂದಿನ ಜನಾಂಗ ತಲುಪಿಸ್ಬೇಕು, ಅದರ ಇಂಪಾರ್ಟೆನ್ಸ್ ಹೇಳ್ಬೇಕು. ಅದು ನಾವು ಹೇಳಿದ್ರೆ ತಾನೇ ಮುಂದಿನ ಜನಾಂಗಕ್ಕೆ ಗೊತ್ತಾಗೋದು. ಇಂಟ್ಯಾಂಜಿಬಲ್ ಏನು, ವ್ಯಾಲ್ಯೂಬಲ್ಸ್, ಪ್ರಿನ್ಸಿಪಲ್. ನಮ್ಮ ತಂದೆ ತಾಯಿಂದ ನಾವು ಎಷ್ಟೋ ವ್ಯಾಲ್ಯೂಸ್ ಕಲ್ತ್ಕೊಂಡ್ವಿ, ಅವರು ಸುಮ್ಮನೆ ಸಂಪಾದಿಸ್ಲಿಲ್ಲ, ಅವ್ರು ಎಷ್ಟೋ ಕಷ್ಟಪಟ್ರು. ಆ ತರ ಯಾವ್ಯಾವ ತರ ಕಷ್ಟಪಟ್ರು, ಏನೇನ್ ನೀವು ನಿಮ್ಮ ಪೂರ್ವಜರಿಂದ ಕಲ್ತ್ರಿ, ನಿಮ್ಮ ತಂದೆ ತಾಯಿಂದ ಆ ತರ ಕಲ್ತ್ರಿ, ಆ ತರ ವ್ಯಾಲ್ಯೂ ಪ್ರಿನ್ಸಿಪಲ್ಸ್ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡಬೇಕು. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಫ್ಯಾಮಿಲಿ ಟ್ರೆಡಿಷನ್, ಆ ಟ್ರೆಡಿಷನ್ ಹೇಳ್ಬೇಕು. ನಾವು ಎಲ್ಲರೂ ಎವ್ರಿಬಡಿ ಟಾಕ್ಸ್ ಅಬೌಟ್ ವಿ ಶುಡ್ ಹ್ಯಾವ್ ಅವರ್ ಹಿಸ್ಟ್ರಿ, ನಮ್ಮ ಸನಾತನ ಧರ್ಮ ಇರಬೇಕು. ಫಸ್ಟ್ ವಿ ಶುಡ್ ಬಿ ಹ್ಯಾಪಿ ಅಂಡ್ ಪ್ರೌಡ್ ಆಫ್ ಅವರ್ ಫ್ಯಾಮಿಲಿ ಲೆಗಸಿ, ಫ್ಯಾಮಿಲಿ ಇನ್ಹೆರಿಟೆನ್ಸ್, ಫ್ಯಾಮಿಲಿ ಹಿಸ್ಟ್ರಿ. ನಾವು ನಮ್ಮ ಫ್ಯಾಮಿಲಿದೇನೆ ಇಲ್ದ ಅಂದ್ರೆ ಹಿಂಗ್ ಸಿವಿಲೈಸೇಷನಲ್ಲೋ ಅಥವಾ ಕಂಟ್ರಿ ಹಿಸ್ಟ್ರಿ ಇಸ್ ಅಗ್ರಿಗೇಷನ್ ಆಫ್ ಆಲ್ ಸ್ಮಾಲ್ ವ್ಯಾಲ್ಯೂ ಸಿಸ್ಟಮ್ ಬಿಲ್ಟ್ ಅಪ್ ಬೈ ದಿ ಈಚ್ ಫ್ಯಾಮಿಲೀಸ್ ಇನ್ ದ ಕಂಟ್ರಿ. ಸೊ ನಮ್ಮ ಫ್ಯಾಮಿಲಿ ಟ್ರೆಡಿಷನ್ಸ್ ನಮ್ಮ ಮುಂದಿನ ಜನಕ್ಕೆ ಹೇಳ್ಕೊಡ್ಬೇಕು, ಯಾವ್ದು ಇಂಪಾರ್ಟೆಂಟು ಅಂತ. ಎಕ್ಸ್ಪೀರಿಯನ್ಸ್ ಅಂಡ್ ಸ್ಟೋರೀಸ್, ಪ್ಲೀಸ್ ವಾಟ್ ಎವರ್ ಯು ಹ್ಯಾವ್ ಲರ್ನ್, ವಾಟ್ ಎವರ್ ಯು ಪ್ಲೀಸ್ ಡಾಕ್ಯುಮೆಂಟ್. ನಾನು ಒಂದು ಸಲ ಖುಷಿಯಾಗಿದ್ದು ಅಂದ್ರೆ ನಮ್ಮ ಜಗನ್ನಾಥ್ ಅವರು ನಂಗೆ ಒಂದು ಯಾವ್ದೋ ಪಬ್ಲಿಷ್ ಮಾಡ್ಬೇಕು ಅಂತ ಕಳ್ಸಿದ್ರು. ಅವ್ರ ತಂದೆ ತಾಯಿದೋ ತಾತ ಇದ್ರದ್ದು ಒಂದು ಫ್ಯಾಮಿಲಿ ಹಿಸ್ಟ್ರಿ, ಅದು ನೋಡಿದ್ದು ತುಂಬಾ ಖುಷಿ ಆಯ್ತು ನಂಗೆ. ಈಚ್ ಒನ್ ಹ್ಯಾಸ್ ಟು ಡಾಕ್ಯುಮೆಂಟ್ ದೇರ್ ಫ್ಯಾಮಿಲಿ ಹಿಸ್ಟ್ರಿ. ತುಂಬಾ ಯುನಿಕ್ ಕೇಸಸ್ ಇರ್ತೇವೆ, ತುಂಬಾ ಯುನಿಕ್ ಆಗಿರತ್ತೆ. ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ಇರ್ಬೋದು, ಇನ್ ಒನ್ ವೇ ಆರ್ ದ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಆ ತರದ ಪ್ಲೀಸ್ ಡಾಕ್ಯುಮೆಂಟ್. ನಾವು ಒಂದು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಅದು ಮುಂದೆ ಬರುತ್ತೆ, ಇನ್ನೂ ಒಂದ್ ಸ್ವಲ್ಪ ಮಾತಾಡ್ತೀನಿ. ಬಿಯಾಂಡ್ ವೆಲ್ತ್, ಲೆಗಸಿ ಟ್ರಾನ್ಸ್ಫರ್. ವೆಲ್ತ್ ಈಸ್ ಬಿಲ್ಟ್ ಥ್ರೂ ಎಫರ್ಟ್ ಅಂಡ್ ಸ್ಯಾಕ್ರಿಫೈಸ್. ಈಚ್ ಜನರೇಷನ್ ಕಾಂಟ್ರಿಬ್ಯೂಟ್ಸ್ ಟು ದ ಗ್ರೋತ್. ಇವತ್ತು ನಾವು ಏನಿದೀವಿ ಅನ್ನೋದಕ್ಕೆ ನಮ್ಮ ತಂದೆ ತಾಯಿಗಳು, ನಮ್ಮ ಹಿಂದಿನ ಪೂರ್ವಜರು ಕಾರಣ. ಅವ್ರು ಕೊಟ್ಟಿರೋ ವ್ಯಾಲ್ಯೂಸು, ಎಜುಕೇಶನ್ ಇಂದಾನೆ ನಾವು ಇವತ್ತು ಈ ಸ್ಥಿತಿಗೆ ಬಂದಿದ್ದೀವಿ. ಸೊ ಪ್ಲೀಸ್ ಡಾಕ್ಯುಮೆಂಟ್ ಫ್ಯಾಮಿಲಿ ಹಿಸ್ಟ್ರಿ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನ ಡಾಕ್ಯುಮೆಂಟ್ ಮಾಡಿ. ಹಾರ್ಡ್ಶಿಪ್ ಫೇಸ್ಡ್, ನಿಮ್ ತಂದೆ ತಾಯಿನ ಕೇಳಿರ್ತೀರಾ ಏನಿದೆ ಅಂತ, ಅದನ್ನ ಬರೀರಿ. ಆ ಕಷ್ಟದಿಂದ ನಾವು ಇವತ್ತು ಬರ್ದಿದೀವಿ. ಆ ಕಷ್ಟ ಅವ್ರು ಏನ್ ಪಟ್ರು ಅನ್ನೋದು ಮುಂದಿನ ಜನಾಗ ದೇ ಶುಡ್ ಅಪ್ರಿಶಿಯೇಟ್. ಅದರಿಂದ ನಾವು ಪಾಠ ಕಲಿಬೇಕು. ಎಷ್ಟೋ ಜನಕ್ಕೆ ದುಡ್ಡಿರ್ಲಿಲ್ಲ, ಇಷ್ಟೇ ದುಡ್ಡಲ್ಲಿ ಎಷ್ಟು ದೊಡ್ಡ ಸಂಸಾರ ನಡೆಸ್ತಾ ಇದ್ದಿದ್ರು. ಇಟ್ಸ್ ಅನ್ಥಿಂಕಬಲ್. ನಾವು ಹಳೆ ಕಾಲದಲ್ಲೆಲ್ಲ ಜನ ಫಸ್ಟ್ ಗಳಿಸ್ತಾ ಇದ್ರು, ಫಸ್ಟ್ ಉಳಿಸ್ತಾ ಇದ್ರು. ಏನು ಉಳಿಸಿದ್ರಲ್ಲಿ ಉಳಿತಾ ಇತ್ತೋ ಅದರಿಂದ ಜೀವನ ನಡೆಸ್ತಾ ಇದ್ರು. ಈಗ ಹೆಂಗಾಗಿದೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಕಲ್ಚರ್. ಫಸ್ಟ್ ನಾವು ಸ್ಪೆಂಡ್ ಮಾಡ್ತೀವಿ, ವಾಟ್ ಎವರ್ ರಿಮೈನ್ಸ್ ಅದರಿಂದ ನಾವು ಉಳಿಸಕ್ ಟ್ರೈ ಮಾಡ್ತೀವಿ. ಹೌ ದ ಈಕ್ವೇಶನ್ ಹ್ಯಾಸ್ ಚೇಂಜ್. ಸೊ ದ ಫಸ್ಟ್ ಜನರೇಷನ್ ಕ್ರಿಯೇಟ್ಸ್ ವೆಲ್ತ್, ಸೆಕೆಂಡ್ ಸಸ್ಟೈನ್ಸ್ ಇಟ್, ದ ಥರ್ಡ್ ಆಫನ್ ಲೂಸಸ್ ಇಟ್. ಮೂರನೇ ಜನರೇಷನ್ ನೀವು ನೋಡಿರ್ಬೋದು, ಎಷ್ಟೋ ಜನ ಪಾಲಿಟಿಷಿಯನ್ಸ್ ಆಗಲಿ, ಎಷ್ಟೋ ಜನ ಇಂಡಸ್ಟ್ರಿಯಲ್ಸ್ ಆಗಲಿ, ಥರ್ಡ್ ಅಂಡ್ ಫೋರ್ತ್ ಜನರೇಷನ್ ಆದ್ಮೇಲೆ ವೆಲ್ತ್ ಉಳಿಯಲ್ಲ ಅನ್ಲೆಸ್ ವ್ಯಾಲ್ಯೂಸ್ ಆರ್ ಟ್ರಾನ್ಸ್ಫರ್ಡ್. ಸೊ ಇಂಪಾರ್ಟೆಂಟ್ ಈಸ್ ವ್ಯಾಲ್ಯೂಸ್ ಅಂಡ್ ಮನಿ ಕ್ಯಾನ್ ಬಿ ಇನ್ಹೆರಿಟೆಡ್, ವ್ಯಾಲ್ಯೂಸ್ ಮಸ್ಟ್ ಬಿ ಥಾಟ್. ಯಾರೇ ಬೇಕಾದ್ರೆ ದುಡ್ಡು ಸಂಪಾದಿಸ್ಬೋದು, ಬಟ್ ಆ ವ್ಯಾಲ್ಯೂಸು, ಎಥಿಕ್ಸು ಅನ್ನೋದನ್ನ ನಾವು ದೊಡ್ಡೋರಿಂದ ಪಡೆದಿರೋದನ್ನ ಮುಂದಿನ ಜನಾಂಗಕ್ಕೆ ಸಾಗಿಸ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಹೌ ಟು ಪ್ರಿಸರ್ವ್ ಎ ಲೆಗಸಿ. ರೈಟ್ ಎ ಫ್ಯಾಮಿಲಿ ಹಿಸ್ಟ್ರಿ ಡಾಕ್ಯುಮೆಂಟ್. ಏನ್ ಬೇಡ, ಒಂದು ಫ್ಯಾಮಿಲಿ ಟ್ರೀ ಮಾಡಿ, 2 ಜನರೇಷನ್ ಇಂದ ಒಂದು ತಗೊಳ್ಳಿ. ನಮ್ಮ ತಾತನಿಂದಾನೋ ಯಾರ್ದು. ನಾವು ಈಗ ನಾರ್ಮಲಿ ಏನಾಗತ್ತೆ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆ ದಿನ ಬರೀ ನಾವು ಪಿತೃ ಜ್ಞಾಪಿಸ್ಕೋತೀವಿ ಅಷ್ಟೇ, ನಮ್ಮ ತಾತ ಯಾರು, ಅಜ್ಜಿ ಯಾರು ಅಂತ. ಬಟ್ ಅವ್ರು ಏನ್ ಮಾಡಿದ್ರು, ಅವ್ರು ಏನ್ ಕೆಲಸದಲ್ಲಿದ್ರು, ಅವ್ರು ಏನು ಕಷ್ಟಪಟ್ರು, ಅವರಿಂದ ಏನ್ ಕಲ್ತು ಏನೇನ್ ಮಾಡಿದ್ರು, ಅದನ್ನ ಪ್ಲೀಸ್ ಡಾಕ್ಯುಮೆಂಟ್ ಇಟ್.
ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಬರಲಿ, ದೊಡ್ಡಪ್ಪ ಚಿಕ್ಕಪ್ಪ ಯಾರೋ, ಅವ್ರ ಮಕ್ಳು ಯಾರು, ಅವ್ರು ಯಾರ್ಯಾರು, ಅಟ್ಲೀಸ್ಟ್ ಲೆಟ್ ಅಸ್ ಬಿಲ್ಡ್ ಎ ಬಾಂಡೇಜ್ ಟು ದ ಎಕ್ಸಿಸ್ಟಿಂಗ್. ಈಗ ಹಿಂಗಾಗಿದೆ ಅಂದ್ರೆ ಫ್ಯಾಮಿಲಿ ಅಂದ್ರೆ ಬರೀ ನ್ಯಾನೋ ಫ್ಯಾಮಿಲಿನೋ ಅಟಾಮಿಕ್ ಫ್ಯಾಮಿಲಿನೋ ಗೊತ್ತಿಲ್ಲ. ನಾವು ಇಫ್ ಹಸ್ಬೆಂಡ್ ಅಂಡ್ ವೈಫ್ ಲಿವ್ಸ್ ಟುಗೆದರ್, ದಟ್ ಇಟ್ ಸೆಲ್ಫ್ ಇಸ್ ಎ ಜಾಯಿಂಟ್ ಫ್ಯಾಮಿಲಿ. ಆ ಥರ ಆಗಿದೆ. ಸೊ ಲೆಟ್ ಅಸ್ ಟ್ರೈ ಟು ಬ್ರಿಡ್ಜ್ ದಟ್ ಗ್ಯಾಪ್. ಸೊ ಒಂದು ಬಾಂಡೇಜ್ ಕ್ರಿಯೇಟ್ ಮಾಡೋಣ. ಎಲ್ಲ ಹಿಸ್ಟ್ರಿ ಬರೀರಿ, ಅವ್ರ ಫೋನ್ ನಂಬರ್ಗಳಿರಲಿ, ಅವ್ರು ಏನೇನು ಅವ್ರಿಗೆ ನಿಮಗೆ ಅವ್ರ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಆಗಲಿ, ಅವರಿಂದ ಎಲ್ಲೋ ಒಂದು ಫ್ಯಾಮಿಲಿಲಿ ಹೆಲ್ಪ್ ಆಗಿರುತ್ತೆ, ಅವ್ರು ಏನು ಮಾಡಿದ್ರು ಅನ್ನೋದನ್ನ ಡಾಕ್ಯುಮೆಂಟ್ ಮಾಡಿ. ಶೇರ್ ಇಟ್ ಅಮಾಂಗ್ ಯುವರ್ ಬ್ರದರ್ಸ್, ಸಿಸ್ಟರ್ಸ್ ಅಂಡ್ ಕಸಿನ್ ಬ್ರದರ್ಸ್. ಕ್ರಿಯೇಟ್ ಎ ಲೆಗಸಿ ಲೆಟರ್ ಬರೀರಿ. ರೆಕಾರ್ಡ್ ಓರಲ್ ಇಂಟರ್ವ್ಯೂಸ್ ವಿತ್ ಎಲ್ಡರ್ಸ್. ನಿಮ್ಮ ತಂದೆ ತಾಯಿ ಇತ್ತು ಅಂದ್ರೆ ನೀವು ಪುಣ್ಯವಂತರು, ಅವರಿಂದ ಮಾತಾಡಿ, ಅವ್ರು ಏನೇನು ಲೈಫಲ್ಲಿ ಇದು ಮಾಡಿದ್ರು ಅದನ್ನ ರೆಕಾರ್ಡ್ ಮಾಡಿ. ಎಲ್ಲ ಬರಿತಾನೂ ಬೇಕಾಗಿಲ್ಲ, ಸುಮ್ಮನೆ ಮೊಬೈಲ್ ಇದೆ, ಸುಮ್ಮನೆ ರೆಕಾರ್ಡ್ ಆನ್ ಮಾಡಿ ಕಿತ್ಕೊಂಡ್ರೆ ಸಾಕು. ರೆಕಾರ್ಡ್ ಮಾಡಿ, ಅದನ್ನ ಕ್ಲೀನ್ ಆಗಿ ಡಾಕ್ಯುಮೆಂಟ್ ಮಾಡ್ಬೋದು. ಟೂಲ್ಸ್ ಆರ್ ಅವೈಲಬಲ್. ನೀವೇ ಎಲ್ಡರ್ ಆಗಿತ್ತು ಅಂದ್ರೆ ನಿಮ್ಮ ಜನರೇಷನ್ಗೆ ನೀವು ನಿಮ್ಮ ಏನೇನು ಆಡ್ವಿ ಅನ್ನೋದನ್ನ ನಿಮ್ಮ ಯುಟಿಲೈಸ್ ಮಾಡಿ ನೀವು ಬರೆದು ಮುಂದಿನ ಜನಾಂಗಕ್ಕೆ ಬರೀರಿ. ಅಂಡ್ ಮೈಂಟೈನ್ ಆರ್ಕೈವ್ಸ್, ಫೋಟೋಸು ಅದೆಲ್ಲ ಇತ್ತು ಅಂದ್ರೆ ಯಾವ್ದು ಇಂಪಾರ್ಟೆಂಟು. ಸಿ ಎವ್ರಿಥಿಂಗ್ ಈಸ್ ಹ್ಯಾಪಿನೆಸ್ ಇರತ್ತೆ, ಅದರಿಂದ ಹಿಂಗಿತ್ತು ಏನು, ಯಾವ ಫೋಟೋ ನಿಮ್ಮ ಸಂತೋಷದ ವಿಚಾರ ಹೆಂಗಿತ್ತು ಎಲ್ಲಾನು ಡಾಕ್ಯುಮೆಂಟ್ ಮಾಡಿ. ಆಮೇಲೆ ಈಗ ಡಿಜಿಟಲ್ ಡಾಕ್ಯುಮೆಂಟ್ಸ್ ಇದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಫೋಟೋಸ್ ಯಾವುದು, ಪುಟ್ ಇಟ್ ಇನ್ ಎ ಸಪರೇಟ್ ಫೋಲ್ಡರ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫೋಟೋಸ್, ಆ ಥರದನ್ನೆಲ್ಲ ಸಪ್ರೇಟ್ ಮಾಡಿ ಅದ್ರ ಬಗ್ಗೆ ಒಂದಿಷ್ಟು ಹಿಸ್ಟ್ರಿ ಬರೀರಿ. ಅದನ್ನೆಲ್ಲ ನೆಕ್ಸ್ಟ್ ಜನರೇಷನ್ಗೆ ಹೋಗ್ಲಿ, ಇದು ಇಂಪಾರ್ಟೆಂಟ್. ಆಮೇಲೆ ನನ್ನ ಇದಂದ್ರೆ ಸಕ್ಸೆಷನ್ ಪ್ಲಾನಿಂಗ್ ಅಂದ್ರೆ ಏನು, ಬರೀ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾತ್ರ ಅಲ್ಲ, ಇಟ್ ಈಸ್ ಎ ಡ್ಯೂಟಿ ಟುವರ್ಡ್ಸ್ ಫ್ಯೂಚರ್ ಜನರೇಷನ್. ನಮ್ಮ ಕರ್ತವ್ಯ ಮುಂದಿನ ಜನಾಂಗಕ್ಕೆ ಕೊಡಬೇಕಾದ ಕಾಣಿಕೆ. ಎನ್ಶೂರ್ ಸ್ಮೂತ್ ಟ್ರಾನ್ಸಿಷನ್. ಅವರಿಗೆ ಕರೆಕ್ಟಾಗಿ ಅದು ನಾವು ಏನು ಪಡೆದಿದ್ದೀವಿ ಅದನ್ನು ಸ್ಮೂತ್ ಆಗಿ ಹಸ್ತಾಂತರ ಆಗಬೇಕು. ಪ್ರಿಸರ್ವ್ ಐಡೆಂಟಿಟಿ ಅಂಡ್ ವ್ಯಾಲ್ಯೂಸ್. ಪ್ಲೀಸ್ ಟೀಚ್ ದೆಮ್ ಐಡೆಂಟಿಟಿ, ವ್ಯಾಲ್ಯೂಸು, ಎಥಿಕ್ಸು ನಿಮ್ಮ. ಸೊ ಇದಕ್ಕೆ ಏನು ಪ್ರಾಕ್ಟಿಕಲ್ ಸ್ಟೆಪ್ ಏನು ಮಾಡಬೇಕು? ಸಿಂಪಲ್ ಆಕ್ಷನ್ ಲಿಸ್ಟ್ ಆಲ್ ದ ಅಸೆಟ್ಸ್, update the nominees in the banks wherever you are, consolidate all records, inform family members. ನಿಮಗೆ ಎಲ್ಲರಿಗೂ ಹಂಚ್ಕೋಬೇಕು ತಿಳಿದ್ರೆ ಅಟ್ಲೀಸ್ಟ್ ನಿಮಗೆ ಯಾರಿಗೆ, ನಿಮ್ಮ ವೈಫ್ಗಾಗಲಿ ಅಥವಾ ನಿಮ್ಮ ಹಿರಿಯ ಮಗ ಆಗಲಿ, ಯಾರಿಗೆ ನಿಮಗೆ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೋ ಒಬ್ರಿಗಾದ್ರೂ ತಿಳಿದಿರ್ಬೇಕು. ಅದು ಪ್ರಿಪೇರ್ ಎ ವಿಲ್. ಇದೆಲ್ಲ ಆದ ಮೇಲೆ ವಿಲ್ಲನ್ನ ಮಾತ್ರ ನೆಕ್ಸ್ಟ್ ಸ್ಟೆಪ್. ಇಫ್ ಯು ಡು ನಾಟ್ ಪ್ಲಾನ್, ದ ಲಾ ವಿಲ್. ಅವಾಗ ಏನಾಗತ್ತೆ, ನಾವು ಏನು ಬಿಡದೆ ಸಡನ್ ಆಗಿ ನಮ್ಗೆ ಏನಾದರೂ ಯಾರಿಗಾದ್ರೂ ಆಗಲಿ ಫ್ಯಾಮಿಲಿ ಈ ಥರ ಆಯಿತು ಅಂದರೆ ಅಸೆಟ್ಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ ಪರ್ ಸಕ್ಸೆಷನ್ ಲಾ. ಕೋರ್ಟ್ಗೆ ಹೋಗ್ಬೇಕು, ಸಕ್ಸೆಷನ್ ಸರ್ಟಿಫಿಕೇಟು ಆ ಥರ ಅದ್ರ ಪ್ರಕಾರ ಆಗುತ್ತೆ. ಅದು ನಿಮ್ಮ ಇಚ್ಛೆ ಇಲ್ಲದೆ ಇರ್ಬೋದು, ಇವ್ರಿಗೆ ಇಷ್ಟು ಹೋಗ್ಬೇಕು ಅವ್ರಿಗೆ ಇಷ್ಟು ಹೋಗ್ಬೇಕು ಅಂತಿರುತ್ತೆ. ಅವಾಗ ಲಾ ವಿಲ್ ಡಿಸೈಡ್. ಮೆ ನಾಟ್ ಮ್ಯಾಚ್ ಯುವರ್ ಇಂಟೆನ್ಷನ್. ಸೊ ಅದು ನಿಮ್ಮ ಇಂಟೆನ್ಷನ್ ಇಲ್ಲದೆ ಇರ್ಬೋದು, ಅದು ಲಾ ಪ್ರಕಾರ ಹೆಂಗಿರುತ್ತೋ ಅದ್ರ ಪ್ರಕಾರ ಹಂಚತ್ತೆ. ಅದರಿಂದ ಪಾಸಿಬಲ್ ಡಿಸ್ಪ್ಯೂಟ್ಸ್ ಅಂಡ್ ಡಿಲೇಸ್. ಸೊ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನಾವು ಮಾಡಿದ ಆಸ್ತಿಯಿಂದ ಕದನ ಇದರೆಲ್ಲ ಡಿಸ್ಪ್ಯೂಟ್ ಆಗ್ಬೋದು ಅಥವಾ ಡಿಲೇ ಆಗ್ಬೋದು. ಇಫ್ ಯು ಡು ನಾಟ್ ಡಿಸೈಡ್, ದ ಲಾ ವಿಲ್ ಡಿಸೈಡ್. ಸೊ ಏನು ಲೀಗಲ್ ಬರ್ಡನ್ ಏನೇನು ಅದ್ರ ಬಗ್ಗೆನೂ ಒಂದು ಸ್ಮಾಲ್ ಹೇಳೋಣ ಅಂತ. ಸಕ್ಸೆಷನ್ ಸರ್ಟಿಫಿಕೇಟ್ ಏನು ಇಲ್ಲ ಅಂದ್ರೆ ಬ್ಯಾಂಕ್ಸ್ಗಳಾಗ್ಲಿ ಇನ್ಶೂರೆನ್ಸ್ ಕಂಪನಿ ಆಗಲಿ ಏನು ಡಿಸೈಡ್ ಮಾಡಲ್ಲ unless you produce a succession certificate. It takes anything between 6 to 12 months. ಕೋರ್ಟ್ ಫೀ ಇರುತ್ತೆ, ಲಾಯರ್ ಫೀ ಇರುತ್ತೆ. ಆಮೇಲೆ ಯಾರಾದರೂ ಡಿಸ್ಪ್ಯೂಟ್ ಮಾಡಿದ್ರೆ then it will end up as a civil case. Probate, necessary to validate a will in many cases, prevents fraud but can be delayed by dispute. Letter of administration, required if one dies in estate. ಅಂದ್ರೆ ಯಾರು ವಿಲ್ ಮಾಡದೆ ಇದ್ದಾಗ ಕೋರ್ಟು ಅಡ್ಮಿನಿಸ್ಟ್ರೇಟರ್, ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಒಬ್ಬನ ಅಡ್ಮಿನಿಸ್ಟ್ರೇಟರ್ ಮಾಡುತ್ತೆ ಟು ಮ್ಯಾನೇಜ್ ಯುವರ್ ಎಸ್ಟೇಟ್. ದ ರಿಸಲ್ಟ್, ಹೈ ಲೀಗಲ್ ಕಾಸ್ಟ್, ಪಬ್ಲಿಕ್ ನ್ಯೂಸ್ ಪೇಪರ್ ನೋಟಿಸಸ್, ಫ್ಯಾಮಿಲಿ ಅಸೆಟ್ಸ್ ಫ್ರೋಸನ್ ಡ್ಯೂರಿಂಗ್ ದ ಟ್ರಾನ್ಸಿಷನ್. ಇದೆಲ್ಲ ಅದರ ಪರಿಣಾಮ.
ಸೊ ವೇ ಫಾರ್ವರ್ಡ್ ಏನು ಮಾಡಬೇಕಾದು, ಇದೆಲ್ಲ ಆದಮೇಲೆ ಫಾರ್ಮಲೈಸ್ ಯುವರ್ ಸಕ್ಸೆಷನ್ ಪ್ಲಾನ್. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಸಕ್ಸೆಷನ್ ಪ್ಲಾನ್ ಮಾಡಿ. ಪ್ರೊವೈಡ್ ಲೀಗಲ್ ಕ್ಲಾರಿಟಿ, ಯಾರಿಗೇನು ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಎಷ್ಟು ಹೋಗ್ಬೇಕು ಎಲ್ಲಾನು ನೀವು ಲೀಗಲ್ ಆಗಿ ಕರೆಕ್ಟಾಗಿ ಮಾಡಿ. ಅವಾಯ್ಡ್ ಡಿಸ್ಪ್ಯೂಟ್ಸ್. ಆದಷ್ಟಕ್ಕೂ ಈ ಮುಂದೆ ನಾವು ಮಾಡೋ ಸ್ಥಳದಿಂದ ಯಾರಿಗೂ ಅದರ ಡಿಸ್ಪ್ಯೂಟ್ ಆಗಲಿ ಏನು ಆಗಬಾರ್ದು, ಆ ಥರ ಮಾಡಿ. ಎನ್ಶೂರ್ ಎಕ್ಸಿಕ್ಯೂಷನ್ ಆಫ್ ಯುವರ್ ವಿಶಸ್. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಇದು ಆದ ಮೇಲೆ ವಿಲ್ಲು ಮಾಡಬೇಕು. ಸೊ ಏನಕ್ಕೆ ಇದು ಇಂಪಾರ್ಟೆಂಟು ಅಂದರೆ, ವಾಟ್ ಈಸ್ ಸರ್ಟನ್, ವಾಟ್ ಈಸ್ ನಾಟ್ ಸರ್ಟನ್, ಲೈಫ್ ಈಸ್ ಫೈನೈಟ್. ನಾನು ಅದೇ ಹೇಳ್ದಂಗೆ ಹುಟ್ಟು ಗ್ಯಾರಂಟಿ, ಯಾವಾಗ ಮನುಷ್ಯ ಕೆಲಸ ಸಿಕ್ಕಿದೆ, ಕೆಲಸ ರಿಟೈರ್ ಆಗ್ತಾನೆ, ಎಲ್ಲಾನು ಗ್ಯಾರಂಟಿ. ಬಟ್ ಫೈನಲ್ ಡೇ ಯಾವಾಗ ಬರುತ್ತೆ, ಡೆತ್ ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾವ ಅಸ್ಟ್ರಾಲಜರನ್ನು ಕೇಳಿದ್ರು ಯಾರು ಹೇಳಲ್ಲ. ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ChatGPT ಕೇಳಿದ್ರು ಅದು ಕೂಡ ಹೇಳಲ್ಲ. ಸೊ ಇಟ್ಸ್ ಟೈಮಿಂಗ್ ಈಸ್ ಅನ್ಸರ್ಟನ್. ಅದರಲ್ಲಿ ನಾರ್ಮಲಿ ಹೇಳ್ತೀವಿ ಅನ್ಸರ್ಟಿನಿಟಿ ಆಫ್ ಸರ್ಟಿನಿಟಿ ಅಂಡ್ ಸರ್ಟಿನಿಟಿ ಆಫ್ ಅನ್ಸರ್ಟಿನಿಟಿ ಅಂತ. ವಾಟ್ ಈಸ್ ಸರ್ಟನ್? ಡೆತ್ ಈಸ್ ಅನ್ಸರ್ಟನ್. ವಾಟ್ ಈಸ್ ಅನ್ಸರ್ಟನ್? ಟೈಮ್. So uncertainty of certainty. So when the death will occur, nobody knows. So one more thing is certain, your wealth will be passed on. Now irli ilde irli ಆ wealth next generation pass on ಆಗೇ ಆಗತ್ತೆ. That is inevitable. So the only question is whether it will be transferred smoothly or with difficulty. ಇದನ್ನ ನಾವು ಡಿಸೈಡ್ ಮಾಡಬೇಕು. ಸ್ಮೂತ್ ಆಗಿ ಆಗಬೇಕು ಅಂದ್ರೆ ಕೆಲವು ಸ್ಟೆಪ್ಸು ನಾವಿರ್ಬೇಕಾದ್ರೆ ತಗೋಬೇಕು. ಸೊ ಮೈ ಫೈನಲ್ ಕ್ಲೋಸಿಂಗ್ ಥಾಟ್, ಸಕ್ಸೆಷನ್ ಪ್ಲಾನಿಂಗ್ ಈಸ್ ನಾಟ್ ಜಸ್ಟ್ ಅಬೌಟ್ ಟ್ರಾನ್ಸ್ಫರಿಂಗ್ ವೆಲ್ತ್, ಬಟ್ ಅಬೌಟ್ ಟ್ರಾನ್ಸ್ಫರಿಂಗ್ ರೆಸ್ಪಾನ್ಸಿಬಿಲಿಟಿ, ವ್ಯಾಲ್ಯೂಸ್ ಅಂಡ್ ಲೆಗಸಿ. ಡು ನಾಟ್ ಲಿವ್ ಬಿಹೈಂಡ್ ಕನ್ಫ್ಯೂಷನ್, live behind clarity, dignity and direction. We spend a lifelong time building our wealth. Let us spend a moment ensuring it reaches the right hands. My final closing I am taken from Bhagavad Gita, chapter 2 verse 47, most famous and quoted. कर्मण्येवादि रस्ते मा बलेषु कदाचन मा कर्म फलेस्तु भूर्मूर्ते सद मे संगो स्त कर्माणि. If you do not, you have right to perform your duty, but not for the fruits of your action. Do not be attached to your results, but do not avoid your responsibility. This is what Lord Krishna has told long back. So whatever our Sanatana Dharma has told, what our Bhagavad Gita has told, whatever our Krishna has told, let us act and see that we do our responsibility, and let our asset should not become liabilities for next generation, and it should not become emotional liabilities for the next generation. This is my small presentation. I hope it is useful to them. So I thank the Jagannath ji and others for giving an opportunity to share my thoughts. Thank you. Jagannath, I have completed my presentation. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಳ ಸೊಗಸಾಗಿ ಬಂತು. ಈಗ ಯಾರ್ಯಾರು ಭಾಗವಹಿಸಿದ್ರೋ ಅವರು ಏನಾದರೂ ಹೇಳೋದಿದ್ರೆ ದಯವಿಟ್ಟು ತಿಳಿಸ್ಬೇಕು. ಇದು ನಾನು ಶೇಷಶಾಹಿ. ತಮ್ಮ ಅಮೋಘವಾಗಿತ್ತು. ಇಷ್ಟು ದಿನ ಯೋಚನೆ ಮಾಡದೇ ಇರುವಂತ ವಿಷಯ ಈಗ ಯೋಚನೆ ಮಾಡುವಂತ ಸಂದರ್ಭ ಬಂದಿದೆ. ಇದ್ರ ಜೊತೆಗೆ ತಾವುಗಳು ಲಯಬಿಲಿಟಿನ ಯಾವ ತರ ಟ್ರಾನ್ಸ್ಫರ್ ಮಾಡಬಹುದು? Thank you, Shesha Sai sir.
ಒಂದು ಐ ಹ್ಯಾವ್ ನಾಟ್ ಟಚ್ಡ್ ಅಬೌಟ್ ಲಯಬಿಲಿಟಿ. ಲಯಬಿಲಿಟಿ ಅಂದ್ರೆ ನಾವು ಏನಾದ್ರೂ ಸಾಲ ಮಾಡಿದ್ರೆ ಆ ಸಾಲದ ಬಗ್ಗೆನೂ ಖಂಡಿತ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಬರೀರಿ. ಯಾಕೆಂದ್ರೆ ನಾವು ನಮ್ಮ ಆಸ್ತಿನ ನಾವು ಏನ ಸಾಲ ಮಾಡಿದ್ರೆ ಅದನ್ನ ಸಾಲನ ಹೆಂಗ್ ತೀರಿಸ್ಬೇಕು ಅನ್ನೋದ್ರ ಬಗ್ಗೆನೂ ಮುಂದೆ ಗೈಡೆನ್ಸ್ ಕೊಡೋದು ಉತ್ತಮ. ಅದರಿಂದ ಮುಂದೆ ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಡಿಸ್ಪ್ಯೂಟ್ ಆಗಬಾರ್ದು. ಅದ್ರ ಬಗ್ಗೆನೂ ಡೀಟೇಲ್ ಆಗಿ ಬರೆಯೋದು ಖಂಡಿತ ಉತ್ತಮ. ಥ್ಯಾಂಕ್ಸ್ ಶೇಷಸಾಯಿ ಸರ್ ಫಾರ್ ಬ್ರಿಂಗಿಂಗ್ ದಟ್ ಪಾಯಿಂಟ್. ಐ ಫರ್ಗಾಟ್ ದಟ್. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ, ಈ ವಿಲ್ ಬರೆಯುವುದ್ರೆ ಅದು ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ವಿಟ್ನೆಸ್ ಇದ್ರೆ ಸಾಕು ಅಂತ ಹೇಳ್ತಾರೆ. ಆಮೇಲೆ ರಿಜಿಸ್ಟರ್ ಮಾಡೋದು ಒಳ್ಳೇದು ಅಂತ ಇನ್ನೊಬ್ರು ಹೇಳ್ತಾರೆ. ರಿಜಿಸ್ಟರ್ ಮಾಡೋದು ಖಂಡಿತ ಒಳ್ಳೇದು. ಮೊನ್ನೆ ನಾನು ಕೂಡ ಮಾಡಿದೆ. ಅದರಲ್ಲಿ ಅಲ್ಲಿ BBMP ಹೇಳ್ತಾ ಇದ್ರು, ಯಾರ ಟ್ರಾನ್ಸ್ಫರ್ ಆಗಿ ಬಂದಾಗ ಅದು ರಿಜಿಸ್ಟರ್ ಆಗಿಲ್ದರೆ ನಾವು ಅಷ್ಟು ಇದು ಎಂಟರ್ಟೈನ್ ಮಾಡಲ್ಲ ಅಂತ. ಸೊ ರಿಜಿಸ್ಟ್ರೇಷನ್ ಈಸ್ ಆಲ್ವೇಸ್ ಬೆಟರ್ ಅಂಡ್ ವ್ಯಾಲಿಡ್. ಅಂಡ್ ಯು ಕ್ಯಾನ್ 10 ಸಲ ಬೇಕಾರಾಗ್ಲಿ 100 ಸಲ ಬೇಕಾರಾಗ್ಲಿ ಚೇಂಜ್ ಮಾಡ್ಬೋದು. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಡೂ ದ ರಿಜಿಸ್ಟ್ರೇಷನ್ ಅಂಡ್ ಒನ್ಸ್ ಇನ್ 5 years ಬೆಟರ್ ಟು revisit, ಅಂಡ್ ಇಫ್ ಎನಿ ಕರೆಕ್ಷನ್ಸ್ ಆರ್ ರಿಕ್ವೈರ್ಡ್ ಅಗೇನ್ ರೀರೈಟ್ ದ ವಿಲ್ ಅಂಡ್ ರೀ-ರಿಜಿಸ್ಟರ್. ಇಟ್ಸ್ ಆಲ್ವೇಸ್ ಬೆಟರ್. ಆಮೇಲೆ ನಾನು ಇನ್ನೊಂದು ವಿಷಯ ಕೇಳಿದೆ, ಈ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ವಿಲ್ ಕಾಪಿ ಇರುತ್ತಲ್ಲ, ಅದನ್ನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಡಿಪಾಸಿಟ್ ಮಾಡಬಹುದು ಅಂಡ್ ಇಟ್ ವಿಲ್ ಬಿ ಅವೈಲೇಬಲ್ ಟು ದಿ ಕ್ಲೈಮೆಂಟ್ಸ್ ಓನ್ಲಿ ಆಫ್ಟರ್ ದಿ ಪ್ರೊಡಕ್ಷನ್ ಆಫ್ ಡೆತ್ ಸರ್ಟಿಫಿಕೇಟ್ ಅಂತ. ಈಸ್ ಇಟ್ ಟ್ರೂ? ಅದು ಅಷ್ಟೊಂದು ನಂಗೆ ಗೊತ್ತಿಲ್ಲ. ಬೇಕಾದ್ರೆ ನಾನು ನನ್ನ ಫ್ರೆಂಡ್ ಅಡ್ವೊಕೇಟ್ ಒಬ್ರು ಇದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಬೇಕಾದ್ರೆ ಇನ್ನೂ ನಾನು ಯಾಕೆಂತಂದ್ರೆ ಈ ವಿಲ್ ಕಂಟೆಂಟ್ ಇಫ್ ಇಟ್ ಇಸ್ ಡಿಸ್ಕ್ಲೋಸ್ಡ್ ದೆನ್ ಥಿಂಗ್ಸ್ ಮೇ ಚೇಂಜ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸರ್, ಇದಕ್ಕೆ ನನ್ನ ಒಂದು ಸಲಹೆ ಏನು ಅಂದ್ರೆ, ನನ್ನ ಫ್ರೆಂಡ್ ಜ್ಞಾನೇಂದ್ರ ಅಂತ ಇದ್ದಾರೆ, ನಬಾರ್ಡ್ GM ಆಗಿ ಅವ್ರು ರಿಟೈರ್ ಆದ್ರು. ಅವರು ಅಡ್ವೊಕೇಟು. ಅವರು ಈ ವಿಲ್ ಮೇಕಿಂಗ್ ಅಲ್ಲಿಗೆ ಪ್ರೆಸೆಂಟ್ ಅದ್ ಮಾಡ್ತಾ ಇರ್ತಾರೆ. ನಿಮ್ಮ ಗುಂಪಿಗೆ ವಾಟ್ಸ್ಆಪ್ ಗ್ರೂಪ್ಗೆ ಇಚ್ಛೆ ಇತ್ತು ಅಂದ್ರೆ ಐ ಕ್ಯಾನ್ ರಿಕ್ವೆಸ್ಟ್ ಹಿಮ್ ಟು ಹ್ಯಾಂಡಲ್ ಒನ್ ಸೆಷನ್ ಲೈಕ್ ಮೀ. ವಿಲ್ ಮೇಕಿಂಗ್ ಬಗ್ಗೆನೆ ಒಂದು ಸೆಷನ್ ಬೇಕಾದ್ರೆ ಮಾಡಿಸೋಣ ಸರ್. ಅದೇ ಅದು ಅಗತ್ಯ ಇದೆ ಅಂತ ಅನ್ಸುತ್ತೆ. ಆದ್ರೆ ಆನ್ ದಿ ಲೈಟರ್ ನೋಟ್, ಐ ವುಡ್ ಲೈಕ್ ಟು ಬಿ ಇನ್ ಎ ವಿಲ್ ಏನು ಅಂತ ಹೇಳ್ತಾರೆ ನೋಡಿ, ವೇರ್ ದೇರ್ ಇಸ್ ಎ ವಿಲ್ ಐ ವಿಲ್ ಬಿ ಇನ್ ಇಟ್ ಅಂತ. ಯಾ ಓಕೆ, ಇನ್ಯಾರಾದ್ರೂ ಮಾತಾಡೋದಿತ್ತ? ವೆಂಕಟೇಶ್, ಹಾ ಮಂಜುನಾಥ್, ನಂಗೆ ಒಂದ್ ಸ್ವಲ್ಪ ಕ್ಲಾರಿಟಿ ರಿಗಾರ್ಡಿಂಗ್ ನಾಮಿನಿ ಅಂಡ್ ಲೀಗಲ್ ಹೇರ್ ಅಂತ ಹೇಳಿದ್ರೆ, ಈಗ ನಾನು ಒಬ್ರಿಗೆ ನಾಮಿನೇಷನ್ ಮಾಡಿರ್ತೀನಿ ಅನ್ಕೊಳ್ಳಿ, ನನ್ನ ಫ್ರೆಂಡ್ ಮಾಡಿರ್ತೀನಿ ನಾಮಿನೇಷನ್. ಆಗ ಹೇಳ್ತೀನಿ. ಸಪೋಸ್ ಈಗ ನೀವು ನಿಮ್ಮ ಅಕೌಂಟ್ ಯಾವ್ದೋ ಒಂದು ಅಕೌಂಟ್ ಅಲ್ಲಿ ನಿಮ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇರ್ತಾರೆ, ಅವ್ರು ನಾಮಿನಿ ಮಾಡಿರ್ತೀರಾ. ಹೌದು. ಓಕೆ, ಆದ್ರೆ ಆ ದುಡ್ಡು ಅವರು ಬ್ಯಾಂಕಿಂದ ಪಡಿಬಹುದು, ಬಟ್ ಹಿ ಕೆನಾಟ್ ಬಿ ಓನರ್ ಆಫ್ ದಟ್ ಅಮೌಂಟ್. he acting as a trustee of, he can hold that amount on behalf of the legal heirs. ನಿಮ್ಮ ವೈಫ್ ಆಗ್ಲಿ ನಿಮ್ಮ ಮಕ್ಕಳಾಗ್ಲಿ ಅವರು ವಾಸುದಾರರು. ಸೊ ಅವರು ಅದನ್ನ ಪಡೆದು ಲೀಗಲ್ ಹೇರ್ಸ್ಗೆ ಅದನ್ನ ತಲುಪಿಸಲೇಬೇಕು. ಸೊ ನಾಮಿನಿ ಈಸ್ ನಾಟ್ ಎ ಓನರ್ಶಿಪ್. ಬಟ್ ಇನ್ ಜನರಲ್ ಎಲ್ಲರೂ ಅನ್ಕೊಂಡ್ರೆ ನಾಮಿನೇಷನ್ ಮಾಡಿದ್ರೆ ಮುಗೀತು. ಈಗ ನಾನು ಐ ವರ್ಕ್ ಫಾರ್, ಅದಕ್ಕೇನೆ ನಾನು ಕ್ಲಿಯರ್ ಆಗಿ ನಾನು ಅದನ್ನೇ ಪಾಯಿಂಟ್ ತರಕೋಸ್ಕರನೇ ಅದನ್ನ ಆ ಸ್ಲೈಡ್ ಮಾಡಿದ್ದು. ನಾಮಿನೇಷನ್ ಈಸ್ ನಾಟ್ ಎ ಲೀಗಲ್ ಹೇರ್. ಲೀಗಲ್ ಹೇರ್ ಈಸ್ ಆಸ್ ಪರ್ ದ ಸಕ್ಸೆಷನ್ ಆಕ್ಟ್. ನಾವು ಫ್ಯಾಮಿಲಿ ಇದ್ರೆ ನನ್ನ ವೈಫ್ ಆಗ್ಲಿ ನಮ್ಮ ಮಕ್ಕಳಾಗ್ಲಿ, ದೇ ಆರ್ ದ ಒರಿಜಿನಲ್ ಲೀಗಲ್ ಹೇರ್ಸ್. ಓಕೆ, ಸೊ ಫ್ರೆಂಡ್ ಆಗ್ಲಿ ಯಾರು ಬೇಕಾದ್ರೂ ನಾಮಿನಿ ಮಾಡಬಹುದು, ಬಟ್ ದೇ ಆರ್ ನಾಟ್ ಎಂಟೈಟಲ್. ದೇ ವಿಲ್ ಆಕ್ಟ್ ಆನ್ ಬಿಹಾಫ್ ಅಂಡ್ ಕಲೆಕ್ಟ್ ದ ಅಮೌಂಟ್ ಅಂಡ್ ದೇ ಹ್ಯಾವ್ ಟು ಹ್ಯಾಂಡ್ ಓವರ್ ಇಟ್ ಟು ದ ಲೀಗಲ್ ಹೇರ್ಸ್. ಬಟ್ ವಿ ಆರ್ ಸೆಟ್ಲಿಂಗ್ ಇನ್ ಫೇವರ್ ಆಫ್ ನಾಮಿನೀಸ್ ಅಲ್ವಾ? ಡಿಪಾರ್ಟ್ಮೆಂಟ್, ಬ್ಯಾಂಕ್ ಅಲ್ಲಿ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ we settle the claims if nominee submits the application claim. You may be discharged from your duty, but if any legal heir objects and there is, I will tell you, you have a new nominee irutte, then yavado baratte will alli ee tara irutte legal heir, he is eligible anta.
Okay. At that time, he can collect the amount. He has to hand over it to the legal person as per the will. Okay. So, adikkene, please educate your family about the difference between legal heir and nominee. Nominee yavaglu nimma family member legal heir irad yavattunu better. Don't do other people as ಒಂದು nominees. 5 ನಿಮಿಷ ಬಿಟ್ಕೊಂಡ್ಬಿಡಿ. ವೆಂಕಟೇಶ್, ನಾನು ಸುರೇಶ್ ಮಾತಾಡ್ತಾ ಇದ್ದೀನಿ. ಹಿ ಕ್ಯಾನ್ ಕಲೆಕ್ಟ್ ಹೇಳಿ ಸುರೇಶ್. ಅಮೌಂಟ್ ಅಂತಂದ್ರೆ ಅದ್ರದ್ದು ಏನ್ ಅರ್ಥ ತೆಗಿಬಹುದು? ಕಲೆಕ್ಟ್ ದ ಯಾವ್ದ? ನಾಮಿನಿ ಫಾರ್ ಲೆಟ್ ಅಸ್ ಸೇ ಬ್ಯಾಂಕ್ ಎಫ್ಡಿ. ಈ ಅಮೌಂಟ್ ಕಲೆಕ್ಷನ್ ಅಂದ್ರೆ ಏನ್ ಆಕ್ಷನ್ ಅದು? ಈಸಿ ಅಲ್ಲ. ನಾಮಿನೇಷನ್ ಅಂದ್ರೆ ಏನು ಅಂದ್ರೆ ಸಿ ನಾಮಿನೇಷನ್ case of an event, if in case of a death of the account holder, okay, nominee is entitled to receive the balance in the account. Okay. That is the question. And subsequently, if there is a claim on the account on the bank by a legal heir, He has to hand over it to the legal heir. ಆವಾಗ ಬ್ಯಾಂಕ್ ನವರು ಇವನಿಂದ ಇಸ್ಕೊಂಡು ಅವ್ರಿಗೆ ಕೊಡ್ಬೇಕು. ಬ್ಯಾಂಕ್ ನವರು ಕೊಡ್ಬೇಕು ಅಂತ ಏನಿಲ್ಲ. ಮತ್ತೆ ಯಾರು ಇನ್ ಕೇಸ್ ಇದು ಅದಕ್ಕೇನೆ ಏನು ಅಂದ್ರೆ ಈಗ ಬ್ಯಾಂಕ್ಗಳಲ್ಲಿ ನಾಮಿನೇಷನ್ ಯಾರಿರತ್ತೋ ಅವ್ರಿಗೆ ಕೊಡ್ತಾರೆ. ಬಟ್ ಇನ್ ಕೇಸ್ ಆಫ್ ಎ ಲೀಗಲ್ ಹೇರ್ ಆಲ್ಸೋ ಮೇಕ್ಸ್ ಎ ಕ್ಲೈಮ್. ಈಗ ಯಾರೋ ಒಬ್ರು A and B ಫ್ಯಾಮಿಲಿ ಇರತ್ತೆ. ಡೆತ್ ಆಗತ್ತೆ. ಸನ್ ಅವ್ರು he has made C some friend as the this one, what do you call, nomination. But ಏನಾಗತ್ತೆ, is son D will come and make a claim. ಅವಾಗ ಬ್ಯಾಂಕ್ ಏನ್ ಮಾಡತ್ತೆ? ಸೊ ಅವಾಗ ನಾಮಿನೇಷನ್ ಕೊಡಬೇಕು ಅಂದ್ರೆ ದೇ ಮೇ ಆಸ್ಕ್ ಪ್ರೊಸೀಜರ್ ಇರತ್ತೆ ಬ್ಯಾಂಕ್ಗಳಲ್ಲಿ, ಲೀಗಲ್ ಪ್ರೊಸೀಜರ್. ಅವಾಗ ದೇ ಮೇ ಟೇಕ್ undertaking from the nominee that he will hand over it to the legal heir anta, athwa he has to give no objection that he may, the legal heir can be passed on to the legal heir anta. So it may end up in disputes. Adikke yavaglu nomination ಮಾಡಬೇಕಾದ್ರೆ please nominate your family members, not a third person. ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ LIC ಪಾಲಿಸಿ ಅದು ಇದು ತಗೋಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾಮಿನಿನ ತಾಯಿನೋ ತಂದೆನೋ ಮಾಡಿರ್ತಾರೆ. over a period of time sir, once in 4-5 years so nomination, please go and check in all the bank account and keep updating. ನಾನು ಸಾಕಷ್ಟು ಕೋರ್ಟ್ ಕೇಸ್ಗಳು ಮಾನಿಟರ್ ಮಾಡಿದ್ದೀನಿ. ಈ ನಾಮಿನಿ ರಿಸೀವ್ ಮಾಡ್ಬಿಟ್ಟು ಅದನ್ನ ಲೀಗಲ್ ಹೇರ್ ಕೊಡೋದಿಲ್ಲ, ಬ್ಯಾಂಕ್ ಕೈ ತೊಳ್ಕೊಂಡ್ ಬಿಡ್ತಾರೆ. ಸಿವಿಲ್ ಡಿಸ್ಪ್ಯೂಟ್ ಇಟ್ ಗೋ ಆನ್ ಫಾರ್ ಇಯರ್ಸ್. ಐ ಹ್ಯಾವ್ ಸೀನ್ ದಟ್ ಮೈಸೆಲ್ಫ್. ನೋಡಿದ್ದೀನಿ ಆ ತರ ಡಿಸ್ಪ್ಯೂಟ್. Half of the civil dispute is pertaining to the civil disputes may primarily arise because of not handling the financial transformation the way it should have been handled. Clarity ಅಂದ್ರೆ ಆಗಲ್ಲ ಸರ್. ಅದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ ನಾಮಿನಿ ಏನ್ಕೊಳ್ತಾನೆ ಅದು ತಮಗೆ ಗಿಫ್ಟ್ ಬಂದಿದೆ ಅಂತ ಅನ್ಕೊಂಡ್ ಬಿಡ್ತಾರೆ. ಅಂಡ್ ಮೆನಿ ಟೈಮ್ ದೇ ಸ್ಪೆಂಡ್ ಇಟ್. ಅವಾಗ ಏನಾಗುತ್ತೆ, ಲೀಗಲ್ ಇಟ್ ವಿಲ್ ಬಿ ಬಿಗ್ ಪ್ರಾಬ್ಲಮ್ ಫಾರ್ ಬೋತ್ ಆಫ್ ದೆಮ್. Sir, ಇದು ಬೇಕು ಅಂದ್ರೆ I think we can have a bigger topic. My friend Gnanendra will talk to you, sir, at more length from the legal point of view. ವೆಂಕಟೇಶ್, ಇನ್ನೊಂದೇ ಒಂದು ಶಾರ್ಟ್ ಕ್ವೆಶ್ಚನ್. ಈ ಲಾಕರ್ ಕೀ ನಾವು ಎಷ್ಟು ಭದ್ರತೆಯಿಂದ ಅದನ್ನ ಇಟ್ಕೋತೀವೋ, ನಾಟ್ ರಿಯಲಿ ವೆರಿ ಶ್ಯೂರ್ ನೆಕ್ಸ್ಟ್ ಜನ್ ಅದ್ರ ಬಗ್ಗೆ ಅಲ್ಲಿಟ್ಟಿರೋ ಪರವಾಗಿಲ್ಲ ನಾನು ತಗೊಂತೀನಿ ಅಂತಾರೆ. ಈ ಲಾಕರ್ ಕೀ ಇಲ್ಲದೆ ಇದ್ರೆ RBI mandated procedure to get the locker opened ಇರತ್ತೆ. ಸಕ್ಸೆಷನ್ ಸರ್ಟಿಫಿಕೇಟ್ ಅದು ಇದೆಲ್ಲ ಮಾಡ್ಬೇಕು. ಎವ್ರಿಥಿಂಗ್ ವಿಲ್. ಈಗ ಇನ್ನೊಂದು ಏನಾಗಿದೆ ಗೊತ್ತಾ, ಮೋಸ್ಟ್ ಆಫ್ ದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ಈವನ್ ಪ್ರೈವೇಟ್, ನಾವು ಇದನ್ನ ಲಾಕರ್ ಓಪನ್ ಮಾಡ್ಬೇಕಾದ್ರೆ ದೇ ಆರ್ ಲಿಂಕಿಂಗ್ ಇಟ್ ಟು ಆಧಾರ್ ಆಲ್ಸೋ. ಓಕೆ, ಸೊ ಆಧಾರ್ ಇದು ಫಿಂಗರ್ ಪ್ರಿಂಟ್ ಇಲ್ಲದೆ ಅದನ್ನು ಓಪನ್ ಮಾಡಕ್ಕೂ ಬಿಡಲ್ಲ. ಸೊ ಅದಕ್ಕೇನೆ ಇಫ್ ಯು ಆಲ್ವೇಸ್ ಬೆಟರ್ ಲಾಕರ್ ನ ಮಾಡ್ಬೇಕಾದ್ರೆ ಆಲ್ವೇಸ್ ಪುಟ್ ಇಟ್ ಆನ್ ಎ never open in a single name. Always have husband and wife, and operation, it can be operated by either or survivor. It's always better. Never open a locker in a single name. If akasmat yara illa andre
ಅಟ್ಲೀಸ್ಟ್ ಒಬ್ಬ ಮಗ ಒಬ್ಬ ಮಗಳದು ಆತರ ಇರೋದು ಆಲ್ವೇಸ್ ಬೆಟರ್. ಆಮೇಲೆ ಇನ್ನೊಂದು ಈ ಸೀನಿಯರ್ SCSS ಅಂತ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ ಆಪರೇಟ್ ಮಾಡ್ತಾರಲ್ಲ, ಇವಾಗ ಯಾರು ಬ್ಯಾಂಕರ್ ಇದ್ರೆ ಅವ್ರಿಗೂ ಹೇಳ್ಬೋದು ಇದು ವಾಟ್ ದ ಕ್ಲಾರಿಟಿ ರಿಕ್ವೈರ್ಡ್ ಇಸ್ ಡ್ಯೂರಿಂಗ್ ದ ರನ್ನಿಂಗ್ ಪೀರಿಯಡ್ ಆಫ್ ದ ಸ್ಕೀಮ್ ಆ 5 ವರ್ಷದ್ದು ಕ್ರೆಡಿಟ್ ಪರ್ಸನ್ ಅದ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸುರೇಶ್. ಅಲ್ಲ ನಂದ ಸಾರಿ ಅಲ್ಲ ಇನ್ಯಾರೋ ನಂದು ಏನಂತಂದ್ರೆ ಇವಾಗ ಒಂದು ಸೀನಿಯರ್ ಸಿಟಿಸನ್ ಸ್ಕೀಮ್ ಇದ್ದು ಇಫ್ ಐ ವಿಲ್ ದ ಕ್ವಾರ್ಟರ್ಲಿ ಬರಬೇಕು ಬರ್ತಾ ಇದೆ ಆರ್ ಡಸ್ ಇಟ್ ಟರ್ಮಿನೇಟ್ ವಿತ್ ದ ಡೆಮೈಸ್ ಆಫ್ ದ ಅಕೌಂಟ್ ಹೋಲ್ಡರ್? ಅದನ್ನ ಒಂದ್ ಸ್ವಲ್ಪ ನೋಡ್ಬೇಕಪ್ಪ, ನೋಡ್ಬಿಟ್ಟು ರೈಟ್ ಗಾಟ್ ಇಟ್. ಹೌ ಟು ಸಿ ದಟ್ ಇದು ರೈಟ್ ಪ್ರೊಸೀಜರ್ ಏನ್ ನೋಡ್ಬಿಟ್ಟು ಹೇಳ್ತೀನಿ. ರೈಟ್, ಥ್ಯಾಂಕ್ಸ್ ಸರ್. ಒಂದು ಕ್ವೆಶ್ಚನ್, ಹೇಳಿ. ಇದು ಲಾಕರ್ ಅಲ್ಲಿ ನಮ್ಮ ಫ್ರೆಂಡ್ದು ಒಂದ್ಸಲ ಇಟ್ಟಿದ್ದಾಗ ಹಬ್ಬಕ್ಕೆ ಹೋಗಿ ತೆಗೆದು ನೋಡಿದಾಗ ಫುಲ್ ಅದ್ರೊಳಗೆ ಬೆಳ್ಳಿ ಸಾಮಾನು ಇರಲಿಲ್ಲ ಸರ್. ತುಂಬಾ ಪ್ರಾಬ್ಲಮ್ ಆಯ್ತು, ಅವ್ರಿಗೆ ಸಿಗ್ಲೂ ಇಲ್ಲ ಆಮೇಲೂ ಅವ್ರಿಗೆ ಆ ಬೆಳ್ಳಿ ಸಾಮಾನು. ಅದನ್ನ ಯಾವ ತರ ಸಾಲ್ವ್ ಮಾಡ್ತೀರಾ? ಒಂದು ಕ್ವೆಶ್ಚನ್. ಅದು ಕಂಪ್ಲೇಂಟ್ ಕೊಡ್ಬೇಕು ಅಷ್ಟೇ. ಯು ಹ್ಯಾವ್ ಟು ಲಾಡ್ಜ್ ಎ ಕಂಪ್ಲೇಂಟ್ ವಿತ್ ಪೊಲೀಸ್ ಅಂಡ್ ಬ್ಯಾಂಕ್ ಆಲ್ಸೋ. ಎರಡನೇದು, ಈಗ ಒಂದು ಪ್ರಾಪರ್ಟಿ ಮಾರ್ತೀವಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಬ್ಲ್ಯಾಕ್ ವೈಟು ಅಂತ ಕೊಡ್ತಾರಲ್ಲ ಹಣ, ಅದನ್ನ ಹೇಗ್ ಮ್ಯಾನೇಜ್ ಮಾಡೋದು? ಮೇಡಮ್ ಅದು ನೀವು ಪರ್ಸನಲ್ ಆಗಿ ಬೇಕಾದ್ರೆ ನನ್ನ ಫೋನ್ ಮಾಡ್ಕೊಂಡು ಹೇಳಿ. ಐ ಡು ನಾಟ್ ವಾಂಟ್ ಟು ಟಾಕ್. ಬ್ಲಾಕ್ ಅಂತೆಲ್ಲ ಮಾತಾಡಬಾರ್ದು. ಓಕೆ ಓಕೆ ಸರ್, ಥ್ಯಾಂಕ್ಸ್. ಸಾರಿ, ಸೀರಿಯಸ್ ಇಶ್ಯೂಸ್ ಬರ್ತದೆ ಅದರಿಂದ. ಓಕೆಪ್ಪ, ಓಕೆ. ಸರ್ ನಮಸ್ಕಾರ. ನಮಸ್ಕಾರ. ನನಗೆ ಬಹಳ ಇಷ್ಟವಾಗಿರುವಂತಹದ್ದು ಏನಂದ್ರೆ ನೀವೆಲ್ಲ ಹೇಳಿದ್ರಿ, ಲಯಬಿಲಿಟೀಸ್ ಆಗಿರ್ಬೋದು ಅಥವಾ ನಾಮಿನೇಷನ್ ಬಗ್ಗೆ ಅದೆಲ್ಲ. ಬಟ್ ಎಲ್ಲದಕ್ಕಿಂತ ನನಗೆ ಬಹಳ ಇಷ್ಟ ಅನ್ಸಿದ್ದು ಫ್ಯಾಮಿಲಿ ಟ್ರೀ ಬಗ್ಗೆ ಏನ್ ಕಾನ್ಸೆಪ್ಟ್ ಕೊಟ್ರಿ, ಅದು ಪ್ರತಿಯೊಬ್ರು ಅನುಸರಿಸ್ಬೇಕು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾವು ಎಲ್ಲಾ ಮಾಡಿನೂ ಕೆಲವೊಂದ್ಸರಿ ಸಂಬಂಧಗಳನ್ನ ಉಳಿಸ್ಕೊಳಾರ್ದನೆ ನಮ್ಮ ಹಿರಿಯರು ಯಾರು, ಆಮೇಲೆ ನಮ್ಮ ಅಕ್ಕಪಕ್ಕದವ್ರು ಅಂದ್ರೆ ಕಸಿನ್ಸು, ರಿಲೇಟಿವ್ಸು, ಚಿಕ್ಕಪ್ಪ ಯಾರು ಅನ್ನೋದು ಸಹ ಇವತ್ತಿನ ದಿವಸದೊಳಗೆ ಅದು ಗಣನೀಯವಾಗಿ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ಲಿಕ್ಕೆತ್ತೀವಿ. ಆ ನಿಟ್ಟಿನೊಳಗಡೆ ಫ್ಯಾಮಿಲಿ ಟ್ರೀ ಬಗ್ಗೆ ನೀವು ಹೇಳಿದ್ದು ಬಹಳ ಖುಷಿ ಅನಿಸ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ವಿಷಯ, ಇವಾಗ ಕೆಲವು ಸಾಫ್ಟ್ವೇರ್ ಸಿಗುತ್ತೆ ಪ್ಲಾಟ್ಫಾರ್ಮ್ ಫ್ಯಾಮಿಲಿ ಟ್ರೀ ಕ್ರಿಯೇಟ್ ಮಾಡಕ್ಕೆ. ಯಾವ ಪ್ಲಾಟ್ಫಾರ್ಮ್ ಸರ್? ಫ್ಯಾಮಿಲಿ ಟ್ರೀ ಕ್ರಿಯೇಟ್ ಮಾಡೋದಕ್ಕೆ ಕೆಲವು ಪ್ಲಾಟ್ಫಾರ್ಮ್ ಸಿಗುತ್ತೆ ಫ್ರೀ ಆಗಿ. ಹಾ ಸರ್. ಅದರಲ್ಲಿ ನೀವು ಹಾಕ್ಬೋದು, ಜೊತೆಗೆ ನೀವು ಫೋಟೋ ಸಿಕ್ಕಿದ್ರೆ ಫೋಟೋನು ಹಾಕ್ಬೋದು, ಡೇಟ್ ಆಫ್ ಬರ್ತ್ ಬರೀಬಹುದು, ಆಮೇಲೆ ಅವ್ರು ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ಏನೇ ಇರ್ತಾನೋ ಎಲ್ಲ ಮಾಡ್ಬೋದು. ಸಿಗುತ್ತೆ ಕೆಲವು ಪ್ಲಾಟ್ಫಾರ್ಮ್ ಅಲ್ಲಿ, ಗೂಗಲ್ ಹುಡುಕ್ ಸಿಗುತ್ತೆ. ಸೊ ನಿಮ್ಗೆ ಬರೀ ಡೇಟಾ ಎಂಟ್ರಿ ಮಾಡ್ತಾ ಇದ್ರೆ ನಿಮ್ಗೆ ಸಿಗ್ತಾ, ಜೊತೆಗೆ ನಿಮ್ ಪರಿಚಯ ಉಳ್ಕೊಳ್ಳೋದು ಅಥವಾ ನಿಮ್ ನೆಂಟರು ಹೋಗ್ಬೋದು. ನೀವು ಒಬ್ರಿಗೆ ಎಲ್ಲಾ ಡೇಟಾ ಇಲ್ದೇ ಇರ್ಬೋದು ನಿಮ್ಮ ಹತ್ರ. ನಿಮ್ಮ ಅಣ್ಣ ಶೇರ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಾ ಹೋಗ್ಬೋದು ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಇಟ್ ಕ್ಯಾನ್ ಬಿಕಮ್ ಎ ಬಿಗ್ ಡೇಟಾ ಬೇಸ್. ತುಂಬಾ ಚೆನ್ನಾಗಿದೆ ಇದು ಸಾಫ್ಟ್ವೇರ್. ಅದು ಹೌದಲ್ಲ? ಸರಿ ಸರಿ ಸರ್. ಯಾಕಂದ್ರೆ ಪೇಪರ್ ಅಲ್ಲಿ ಬರೆಯೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹೌದು ಹೌದು. ಈಗ ಉದಾಹರಣೆಗೆ ನಮ್ ತಂದೆದು 17ನೇ ಶತಮಾನದಿಂದ ಇದೆ ನಮ್ದು ಫ್ಯಾಮಿಲಿ ಟ್ರೀ. ಅದರಲ್ಲಿ 19ನೇ ಶತಮಾನದಲ್ಲಿ ಒಂದು 30-35 ಹೆಸರುಗಳೇ ಇಲ್ಲ ಅಲ್ಲಿ. ಯಾವಾಗ ಅಂದ್ರೆ ಪ್ಲೇಗ್ ಬಂದಾಗ ಇವರೆಲ್ಲ ಹೋಗ್ಬಿಟ್ಟಿದ್ರು ಅವಾಗ. ಸೊ ಆ ತರ ವಿಷಯಗಳು ಸಿಗುತ್ತೆ. ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಹಲೋ. ಎಸ್ ಸರ್, ಎಸ್ ಸರ್. ಹಲೋ ಹಲೋ, ಹೇಳಿ ಸರ್. ಹಲೋ, ಮಾತಾಡ್ಬೋದಾ? ಮಾತಾಡಿ. ನಂದು ಒಂದು ಕ್ವಶನ್ ಇದೆ. ವೆಂಕಟೇಶ್. ಹೇಳಪ್ಪ. ವಿಜೇಂದ್ರ ಮಾತಾಡ್ತೇವೆ. ಏನಿಲ್ಲ, ಈಗ ಬ್ಯಾಂಕ್ ಅಲ್ಲಿ ಲಾಕರ್ ಅಲ್ಲಿ ಇಟ್ಟಿರ್ತೀವಲ್ಲ, ಲಾಕರ್ ಸೇಫ್ಟಿ ವೈಸ್ ಅಲ್ಲಿ ಎಲ್ಲಾ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿರುತ್ತೆ. ಇನ್ ಕೇಸ್ ಆಫ್ ಏನಾದ್ರೂ ಫೈರೇ ಆಯ್ತು, ಇಲ್ಲ ಬರ್ಕ್ಲೇರೇ ಆಯ್ತು, ಥೆಫ್ಟ್ ಆಯ್ತು ಫ್ರಮ್ ದ ಬ್ಯಾಂಕ್,
ಸರ್ ತಿರ್ಗಾ ಲೀಗಲ್ ಆಗಿ ನಮ್ಗೆ ಏನ್ ಸಿಗತ್ತೆ ಅದ್ರಲ್ಲಿ? ಈಗ ವ್ಯಾಲ್ಯೂ ವೈಸ್ ಅಲ್ಲಿ ಏನು ಸಿಗತ್ತಾ? ಸಿಗಲ್ಲ. ನಾವು ಡಿಕ್ಲೇರ್ ಮಾಡುವಾಗ ಏನು ಸಿಗಲ್ಲ. ಇನ್ಶೂರೆನ್ಸ್ ಇರಲ್ಲ. ಬಟ್ ಹೆಂಗೆ ನಾವು ಲಾಕರ್ ಇಸ್ ಸೇಫ್ ಅಂತ ಹೇಳ್ಬಿಟ್ಟು ಹೋಗಿ ಇಡ್ತೀವಲ್ಲ, ಇನ್ ಕೇಸ್ ಎನಿಥಿಂಗ್ ಹ್ಯಾಪನ್ಸ್, ಸೊ ಯಾವ ರೀತಿ ನಾ ಕ್ಲೈಮ್ ಮಾಡ್ಬೋದು? ಅದೆಲ್ಲ ಇದೆ ಆಗಿದೆಯಲ್ಲ, ಎಷ್ಟೋ ಕೇಸಸ್ ಆಗಿದೆಯಲ್ಲ. ಇಟ್ ಇಸ್ ಜಸ್ಟ್ ಪೊಲೀಸ್ ಕಂಪ್ಲೇಂಟ್ ಆಗ್ಬೇಕು, ರಿಕವರಿ ಆದ್ಮೇಲೆ ಬರತ್ತೆ ಅಷ್ಟೇ. ಬಟ್ ರಿಕವರಿ ಅಂತಂದ್ರೆ ಹೆಂಗಾಗುತ್ತೆ? ರಿಕವರಿ ಅಂತಂದ್ರೆ ಅಲ್ಲೇ ಪ್ರೂಫ್ ಇರಲ್ಲ, ಏನು ಇಲ್ಲ, ವ್ಯಾಲ್ಯೂ ವೈಸ್ ಅಲ್ಲಿ ನಾವು ಡಿಕ್ಲೇರ್ ಮಾಡಿರಲ್ಲ. ಅದು ಅದಕ್ಕೇನೆ ಮಾಡ್ಬೇಕಾದ್ರೆ ಈ ಸುಮಾರು ಕಡೆ ಈ ತರ ಪ್ರಾಬ್ಲಮ್ಗಳಾಗಿದೆ. ಆದ್ರೆ ಏನು ಅಂದ್ರೆ ಒಂದು ಈಗ ಈ ಲಾಕರ್ಗೆ ಥರ್ಡ್ ಲಾಕ್ ಹಾಕೋ ಅಂತ ಆಪ್ಷನ್ ಇದೆ. ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ಆಪ್ಷನ್ ಮಾಡಿ ಯು ಕ್ಯಾನ್ ಪುಟ್ ಯುವರ್ ಲಾಕ್ ಅಂಡ್ ಕೀ. ಓಕೆ, ಆಮೇಲೆ ಈಗ ಮೋಸ್ಟ್ ಆಫ್ ದ ಬ್ಯಾಂಕ್ಗಳಲ್ಲಿ ಲಿಂಕ್ ಟು ಆಧಾರ್. ಸೊ ಆಧಾರ್ ಎಲ್ಲ ಪಾಸ್ ಆಗದೆ ಇದ್ರೆ ಅದು ಓಪನ್ ಮಾಡಕ್ಕೆ ಆಗಲ್ಲ. ಸೊ ಸಮ್ ಆಫ್ ದ ಫೀಚರ್ಸ್ ಒಂದ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಯು ಗೋಯಿಂಗ್ ಫಾರ್ ಸಚ್ ಇದು. ಹಾಗಾದ್ರೆ ನಾವು ಕೇಳ್ಬೇಕಾಗ ಈಗ ಜಸ್ಟ್ ಈಗ ನಮ್ದು ಆಧಾರ್ ಆಗಿದ್ಯಾ, ಫುಲ್ ಆಗಿದ್ಯಾ ಇಲ್ಲ ಅಂತ ಚೆಕ್ ಮಾಡೋದು ವಾಸಿನ ಆಗಿರೋದನ್ನ. ನಾನು ಈ ಕೋಟಕ್ ಬ್ಯಾಂಕ್ ಅಲ್ಲಿ ಇದೆ, ಕೋಟಕ್ ಬ್ಯಾಂಕ್ ಅಲ್ಲಿ ಆಧಾರ್ ಲಿಂಕ್ಡ್ ಅದು ಈಗ ಕರ್ನಾಟಕ ಬ್ಯಾಂಕ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅನ್ಲೆಸ್ ಆಧಾರ್ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗದೆ ಇದ್ರೆ ದೇ ವಿಲ್ ನಾಟ್ ಅಲೋ. SBI ನಲ್ಲಿ ಇದೆ. ಸರಿ. ಹಾಗಾದ್ರೆ ರಿಸ್ಕ್ ಇದೆ. ಓನ್ಲಿ ಲಾಕರ್ ಓನ್ಲಿ ಸೇಫ್. ಎಲ್ಲಿ ತನಕ ಅದು ಸೆಕ್ಯೂರಿಟಿ ಅವ್ರದೆಲ್ಲ ಇರುತ್ತೆ. ಇನ್ ಕೇಸ್ ಥೆಫ್ಟ್ ಆಗಲಿ ಇಲ್ಲ ಫೈರ್ ಆದ್ರೆ ಏನು ಸಿಗಲ್ಲ. ಹಾಗಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನು ಸಿಗಲ್ಲ ಅಲ್ಲಿ. ನಮ್ಮ ಎಷ್ಟೋ ಕಡೆ ಒರಿಜಿನಲ್ ಸೇಲ್ ಡೀಡ್ ನ ಗೆದ್ರು ತಿನ್ಬಿಟ್ಟಿರುತ್ತೆ ಲಾಕರ್ ಒಳಗಡೆ. ಹೌದು. ಅದಕ್ಕೇನೆ ಸರ್ ಇನಾಪರೇಟಿವ್ ಅಕೌಂಟ್ ತರ ನೆವರ್ ಲೀವ್ ಯುವರ್ ಲಾಕರ್ ಅನ್ಓಪನ್ ಫಾರ್ ಮೆನಿ ಇಯರ್ಸ್. ಅಟ್ಲೀಸ್ಟ್ ಒನ್ಸ್ ಇನ್ 1 month 2 months 3 months ಹೋಗಿ ಆಪರೇಟ್ ಮಾಡ್ತಾ ಇರಿ. ಸಿಗ್ನೇಚರ್ ಟು ಬಿ ದೇರ್. ಅವ್ರಿಗೆ ಇನ್ ಕೇಸ್ ಆಫ್ ಎನಿ ಇಂಟರ್ನಲ್ ಫ್ರಾಡ್ ಮಾಡೋ ಇಂಟೆನ್ಷನ್ ಯಾರು ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಿರ ಅವ್ರು ಇದು ಮಾಡ್ತಾರೆ. ಯಾವ ಸುಮಾರು ಓಪನ್ ಮಾಡಿಲ್ಲ ಆತ ಇದು ಅಂತ. ಸೊ ಯು ಹ್ಯಾವ್ ಟು ಗೋ ಫ್ರೀಕ್ವೆಂಟ್ಲಿ, ಓಪನ್ ಇಟ್, ಕ್ಲೋಸ್ ಇಟ್ ಅಂಡ್ ಕಮ್ ಟೇಕ್ ಸಮಥಿಂಗ್, ಲೀವ್ ಇಟ್. ಆಮೇಲೆ ಇನ್ನೊಂದು ಪಿನ್ ಬುಕ್ ಅಂತ ಮಾಡಿ, ಏನು ಅಂದ್ರೆ ಅಲ್ಲಿ ಏನ್ ಇಟ್ಟಿದ್ದೀರಾ ಅನ್ನೋದನ್ನ ಒಂದ್ ಲಿಸ್ಟಿಂಗ್ ಮಾಡಿ ಅಲ್ಲಿ ಇರ್ಬೇಕು. ಆಮೇಲೆ ಅದರಲ್ಲಿ ಏನಾದ್ರು ವಿಡ್ರಾ ಮಾಡೋಂಗಿದ್ರೆ ಆ ಡೇಟ್ ಹಾಕಿ ಏನ್ ವಿಡ್ರಾ ಮಾಡಿದ್ರಿ ಅನ್ನೋದನ್ನ ಬರೀರಿ. ಡೆಪಾಸಿಟ್ ಮಾಡಿದ್ರೆ ಏನ್ ಡೆಪಾಸಿಟ್ ಮಾಡಿದ್ರಿ ಅನ್ನೋದನ್ನ ಬರೀರಿ. ಲಾಗ್ ಬುಕ್ ನಾವು ಸೇಫರ್ ಸೈಡ್ ಇದ್ರೆ ಬೆಟರ್. ಹೌದು ವಿತ್ ಫೋಟೋ ತಗೊಂಡ್ರೆ ಒಳ್ಳೇದಾಗಿರ. ಫೋಟೋಸ್ ತಗೊಂಡಿದ್ರೆ ಬೆಟರ್. ಏನೇನಿದೆ ಲಾಗ್ ಬುಕ್ ನಿಮ್ ಮನೇಲಿ ಒಂದ್ ಇಟ್ಕೊಂಡಿರಿ, ಅಲ್ಲೊಂದ್ ಇಟ್ಟಿರಿ. ಎಲ್ಲಿ ಏನ್ ಮಾಡಿದ್ರು ವಿಡ್ರಾ ಮಾಡಿದ್ರು ಮ್ಯಾಚ್ ಆಗ್ಬೇಕು ಎರಡ್ ಕಡೆನು. ಇನ್ ಕೇಸ್ ಒನ್ ಮೋರ್ ನನ್ನ ಸಜೆಷನ್, ಅಲ್ಲಿ ಏನ್ ವ್ಯಾಲ್ಯೂ ಇದೆ ಡಿಕ್ಲೇರ್ ಮಾಡ್ಬಿಟ್ಟು ಇನ್ಶೂರೆನ್ಸ್ ಬೇಕಾದ್ರೆ ಮಾಡ್ಬೋದಲ್ವಾ? ದಟ್ ವಿ ಕ್ಯಾನ್ ಡೂ ಇಟ್. ಇಲ್ಲ, ಲಾಕರ್ ಅಲ್ಲಿ ಇದಕ್ಕೆ ಯಾವ್ದು ಇದುವರೆಗೂ ನಂಗೆ ಗೊತ್ತಿಲ್ಲ, ಯಾವ್ದು ಇನ್ಶೂರೆನ್ಸ್ ಬಂದಿಲ್ವಾ? ಹಾಗಾದ್ರೆ ಈಗ ವ್ಯಾಲ್ಯೂ ಇದೆ, ಎಲ್ಲದಕ್ಕೂ ಇನ್ಶೂರೆನ್ಸ್ ಇದೆಯಲ್ಲ, ಅದಕ್ಕೂ ಏನಾದ್ರು if you keep it in the house and insure it, you can keep it in the house. ಆ ತರ. ನಾಟ್ ಇನ್ ಬ್ಯಾಂಕ್. ಸರಿ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ಅನುಭವ ಏನು ಅಂತಂದ್ರೆ, ಫಿಕ್ಸ್ ಡಿಪಾಸಿಟ್ ಓಪನ್ ಮಾಡಿದ್ರೆ ಬ್ಯಾಂಕ್ಗಳಲ್ಲಿ ಅದರದ್ದು ಬಾಂಡ್ ಅನ್ನ ಆದಷ್ಟು ಬೇಗ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕೆಂತಂದ್ರೆ ನನ್ನ ಅನುಭವ ಏನು ಅಂದ್ರೆ, ನನಗೆ ಆಗಿದ್ದ ಅನುಭವ ಏನು ಅಂದ್ರೆ, ಒಂದು ತಗೊಂಡಿರ್ಲಿಲ್ಲ ಬಾಂಡ್ ಅನ್ನ, ಒಂದು 2 ತಿಂಗಳು ಹಾಗೆ ಇತ್ತು ಬ್ಯಾಂಕ್ ಅಲ್ಲಿ. ಅದನ್ನ ಬ್ಯಾಂಕ್ ಸ್ಟಾಫ್ ಮಿಸ್ಯೂಸ್ ಮಾಡ್ಕೊಂಡು ಪ್ಲೆಡ್ಜ್ ಮಾಡಿ ಲೋನ್ ತಗೊಂಡಿದ್ರು ಅದ್ರ ಮೇಲೆ. ಅದಾಗಿದ್ದು ಸಿಂಡಿಕೇಟ್ ಬ್ಯಾಂಕ್, ಮಿಲ್ಲರ್ ರೋಡ್ ಬ್ರಾಂಚ್ 1983 ನಲ್ಲಿ. ಅಂದ್ರೆ ಇವಾಗ ಸ್ವಲ್ಪ ಕಷ್ಟ ಆಗ್ಬೋದು. ತುಂಬಾ ಅನ್ಯಾಯ ಏನು ಅಂತಂದ್ರೆ, ಅವರು ನೀವು ತಗೊಂಡ್ಬಿಟ್ಟಿದ್ರಿ ಸರ್ಟಿಫಿಕೇಟ್ ಅಂತ ನಂಗೆ ಆರ್ಗ್ಯೂ ಮಾಡಿದ್ರೆ, ನಾನು ತಗೊಂಡಿಲ್ಲ ಅಂತ ಒಂದ್ ಕೆಲಸ ಮಾಡಿ ಒಂದ್ ಅಫಿಡವಿಟ್ ಕೊಟ್ಬಿಡಿ ಲಾಸ್ಟ್ ಅಂತ ಅಂದ್ಬಿಟ್ಟು ಇಶ್ಯೂ ಮಾಡ್ತೀವಿ ಡೂಪ್ಲಿಕೇಟ್ ನ ಅಂತ. ನೀವು ತಗೊಂಡೇ ಇಲ್ಲ, ಯಾತಕ್ಕೆ ಅಫಿಡವಿಟ್ ಕೊಡ್ಬೇಕು ಅಂತ. ಆಮೇಲೆ ನೋಡಿದ್ರೆ ಹುಡುಕ್ತಿವಿ, ಸಿಕ್ತು ಅಂತಂದ್ರೆ, ಸಿಕ್ಕದ್ಮೇಲೆ ಏನಾಗಿ ಅದ್ರ ಮೇಲೆ ಲೀನ್ ಮಾಡಿದಾರೆ. ಅದನ್ನ ಮಾಡ್ಬಿಟ್ಟು ಲೋನ್ ತಗೊಂಡು ಇವನಿದ್ದಲ್ಲ ಹರ್ಷದ್ ಮೆಹ್ತಾ ಪೀರಿಯಡ್ ಇರ್ಬೇಕು, ಅವಾಗ ಎಲ್ಲ ಶೇರ್ ಇನ್ವೆಸ್ಟ್ ಮಾಡ್ತಿತ್ತು ಬ್ಯಾಂಕಿನ ಸ್ಟಾಫ್ಗಳು. ಅದಕ್ಕೆ ಡೋಂಟ್ ಟ್ರಸ್ಟ್ ದಿ ಬ್ಯಾಂಕ್ ಟೂ ಮಚ್ ಅಂತ ಹೇಳ್ತಿದ್ದೀನಿ ನಾನು. ಆಟೋ ರಿನ್ಯೂವಲ್ ಇರತ್ತಲ್ಲ, ನೆವರ್ ಎಕ್ಸರ್ಸೈಸ್ ಟೂ ಫ್ರೀಕ್ವೆಂಟ್ಲಿ. ಈಗ ಯಾವ್ದಾದ್ರು ಹಾಕಿರ್ತೀರಾ, ಹೋಗಿ ಅದು ಮೆಚುರಿಟಿ ದಿನ ಹೋಗಿ ಅದನ್ನ ರಿನ್ಯೂ ಮಾಡಿಸ್ಕೊಂಡು ಬೇರೆ ಸರ್ಟಿಫಿಕೇಟ್ ತಗೊಂಬನ್ನಿ. ಆಟೋ ರಿನ್ಯೂವಲ್ ಇತ್ತು ಅಂದ್ರೆ ಅವ್ರಿಗೆ ಗೊತ್ತಾಗೋಗತ್ತೆ. You should exercise, not pass it on to somebody.
ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಬಟ್ ನಾಟ್ ದಿ ಪೀಪಲ್ ಇನ್ ಇಟ್. ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು. You have to safeguard your assets, sir. What are the steps can be taken? You exercise that. ಯಾಕಂದ್ರೆ ಬ್ಯಾಡ್ ಬ್ಲಡ್ ಯು ಕ್ಯಾನ್ ಫೈಂಡ್ ಎವ್ರಿವೇರ್. ಸರ್ ನಮಸ್ಕಾರ ಸರ್, ಇನ್ಯಾರಾದ್ರೂ ಮಾತಾಡ್ಬೇಕಾ? ಸರ್ ನಮಸ್ಕಾರ, ಜಗನ್ನಾಥ್ ಅವರೇ. ಹೇಳಿ ಸರ್, ಹೇಳಿ ಸರ್. ಸರ್, ನನ್ನ ಹೆಸರು ಪ್ರಕಾಶ್ ಆರ್ಎಸ್ ಅಂತ, ರಿಟೈರ್ಡ್ ಡೆಪ್ಟಿ ಜನರಲ್ ಮ್ಯಾನೇಜರ್ ಫ್ರಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವೆಂಕಟೇಶ್ ಅವರ ಭಾಷಣ ಬಹಳ ಚೆನ್ನಾಗಿತ್ತು. ಬಟ್ ಇಂಥ ವಿಚಾರಗಳು ಬಂದಾಗ ಎಲ್ರಿಗೂ ಕೂಡ ಬಹಳಷ್ಟು ಕುತೂಹಲ ಇರುತ್ತೆ ಮತ್ತು ಬಹಳಷ್ಟು ಡೌಟ್ಸು ಇರುತ್ತೆ. ಈಗ ನಾನು ವಿಶೇಷವಾಗಿ ಶೇಷಾಶಿಯವರು ಮತ್ತು ವಿಜೇಂದ್ರ ಅವರ ಕುರಿತಾದ ಕೆಲವೊಂದು ಸಂದೇಹಗಳಿಗೆ ನನ್ನ ಮಟ್ಟಿಗೆ ನನಗೆ ತಿಳಿದಂತೆ ವೆಂಕಟೇಶ್ ಅವರು ಬಹಳಷ್ಟು ಮಾತಾಡಿದ್ದಾರೆ, ಸಜೆಷನ್ ಕೊಡ್ತೀನಿ. ಶೇಷಾಯಿ ಅವ್ರಿಗಾಗಿದ್ದು ಬಹಳಷ್ಟು ದುರದೃಷ್ಟಕರ. ಯಾರೋ ಒಂದು FD ಬಾಂಡ್ ತಗೊಂಡಿಲ್ಲ ಅಂತ ಹೇಳಿ ಅಲ್ಲೇ ಬಿಟ್ಟಾಗ ಯಾರೋ ಇನ್ಸೈಡರ್ಸು ಕೈ ಮಿಲಾಯಿಸಿ ಫ್ರಾಡ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಅಲ್ಲಿ ಅವ್ರು ಹೇಳಿದಾಗೆ ಇನ್ಸ್ಟಿಟ್ಯೂಷನ್ಸ್ ಆರ್ ಗುಡ್, ಪೀಪಲ್ ಆರ್ ನಾಟ್ ರಿಲಯಬಲ್ ಅಂತ ಈಗ ಅವ್ರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇಂಥದ್ರ ಬಗ್ಗೆ ನಾವು ಜಾಗರೂಕತೆ ವಹಿಸಬೇಕೇ ಹೊರತು ಶೇಷಾಯಿ ಅಂಥವ್ರಿಗೆ ಇಂಥದ್ರಿಂದ ನಷ್ಟವಾಗುವಂಥ ಸಂದರ್ಭಗಳು ಬಹಳ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ಇದು ವಂಚನಾ ಪ್ರಕರಣ, ಒಳಗಿನವರೇ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಬ್ಯಾಂಕ್ ಯಾವತ್ತೂ ಕೂಡ ಗ್ರಾಹಕನಿಗೆ ಜವಾಬ್ದಾರಿಯುತವಾಗಿರುತ್ತೆ. ನಾವು ಅದರ ಬಗ್ಗೆ ಹೆಚ್ಚಿನ ಆತಂಕ ಪಟ್ಕೊಳ್ಳೋದು ಬೇಡ. ಸ್ವಲ್ಪ ಓಡಾಡಬೇಕಾಗತ್ತೆ, ಬಟ್ ಎಸ್, ಕೊನೆಗೆ ನೀವು ಗೆಲ್ತೀರಿ ಶೇಷಾಯಿ ಅವರೇ. ನೀವೇನು ಯೋಚನೆ ಮಾಡ್ಬೇಕಾದಿರ್ಲಿಲ್ಲ. ಸ್ಪೆಷಲಿ ಇವತ್ತಿನ ಈಗೇನಾಗಿದೆ ಅಂದ್ರೆ ಬ್ಯಾಂಕ್ ಇಲ್ಲದೆ ವ್ಯವಹಾರ ಮಾಡಕ್ಕೆ ಆಗಲ್ಲ ಇವಾಗ ಅಲ್ವಾ. ಇವತ್ತಿನ ಒಂದೇ ನಿಮಿಷ, ಬಹಳಷ್ಟು ಇಂಥದ್ದನ್ನ ತಡೆಗಟ್ಟಲಿಕ್ಕೆ ಬ್ಯಾಂಕುಗಳು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ವಿಜೇಂದ್ರರವರ ಲಾಕರ್ ಕುರಿತಾದ ಇನ್ಶೂರೆನ್ಸ್ ಬಗ್ಗೆ ಇವತ್ತು ಕೆಲವೊಂದು ನೋಡಿ, ಉತ್ತರಾಖಂಡಲ್ಲಿ ಬಹಳಷ್ಟು ಪ್ರವಾಹ ಬಂದಾಗ ಬ್ರಾಂಚ್ಗಳೇ ಕೊಚ್ಕೊಂಡು ಹೋಯ್ತು, ಲಾಕರ್ ಹೋಯ್ತು, ದರೋಡೆ ಆಯ್ತು. ಇಂತಹ ಸಂದರ್ಭಗಳನ್ನ ತಡೆಗಟ್ಟಿ ಮತ್ತು ಗ್ರಾಹಕರಿಗೆ ಯಾವತ್ತೂ ನಷ್ಟವಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವರು ಒಂದು ವಿಮಾ ಯೋಜನೆಯನ್ನು ತಂದಿದ್ದಾರೆ. ಈ ವಿಮೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಕೊಡ್ತಕ್ಕಂಥ ಬಾಡಿಗೆಯ ಇಂತಿಷ್ಟು ಪಟ್ಟು ಇನ್ಶೂರೆನ್ಸು ಮಾಸ್ಟರ್ ಪಾಲಿಸಿ ಬ್ಯಾಂಕ್ ತಗೊಂಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಬ್ಯಾಂಕ್ನಲ್ಲಿ ಲಾಕರಲ್ಲಿ ಇಡ್ತಕ್ಕಂತಹ ವಸ್ತುಗಳ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಕಂಟೆಂಟ್ಸ್ ಎಷ್ಟು ಅಂತ ನಾವು ವ್ಯಾಲ್ಯೂ ಮಾಡಿ ಇಟ್ಟರೂ ಕೂಡ, ಇನ್ಶೂರೆನ್ಸ್ ತೆಗೆದುಕೊಂಡ್ರು ಕೂಡ ಯಾವುದೇ ಕಂಪ್ನಿ ಕೊಡೋದಿಲ್ಲ. ಹಾಗಾಗಿ ಈ ಮಾಸ್ಟರ್ ಪಾಲಿಸಿಯಿಂದ ಒಂದು ಸಂದರ್ಭದಲ್ಲಿ ದರೋಡೆ ಆಯಿತು, ಸಿಕ್ಕಲೇ ಇಲ್ಲ, ಅಥವಾ ಯಾವುದೋ ಒಂದು ಪ್ರವಾಹದಲ್ಲೋ ಅಥವಾ ಭೂಕಂಪದಲ್ಲೋ ಅದು ಅನ್ಟ್ರೇಸಬಲ್ ಆಯಿತು ಅಂದರೆ ಅಷ್ಟರ ಮಟ್ಟಿಗೆ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಆಗುತ್ತೆ. ಮತ್ತು ವೆಂಕಟೇಶ್ ಅವರು ಹೇಳಿದಾಗೆ 3ನೇ ಲಾಕ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಲಾಕರ್ ತೆರೆಯುವಾಗ ಬ್ಯಾಂಕಿನವರ ಮತ್ತು ಲಾಕರ್ ಓನರರ ಕೀ ಆಪರೇಟ್ ಮಾಡ್ತಾರೆ ಹೊರತು, ಲಾಕ್ ಮಾಡುವಾಗ ಅದಕ್ಕೆ ಬೇರೆ ಕೀ ಇರೋದಿಲ್ಲ. ಇವರೊಬ್ರು ಲಾಕ್ ಮಾಡಿದ್ರೆ ಸಾಕು. 3ನೇ ಲಾಕ್ ಹಾಕೋದನ್ನ ಬಹಳಷ್ಟು ಬ್ಯಾಂಕ್ಸ್ ಡಿಸ್ಕರೇಜ್ ಮಾಡುತ್ತೆ. ಈಗ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಲಾಕರ್ಗಳಿಗೆ 3ನೇ ಲಾಕರ್ ಹಾಕಲಿಕ್ಕೆ ಪ್ರಾವಿಷನ್ನೇ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ತಪ್ಪು ಮಾಹಿತಿ ಕೊಡೋದು ಬೇಡ. ನಾವು ಲಾಕ್ ಹಾಕ್ತಿದ್ರು ಕೂಡ ಅದು ಅಷ್ಟೇ 100% 200% ಸೇಫ್ ಅಂತ ನಾನು ಹೇಳ್ತೀನಿ. ಎಕ್ಸೆಪ್ಟ್ ಇನ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಲೈಕ್ ಅರ್ಥ್ಕ್ವೇಕ್ ಆರ್ ಫ್ಲಡ್, ಅಥವಾ ಬ್ಯಾಂಕಿನ ಬ್ರಾಂಚನ್ನೇ ಯಾರೋ ದರೋಡೆ ಮಾಡ್ಕೊಂಡು ಹೋದ್ರು, ನಾಟ್ ಅಟ್ ಆಲ್ ಟ್ರೇಸಬಲ್ ಅಂತ ಆದಾಗ ನಾವು ದೇವ್ರ ಮೊರೆ ಹೊರಬೇಕಾಗುತ್ತೆ ಹೊರತು ಬೇರೆ ಏನೂ ಇಲ್ಲ ಅಂತ ಅನ್ಸುತ್ತೆ. ಅಂದಾಗೆ ತಮಿಳುನಾಡಿನಲ್ಲಿ ಒಂದು SBI ಬ್ರಾಂಚ್ ಮಾಡ್ಬಿಟ್ಟಿತ್ತು ಜನ ಫ್ರಾಡ್ಸ್ಟರ್ಗಳು. ಅದು ಸರಿ ಸರ್, ಇಂಥವೆಲ್ಲ ಬರ್ತಾ ಇರುತ್ತೆ. ಇಂಥವೆಲ್ಲ ಇರುತ್ತೆ. ಇವೆಲ್ಲ ನಾವು ಕುತೂಹಲಕ್ಕೆ ಓದಿ ಆನಂದಿಸೋದಕ್ಕೆ ಮಾತ್ರ. ಥ್ಯಾಂಕ್ ಯು ಸರ್. ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಬಹಳಷ್ಟು ಮಾಹಿತಿಯನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದೀರಾ. ನಿಮ್ಮ ಸಂಪರ್ಕದಲ್ಲಿ ನಾವು ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಹಲೋ ಸರ್. ಹೇಳಿ ಮೇಡಮ್. ಸರ್ ನಮಸ್ತೆ ಸರ್. ತುಂಬಾ ಮಹತ್ವಪೂರ್ಣವಾದ ವಿಷಯ, ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಇನ್ಫಾರ್ಮೇಶನ್ ಸಿಕ್ತು ಸರ್. ನನ್ಗೆ 2 ಡೌಟ್ ಇದ್ವು. ಥ್ಯಾಂಕ್ ಯು ಮೇಡಮ್. 2 ಡೌಟ್ ಇದ್ವು ಸರ್ ನನ್ಗೆ. ಹೇಳಿ ಸರ್. ಒಂದು ಏನಂದ್ರೆ, ಅದು ಸೈಟ್ ತಗೊಂಡಾಗ ಅವನು ಒಬ್ರಿಗೆ ಮಾರಿದ್ಮೇಲೆ ಇನ್ನೊಬ್ರಿಗೆ ಅಂತ ಎಷ್ಟೋ ಜನರಿಗೆ ಇರಬಹುದು ಅಂತ ಅಂದಾಗ, ಅದು ಯಾವುದೋ ಒಂದು ಸರ್ಟಿಫಿಕೇಟ್ 2 ವರ್ಷಕ್ಕೋ 3 ವರ್ಷಕ್ಕೊಂದು ಸರ್ಟಿಫಿಕೇಟ್ ತೆಗೆದು ನೋಡ್ಕೋಬೇಕು, ಚೆಕ್ ಮಾಡ್ತಿರ್ಬೇಕು ಅಂತಂದ್ರಲ್ಲ ಸರ್, ಆ ಸರ್ಟಿಫಿಕೇಟ್ ಅಂತ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಸರ್. ಎನ್ಕಂಬ್ರೆನ್ಸ್
ಸಬ್ ರಿಜಿಸ್ಟ್ರಾರ್ ಆಫೀಸರ್. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತಿರುತ್ತೆ, ಅದನ್ನ ಅಪ್ಲೈ ಮಾಡಿ ತಗೊಳ್ಳಿ. ಅದು 2004 ಆದ್ಮೇಲೆ ಆನ್ಲೈನ್ ಅಲ್ಲಿ ತಗೋಬಹುದು ಅದನ್ನ. ಆನ್ಲೈನ್ ಅಲ್ಲಿ ಹೌದೌದು. ತಗೊಳ್ಳಿ. 2004 ಆದ್ಮೇಲೆ ರಿಜಿಸ್ಟರ್ ಆಗಿದ್ರೆ ಅದಕ್ಕಿಂತ ಮುಂಚೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಹಳೇದೇನ್ ಬೇಕಾಗಿಲ್ಲ, ಅಟ್ಲೀಸ್ಟ್ ಈಗಿಂದ ಇಲ್ಲ ಹಳೆದನ್ನು ನನಗೆ ತಿಳಿದ ಮಟ್ಟಿಗೆ ಹಳೆದನ್ನು ಮ್ಯಾನ್ಯುಯಲ್ ಅಲ್ಲೂ ಕೊಡ್ತಾರೆ, ಕೊಡ್ತಾರೆ. ಮ್ಯಾನ್ಯುಯಲ್ ಅಲ್ಲಿ ಕೊಟ್ಟು ನಾಮಿನೇಟ್ ಚಾರ್ಜಸ್ ಮಾಡ್ತಾರೆ. ಯಾಕೆ ನಾನೇ ತೋಟಿದ್ರಲ್ಲಿ ಒಂದು 20 ವರ್ಷದ್ದು 2014 ಇಂದ ಬಿಫೋರ್ದು ಮ್ಯಾನ್ಯುಯಲ್ ಆಗಿ ಅವ್ರು ಕೊಡ್ತಾರೆ. ಮ್ಯಾನ್ಯುಯಲ್ ಅಲ್ಲೇ ಕೊಟ್ಟು ಸಬ್ ರಿಜಿಸ್ಟರ್ ಸೈನ್ ಹಾಕ್ಬಿಟ್ಟೆ ಕೊಡ್ತಾನೆ. ಅದೆಲ್ಲ ಏನ್ ತೊಂದ್ರೆ ಏನಿಲ್ಲ, ಕೊಡ್ತಾನೆ ಅದೆಲ್ಲ ಏನಿಲ್ಲ. ಯಾಕಂದ್ರೆ ಪ್ರಾಪರ್ಟಿ ನಾವೇನ ಸೇಲ್ ಮಾಡ್ಬೇಕು ಅಂದಾಗ ದೇ ವಿಲ್ ಇನ್ಸಿಸ್ಟ್ ನಿಯರ್ಲಿ 30 to 35 years ಇಂದು ಕೊಡ್ಬೇಕು ಅಂತ ಇನ್ಸಿಸ್ಟ್ ಮಾಡುತ್ತೆ. ಅವಾಗ ತಗೋಬೇಕಾಗತ್ತೆ ಅವಾಗ ಅಷ್ಟೇ. ಎನಿವೆ ಥ್ಯಾಂಕ್ಸ್ ಅ ಲಾಟ್ ವೆಂಕಟೇಶ ಫಾರ್ ಆಲ್ ಮೈ ಕ್ಲಾರಿಫಿಕೇಶನ್. ತುಂಬಾ ಚೆನ್ನಾಗಿತ್ತು, ಅಪ್ರಿಶಿಯೇಟ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲಪ್ಪ. ಥ್ಯಾಂಕ್ ಯು ಸರ್. ಬಾಯ್. ಥ್ಯಾಂಕ್ ಯು ಸರ್ ಇನ್ನೊಂದು ಪ್ರಶ್ನೆ ಇತ್ತು. ಹಲೋ ಸರ್. ಹೇಳಿ ಮೇಡಮ್, ಹೇಳಿ. ಹೇಳಿ. ಸರ್, ಇವಾಗ ರೀಸೆಂಟ್ ಆಗಿ ಒಂದು ಕೆನರಾ ಬ್ಯಾಂಕ್ ಅಲ್ಲಿ ಆಗಿದ್ದು ವಿಡಿಯೋ ನೋಡಿದ್ದೆ ಸರ್. ಅವರು ಒಡವೆ ಇಟ್ಟು ಲೋನ್ ತಗೊಂಡಿರ್ತಾರಲ್ಲ ಸರ್, ಇವಾಗ ಗೋಲ್ಡ್ ಎಲ್ಲ ಅದ್ರಲ್ಲಿ ಕಟ್ ಆಗ್ತಾ ಇದೆ ಮೇಡಮ್. ಸರ್ ನಮಸ್ಕಾರ, ಡಾಕ್ಟರ್ ಶಿವಮೂರ್ತಿ ಅಂತ ಮೈಸೂರಿಂದ. ಇವಾಗ ಲಾಕರ್ ಓಪನ್ ಮಾಡ್ತೀವಲ್ಲ, ಒಂದು SMS ಕಳಿಸ್ತಾ ಇದಾರೆ, ಯು ಆರ್ ಓಪನ್ ಯುವರ್ ಲಾಕರ್ ಅಟ್ ದಿಸ್ ಅಂತ. ಜಸ್ಟ್ ಲೈಕ್ ನಾವು ಮನಿ ವಿತ್ಡ್ರಾ ಮಾಡ್ತೀವಲ್ಲ ATM ಅಲ್ಲ, ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಬಟ್ ನಾಟ್ ಎಫೆಕ್ಟಿವ್. ಅದು ನಾವು ಕೇಳ್ತಾ ಇದೀವಿ. ಒಂದ್ ₹100 ತೆಗ್ದಾಗ ನಮ್ಗೆ ಇಂಟಿಮೇಷನ್ ಬರುತ್ತೆ, ಫ್ರಾಡ್ ಆದ್ರೆ ಗೊತ್ತಾಗುತ್ತೆ. ಬಟ್ SMS ಲಾಕರ್ ತೆಗ್ದಾಗ ನಮ್ಗೆ ಗೊತ್ತಾಗ್ತಾ ಇದ್ರೆ ದಿನಗಟ್ಲೆ ಏನಾಗುತ್ತೆ ಅಂತ ಅದು ಕೇಳಿದ್ದೆ. ದೇ ಹ್ಯಾವ್ ಡನ್ SMS. ಈಗ SMS ಬರ್ತಾ ಇದೆ. ಅದೇ ದೇ ಆರ್ ಆಲ್ಸೋ ಟೇಕಿಂಗ್ ಸ್ಟ್ರೆಂಥನಿಂಗ್ ದಟ್ ಪ್ರೋಸೆಸ್. And they have taken agreement for effective agreement. ಲಾಸ್ ಆದ್ರೆ ಏನು ಕೊಡಲ್ಲ ಅಂತ ಅವರ ಕಸ್ಟಮರ್ಸ್ ಲಾಸ್. ನಾವ್ ಏನ್ ಬಿಟ್ಟಿದೀವಿ ಅಂತ ಅವ್ರಿಗೂ ಗೊತ್ತಿರಲ್ಲ, ನಮ್ಗೆ ಗೊತ್ತಿದ್ರು ಏನು ಕ್ಲೈಮ್ ಮಾಡಕ್ ಆಗಲ್ಲ. ಥ್ಯಾಂಕ್ ಯು ಸರ್, ನಿಮ್ದು ಎಲಾಬ್ರೇಟ್ ಆಯ್ತು. ಆಮೇಲೆ ಲೆಗಸಿ ಹೇಳಿದ್ರಲ್ಲ ಅಷ್ಟೇ, ವೆರಿ ಮಚ್ ಇಂಪ್ರೆಸ್ಡ್. ವಿ ಆರ್ ನಾಟ್ ಡೂಯಿಂಗ್ ದಟ್ ಈಸ್ ಅವರ್ ಮೊದ್ಲಿಂದ ಬಂದಿರಲ್ಲ, ಅದೇ ತರ ಆಗಿದೆ. ನೀವು ಹೇಳಿದ್ರಲ್ಲ 17,000 ಇಂದ ಮಾಡಿದೆ ಅಂದ್ರೆ ವಿ ಹ್ಯಾವ್ ಟು ಅಪ್ರಿಶಿಯೇಟ್. ಮೊದ್ಲೇ ಇದನ್ನ ಕೇಳಿದ್ರೆ ಕೂಡ ಅಟೆಂಪ್ಟ್ ಮಾಡ್ಬೋದು. ಐ ಆಮ್ 76 years old now. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸರಸ್ವತಿ ನಟರಾಜ್ ಅಂತ. ತುಂಬಾ ಚೆನ್ನಾಗಿತ್ತು ಎಲ್ಲ ಲೆಗಸಿ ಬಗ್ಗೆನೂ ನಾನು ಅನ್ಕೊಂಡೆ. ನಮ್ ತಾತ ಅರಮನೆಯಲ್ಲಿ ಕೆಲ್ಸದಲ್ಲಿದ್ರು, ಅವ್ರದ್ದು ರೆಕಾರ್ಡೇ ಸಿಗ್ತಾ ಇಲ್ಲ ನನಗೆ. ಯಾವಾಗ್ಲೂ ಆತರ ತುಂಬಾನೇ ಕಷ್ಟ ಆಗತ್ತೆ. ನೀವು ಹೇಳಿದ್ದು ತುಂಬಾ ನಿಜ. ಹೌದು ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು. ಹಲೋ ಸರ್. ಥ್ಯಾಂಕ್ಸ್ ಮೇಡಮ್. ಹೇಳಿ ಮೇಡಮ್. ಸರ್, ಇವಾಗ ಒಡವೆ ಇಟ್ಟು ಲೋನ್ ತಗೊಳ್ತೀವಲ್ಲ ಸರ್ ಬ್ಯಾಂಕ್ ಅಲ್ಲಿ, ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ ಒಡವೆ ಇಡುವಾಗ ಚಿನ್ನದ ಎಷ್ಟು ತೂಕ ಇತ್ತು, ರಿಟರ್ನ್ ತಗೊಳ್ಳುವಾಗನು ಅಷ್ಟೇ ಇತ್ತು. ಆದ್ರೆ ಅದು ಒಡವೆದೇನ್ ಲೆಂತ್ ಇರುತ್ತಲ್ಲ ಸರ್, ಅದು ಕಡಿಮೆ ಆಗಿತ್ತು. ಸೊ ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಒಡವೆ ಇಡುವಾಗ ನಾವು ಅದ್ ಪ್ಯೂರಿಟಿ ಬಗ್ಗೆ ಹೆಂಗ್ ಚೆಕ್ ಮಾಡ್ಬೇಕು ಸರ್ ಬ್ಯಾಂಕ್ ಅಲ್ಲಿ? ಪ್ಯೂರಿಟಿ ನಾವು ಕೊಟ್ಟಿದ್ ಎಷ್ಟು ಪ್ಯೂರಿಟಿ ಇತ್ತು, ವಾಪಸ್ ತೊಗೊಳುವಾಗೂ ಅಷ್ಟೇ ಪ್ಯೂರಿಟಿ ಇದೆ ಅಂತ. ಅದು ಏನ್ ಹಾಕಿದಾರೆ ಒಡವೆಯಲ್ಲಿ ಅಂತ ಗೊತ್ತಾಗ್ಲಿಲ್ಲ ಸರ್. ವೇಟ್ ಮಾತ್ರ ಸೇಮ್ ಆಸ್ ಇಟ್ ಈಸ್, ಮೊದ್ಲು ಎಷ್ಟು ಇಟ್ಟಿತ್ತು ರಿಟರ್ನ್ ತಗೊಳ್ಳುವಾಗನು ಅಷ್ಟೇ ಇತ್ತು. ಆದ್ರೆ ಅದ್ರ ಲೆಂತ್ ಮಾತ್ರ ಕಡಿಮೆ ಆಗಿತ್ತು ಸರ್ ಚೈನ್. ಅದು ಲೆಂತ್ ಕಡಿಮೆ ಆದ್ರೆ ವೆಯ್ಟ್ ಕಡಿಮೆ ಆಗ್ಬೇಕಲ್ಲ ಮೇಡಮ್. ಮಧ್ಯ ಇನ್ನೇನು ಹಾಕ್ಬಿಟ್ಟು ಲೆಂತ್ ಮೇಂಟೈನ್ ಮಾಡಿಲ್ಲ ಅಂತ. ಅದೇ ಸರ್, ಮಧ್ಯೆ ಇನ್ನೇನೋ ಹಾಕ್ಬಿಟ್ಟು ಲೆಂತ್ ಕಡಿಮೆ ಮಾಡಿದ್ದಾರೆ. ಅದೇ ನನ್ ಪ್ರಶ್ನೆ ಏನಂದ್ರೆ, ನಾವು ಹೆಂಗ್ ಚೆಕ್ ಮಾಡ್ಬೇಕು ಪ್ಯೂರಿಟಿ? ಕೊಟ್ಟಿದ್ದು ಇಡುವಾಗ ಅಷ್ಟೇ ಇತ್ತು, ಇವಾಗೂ ಅಷ್ಟೇ ಇದೆ ಅಂತ, ಬ್ಯಾಂಕ್ ಅಲ್ಲಿ ಸ್ಪೆಷಲಿ ಸರ್? ಅದಕ್ಕೆ ಇಮಿಡಿಯೇಟ್ ಆಗಿ ನಂಗೂ ಆನ್ಸರ್ ಗೊತ್ತಾಗ್ತಾ ಇಲ್ಲ ಮೇಡಮ್. ಕೇಳ್ಬಿಟ್ಟು ಬೇಕಾರೆ ಬ್ಯಾಂಕ್ಗಳಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ಬೇಕಾರೆ ಹೇಳ್ತೀನಿ. ಜಸ್ಟ್ ಐ ಡು ನಾಟ್ ವಾಂಟ್ ಟು ಮಿಸ್ಲೀಡ್ ಯು ನೌ. It's a valid point. What you are telling is a very valid point. ಸರ್. ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ವೆಂಕಟೇಶ್,
ಇನ್ನೊಂದೇ ಒಂದು ಪಾಯಿಂಟ್, ಕೆಲವರು ಈ ಡಾಕ್ಯುಮೆಂಟ್ ಡೂಪ್ಲಿಕೇಟ್ ಮಾಡೋದು ಅಥವಾ ಫೇಕ್ ಡಾಕ್ಯುಮೆಂಟ್ ನಲ್ಲಿ ಮಾರಾಟ ಮಾಡೋದು, ಅದನ್ನ ಪ್ರಿವೆಂಟ್ ಮಾಡಕ್ಕೆ ಈ ಪ್ರಾಪರ್ಟಿ ಮೇಲೆ ಒಂದು ಸಣ್ಣದೊಂದು ಲೋನ್ ತಗೊಳ್ಳಿ, ನಿಮಗೆ ಬೇಡದೆ ಇದ್ರು ಕ್ರಿಯೇಟ್ ಒನ್ ಮೋರ್ ಲಯಬಿಲಿಟಿ ಆನ್ ದ ಪ್ರಾಪರ್ಟಿ ಅಂತಾರೆ. ಏನಾರ ಅದರಿಂದ ಬರ್ತವಿಲ್ಲ? ಅದೆಲ್ಲ ಒಂದು ಅನಿಸಿಕೆಗಳು ಸರ್, ಅಷ್ಟೇ. ಅವೆಲ್ಲ ಅನಿಸಿಕೆಗಳು ಅಷ್ಟೇ, ಉಪಯೋಗ ಇಲ್ಲ ಸರ್. ಇನ್ಯಾರಾದ್ರೂ ಮಾತಾಡೋದಿಲ್ಲ ಸರ್? ಇವಾಗ ಸೀನಿಯರ್ ಸಿಟಿಜನ್ ಬಗ್ಗೆ ಕೇಳಿದ್ರು. ಸೀನಿಯರ್ ಸಿಟಿಜನ್ ನಲ್ಲಿ ಅಕಸ್ಮಾತ್ ಯಾರಾದ್ರೂ ಸತ್ತೋದ್ರೆ ಆವಾಗ ಅವತ್ತಿನ ತನಕ ಏನ್ ಬಡ್ಡಿ ಇದೆ ಅಷ್ಟನ್ನು ಪ್ರೀಮಿಚೂರ್ ಕ್ಲೋಸರ್ ಅಂತ ಕನ್ಸಿಡರ್ ಮಾಡದೆ ಪೂರ್ತಿ ಬಡ್ಡಿ ಲೀಗಲ್ ಹೇರ್ಸಿ ಕೊಡ್ತಾರೆ. ಬಟ್ ಸತ್ತ ದಿನಾನೇ ಇನ್ಫಾರ್ಮ್ ಮಾಡಿ ಆಮೇಲೆ ಅಕೌಂಟ್ ಅನ್ನು ಕ್ಲೋಸ್ ಮಾಡೋದು ನಮ್ಮ ಜವಾಬ್ದಾರಿ. ಅದು ಮೊದಲನೇದು. ಎರಡನೇದು ಲಾಕರ್ನಲ್ಲಿ ಏನಂತ ಹೇಳಿದ್ರೆ ಒಳಗಡೆ ಏನಿಟ್ಟಿದೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಅದರಿಂದ ಇನ್ಶೂರೆನ್ಸ್ ಅದಕ್ಕೆ ಸ್ಟ್ಯಾಂಡ್ ಆಗಲ್ಲ. ಆಮೇಲೆ ಏನೇ ಕಳ್ತನ ಆಗ್ಬಿಟ್ರು ಕಳೆದೋದ್ರು ಬರೀ ಟ್ರಸ್ಟ್ ಮೇಲೆ ಬ್ಯಾಂಕ್ ನಲ್ಲಿ ಇಟ್ಟಿರ್ತೀವಿ ಹೊರತು ನಮ್ಮನೆಯಲ್ಲೇ ನಾವು ಟ್ರಸ್ಟ್ ಜಾಸ್ತಿ ಇಟ್ಕೊಬೇಕು ಅಂತ ಇದ್ರೆ ಖಂಡಿತ ಇಟ್ಕೊಂಡು ಇನ್ಶೂರ್ ಮಾಡಬಹುದು. ವೆಂಕಟೇಶ್ ಹೇಳಿದ್ ಕರೆಕ್ಟ್. ಆಮೇಲೆ ಇನ್ನೊಂದು ವಿಚಾರ, ಇವಾಗ ಬ್ಯಾಂಕ್ ನಲ್ಲಿ ಪ್ಯೂರಿಟಿ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, ಲೋನ್ ಕೊಡುವಾಗ ಬ್ಯಾಂಕ್ ನಲ್ಲಿ ನಾವು ಒಬ್ಬ ಅಪ್ರೈಸರ್ ಅನ್ನ ಕರೆಸಿ ಅವನು ಟಚ್ ಸ್ಟೋನ್ ನಲ್ಲಿ ಟಚ್ ಮಾಡಿ ಅದು ಸರಿಯಾದ ಗೋಲ್ಡಾ ಅಂತೆಲ್ಲ ತಿಳ್ಕೊಂಡಿರ್ತಾನೆ. ವಾಪಸ್ ಕೊಡುವಾಗ ನಾವು ಅವನ್ನೆಲ್ಲ ಫಾಲೋ ಮಾಡಲ್ಲ. ಒಳಗಡೆ ಇರೋರೇ ಏನಾದ್ರು ಮೋಸ ಮಾಡ್ಬಿಟ್ರೆ ಅದನ್ನ ಫ್ರಾಡ್ ಅಂತಾರೆ. ಪ್ರಕಾಶ್ ಅವ್ರು ಹೇಳ್ದಂಗೆ ಸಾಕಷ್ಟು ಸಲ ಫ್ರಾಡ್ಗಳಾಗಿರುತ್ತೆ. ಆದ್ರೂ ಬ್ಯಾಂಕು ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಳುತ್ತೆ. ಅದೇನಿದ್ರು ಪೊಲೀಸ್ ಕೇಸ್ ತರ ಆಗುತ್ತೆ, ಓಂಬುಡ್ಸ್ಮನ್ಗೆ ಹೋಗುತ್ತೆ, ಇವೆಲ್ಲ ತೊಂದರೆಗಳಾಗುತ್ತೆ ಹೊರತು ಯಾವುದೇ ಒಂದು ತೊಂದರೆನೂ ನ್ಯಾಯಬದ್ಧವಾಗಿ ಸರಿ ಮಾಡಕ್ಕೆ ಆಗೋದಿಲ್ಲ. ಆಮೇಲೆ ನಾಲ್ಕನೇ ವಿಚಾರ, ವೈಟು ಬ್ಲ್ಯಾಕು ಯಾರು ತಗೊಳ್ಳೇಬಾರ್ದು. ವೈಟ್ ನಲ್ಲೇ ಎಲ್ಲ ವ್ಯವಹಾರ ಆಗ್ಬೇಕು ಅನ್ನೋದು ಲೀಗಲ್ಲು. ಅದು ಇಲ್ಲೀಗಲ್ ಆಗಿ ನಾವೇನಾದ್ರೂ ಮಾಡಿದ್ರೆ ಅದು ತಪ್ಪಾಗತ್ತೆ ಅಷ್ಟೇ. ವೆಂಕಟೇಶ್ ಅವರು ಸಾಕಷ್ಟು ವಿಚಾರಗಳನ್ನ ಬಹಳ ಚೆನ್ನಾಗಿ ವಿಶದವಾಗಿ ಸಮರ್ಪಕವಾಗಿ ತಿಳಿಸಿದ್ದಾರೆ. ಅದರಿಂದ ನನಗೆ ಬಹಳ ಸಂತೋಷ ಆಯಿತು. ಸುಮಾರು 50 ಜನ ಇದರಲ್ಲಿ ಪಾಲ್ಗೊಂಡಿದ್ರು. ಅದರಿಂದ ನನಗೆ ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಾ. ಆಮೇಲೆ ಇದರಲ್ಲಿ ಒಂದು ಸಲಹೆ ಬಂತು, ವಿಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಲೆಕ್ಚರ್ ಅರೇಂಜ್ ಮಾಡಬೇಕು ಅಂತ. ಅದಕ್ಕೂ ವೆಂಕಟೇಶ್ ಅವರು ಅವರ ಸ್ನೇಹಿತರ ಮೂಲಕ ಮಾಡಿಸ್ಬೋದು ಅಂತ ಹೇಳಿದ್ರು. ನಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಮೇಲೆ ಇವತ್ತು ಭಾಗವಹಿಸಿದ ಎಲ್ರಿಗೂ ನನ್ನ ಧನ್ಯವಾದಗಳು. ಆಮೇಲೆ ವೆಂಕಟೇಶ್ ಅವರು ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಪ್ರಾರ್ಥನೆ ಚೆನ್ನಾಗಿತ್ತು. ಸ್ವಾಗತ ಅಶ್ವಥ್ ಅವರು ಚೆನ್ನಾಗಿ ಮಾಡಿಕೊಟ್ರು. ಎಲ್ರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ ಎಲ್ಲರನ್ನು ಭಾಗವಹಿಸಿದವ್ರಿಗೆಲ್ಲ ಸಕ್ರಿಯವಾಗಿ ಭಾಗವಹಿಸಿದವ್ರಿಗೆ ನನ್ನ ವಂದನೆಗಳನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರಗಳು. Thank you, Jagannath. Thank you for all the participants who attended the